ಬೃಹಸ್ಪತಿಗಳು ಬರಬೇಕು, ಪರಾಮರಿಸಬೇಕು, ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮಹಾಮೂರ್ಖ ಅಂತ ಅರ್ಥ. ಸಣ್ಣ ಉದಾಹರಣೆ ಹೇಳ್ತೀನಿ. ವಾಸ್ತುಶಾಸ್ತ್ರ ಅಂತ ಹೇಳುವಾಗ ಇವತ್ತಿನ ದಿವಸದಲ್ಲಿ ನೀವು ನನ್ನನ್ನು ಒಬ್ಬ ವಾಸ್ತುಶಾಸ್ತ್ರಜ್ಞ ಅಂತ ಪರಿಚಯ ಮಾಡಿದ್ರೆ ತುಂಬ ಜನಕ್ಕೆ ಸಂಶಯ ಬರ್ತದೆ, ಇವರು ಒಂದಿಷ್ಟು ಮನೆ ಹೊಡಿತಾರೆ ಅಂತ. ಶುದ್ಧ ಸುಳ್ಳು, ಆಗೋದಿಲ್ಲ. ಒಬ್ಬ ಮನುಷ್ಯನನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅವನೊಟ್ಟಿಗೆ ನೀವು ಪೂರ್ತಿಯಾಗಿರ್ಬೇಕು. ಎಷ್ಟೋ ಬಾರಿ ಹೆಂಡತಿಗೂ ಗಂಡನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಅಂತಂದ್ರೆ ಅವಳು ಅವನೊಟ್ಟಿಗೆ ಅಷ್ಟು ಹೊತ್ತು ಇರೋದಿಲ್ಲ. ಮುಖ್ಯವಾಗಿ ಮಹಾನಗರಗಳಲ್ಲಿರೋರಿಗೆ ಅಂದ್ರೆ ಆ ಥರ ಅಂದ್ರೆ ಲಕ್ಷಾಂತರ ಜನ ಒಂದ್ ಕಡೆ ಬದುಕುವಲ್ಲಿ ಅಲ್ಲಿ ಇರೋರ ಪರಿಸ್ಥಿತಿ ಹೇಗೆ ಅಂತ. ಇವತ್ತಿನ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ನಾವು ಇಬ್ಬರೇ ಇರೋದು, ತಪ್ಪಿದ್ರೆ 2 ಮಕ್ಕಳು, 4 ಜನ ಇದ್ದೇವೆ. ಯಾರಿಗೆ ಕಷ್ಟ ಬಂದ್ರು ಎಲ್ಲರೂ ಅಳುದೆ, ಸಮಾಧಾನ ಮಾಡ್ಲಿಕ್ಕೆ ಮತ್ತೊಬ್ಬ ಇಲ್ಲ. ಆದ್ರೆ ಆ ಸೆಲೆಬ್ರಿಟಿಗಳನ್ನೇ ಎಜುಕೇಟ್ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಅಭಿರುಚಿ ಇವತ್ತಿಗೂ ನಾನು ಪೂರ್ಣ ಅಂತ ಹೇಳ್ಕೊಳ್ತಾ ಇಲ್ಲ, ಯಾವುದೂ ನಾನು ಪೂರ್ತಿ ಬರುವುದಿಲ್ಲ, ನಾನು ಒಪ್ಪಿಕೊಳ್ತೇನೆ ಪ್ರಾಂಜಲವಾಗಿ. ನೀವು ಈ ದೇವಸ್ಥಾನಕ್ಕೆ ಹೋಗಿ ಮರುಕ್ಷಣದಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ನಾವು ಸುಳ್ಳು ಹೇಳಿದ್ದೇವೆ. ಇದನ್ನು ನಾನು ಸುಳ್ಳು ಅಂತ ಹೇಳದೆ ಬೇರೆ ಗತ್ಯಂತರ ಇಲ್ಲ. ಯಾಕೆ ಅಂತ ಕೇಳ್ತೇನೆ ಅಂತಂದ್ರೆ ನಂಬಿಕೆ ನಮ್ಮ ಎಲ್ಲದಕ್ಕೂ ತಳಹದಿ. ಆದರೆ ಆ ನಂಬಿಕೆ ಯಾವ ರೀತಿ ಬರುತ್ತೆ ಅನ್ನೋದು ಮಾತ್ರ ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಈ ಭಕುತಿಯ ಹಿಂದೆಯೂ ಕೂಡ ವೈಜ್ಞಾನಿಕ ತಳಹದಿ ಇದೆ. ಹಾಗೆ ಅದನ್ನು ಸರಿಯಾದ ರೂಪದಲ್ಲಿ ನಾವು ನಡೆಸಿಕೊಂಡು ಹೋದರೆ ಅದರಿಂದ ಅದೆಷ್ಟೋ ಫಲಗಳು ಸಿಗ್ತವೆ ಅನ್ನೋ ಯೋಚನೆ ಇಷ್ಟು ದಿನ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇಂದು ಅದರ ಬಗ್ಗೆ ನಾವೆಲ್ಲ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೀವಿ. ಅದು ಹೇಗೆ ನಮ್ಮ ಜೀವನದಲ್ಲಿ ಅಷ್ಟೊಂದು ಪ್ರಭಾವ ಬೀರುತ್ತೆ, ಪ್ರಾಮುಖ್ಯತೆಯನ್ನು ಬೀರುತ್ತೆ ಅನ್ನೋ ಯೋಚನೆ ನಾವೆಲ್ಲರೂ ಕೂಡ ಅದರ ಮೇಲೆ ಮಾಡ್ತಾ ಇದ್ದೀವಿ. ಈ ವಿಚಾರ ಇಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ, ದೇವಾಲಯಗಳು ಅವು ಬರೀ ಆರಾಧನೆಯ ಸ್ಥಾನ ಮಾತ್ರ ಅಲ್ಲ, ಅದು ನಮ್ಮ ಜೀವನವನ್ನು ಪರಿವರ್ತನೆ ಮಾಡುವುದಕ್ಕೆ ಬೇರೆ ಬೇರೆ ರೂಪದಲ್ಲಿ ಅವಕಾಶವನ್ನು ಕೊಡುವಂತಹ ಕೇಂದ್ರ ಆಗಿರುತ್ತೆ. ಅಂತಹ ದೇವಾಲಯಗಳನ್ನು ರೂಪಿಸುವಲ್ಲಿ ಅದನ್ನು ಕೂಡ ವೈಜ್ಞಾನಿಕವಾದ ದೃಷ್ಟಿಯಿಂದ ನೋಡುವಲ್ಲಿ ತುಂಬ ವರ್ಷಗಳಿಂದ ಪ್ರಯತ್ನಗಳನ್ನು ಮಾಡ್ತಾ, ಅದಲ್ಲದೆ ಬೇರೆ ಬೇರೆ ಫೀಲ್ಡ್ನಲ್ಲಿ ತಮ್ಮ ಸಾಧನೆಯನ್ನು ಮಾಡ್ತಾ ಇರುವ ಜಿ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಜೊತೆ ಇಲ್ಲಿದ್ದಾರೆ. ಅವರು ನಮ್ಮ ಜೊತೆ ಬಂದು ನಮ್ಮ ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದಲ್ಲಿ ತಮ್ಮ ಸಮಯವನ್ನು ಕೊಟ್ಟು ನಮಗೊಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಸ್ವಾಗತ. ಸೊ ಇದು ನಮ್ಮ ಉಡುಪಿ ಎಡಿಷನ್. ಉಡುಪಿ ನಮಗೆಲ್ರಿಗೂ ಗೊತ್ತು, ಉಡುಪಿ ಅಂದರೆ ಶ್ರೀಕೃಷ್ಣನ ನೆಲೆಬೀಡು. ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ದೇವಾಲಯಗಳಿದೆ. ಸುತ್ತಮುತ್ತ ಎಲ್ಲ ಕಡೆ ನಾವು ಹೋದರೆ ಅವೆಷ್ಟೋ ಭಕ್ತಿ ಕೇಂದ್ರಗಳಿದ್ದಾವೆ. ಕೆಲವೊಂದು ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದರೆ, ಕೆಲವೊಂದು ಇತ್ತೀಚೆಗೆ ಹುಟ್ಟಿದಂಥವು ಇರಬಹುದು. ಆದರೆ ಭಕ್ತಿಗೆ ಹಳತು ಹೊಸತು ಅಂತ ಇರೋದಿಲ್ಲ. ಭಕ್ತಿ ಅನ್ನೋದು ನಮ್ಮೊಳಗೆ ಪ್ರತಿ ಕ್ಷಣ ಪ್ರತಿದಿನ ಹುಟ್ಟುತ್ತಾ ಇರಬೇಕಾಗತ್ತೆ. ಅದನ್ನು ನಾವು ನೋಡ್ತಾ ಇರಬೇಕಾಗತ್ತೆ. ಅದಕ್ಕೆ ತೆರೆದ ಕಣ್ಣು ಇರಬೇಕಾಗತ್ತೆ. ಅದು ಏನು ಆ ಕುತೂಹಲ ನನ್ನಲ್ಲಿದೆ. ನಾನು ಮಾಡುವ ಪ್ರಶ್ನೆಯ ರೀತಿ ಹೇಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಸಿಗುವ ಉತ್ತರಗಳು ಕೂಡ ಗೊತ್ತಿಲ್ಲ. ಯಾಕಂದರೆ ಈ ಕಾರ್ಯಕ್ರಮದ ಸ್ಟ್ರಕ್ಚರೇ ಅದೇ ಥರ ಅನ್ನೋದು ನಿಮಗೂ ಕೂಡ ಗೊತ್ತು. ಇಲ್ಲಿ ಯಾವುದೇ ಒಂದು ಪರಿಮಿತಿಯನ್ನು, ಬಂಧವನ್ನು, ಪರಿಧಿಯನ್ನು ಹಾಕಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿಲ್ಲ. ಮುಕ್ತವಾಗಿ ನಾವು ಮಾತನಾಡ್ತಾ ಹೋಗ್ತಾ ಅದರಿಂದ ನಮಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಾಗ ಅದು ನಮಗೆ ಇನ್ನಷ್ಟು ಪ್ರಶ್ನೆಗಳನ್ನು ಪ್ರಚೋದಿಸ್ತವೆ. ಹಾಗೂ ಇನ್ನಷ್ಟು ಮಾಹಿತಿಯನ್ನು ಪಡೆಯುವಂತಹ ಮನಸ್ಸನ್ನು ನಮಗೆ ಕೊಟ್ಟು ಅದು ನಮ್ಮನ್ನು ಬೆಳೆಯುವುದಕ್ಕೆ ಪ್ರೇರೇಪಿಸ್ತವೆ ಅನ್ನೋ ಯೋಚನೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡೋದಕ್ಕೆ ನಿಮ್ಮಲ್ಲಿ ನಾನು ಪರ್ಮಿಷನನ್ನು ಕೇಳ್ತೇನೆ. ಮೊದಲಿಗೆ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ನಮ್ಮ ಸಂಪ್ರದಾಯದ ಹಾಗೆ ನಾನು ನಿಮಗೆ ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಈಗ ಮೊದಲಿಗೆ ಆ ಭಗವಂತ ಶ್ರೀಕೃಷ್ಣ ನಮ್ಮನ್ನು ಆಶೀರ್ವದಿಸಲಿ ಅಂತ ಕೂಡ ಕೇಳ್ತಾ, ನಾವು ಸಂಪ್ರದಾಯ ಇನ್ನೊಂದೇನು ಅಂತಂದರೆ ಭಗವದ್ಗೀತೆಯನ್ನು ಕೊಡೋದಷ್ಟೇ ಅಲ್ಲದೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಪುಟವನ್ನು ತೆಗೆದು ಅಲ್ಲಿರೋ ಶ್ಲೋಕವನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅದು ಅವನು ನಮಗೆ ಈ ಕ್ಷಣದಲ್ಲಿ ಕೊಡ್ತಾ ಇರೋ ಸಂದೇಶ ಅನ್ನೋ ಥರ. ಖಂಡಿತ ಮಾಡ್ಬೋದು.
ಎಲ್ಲ ಸಂಶಯಗಳಿಗೆ ಅಥವಾ ಆ, ಉತ್ತರ ಇಲ್ಲದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತದೆ ಅಂತ ಸಾವಿರ ವರ್ಷಗಳಿಂದ ಭಾರತೀಯರು ನಂಬಿಕೊಂಡು ಬಂದ ಗ್ರಂಥ. ಹಾಗಾಗಿ ಯಾವ ಕಾಲಕ್ಕೂ ಅನ್ವಯ ಆಗುವಂಥ ಮೌಲ್ಯಗಳು ಅದರಲ್ಲಿ ಇರುವಂಥದ್ದು. ಅದು ಕೇವಲ ಒಂದು ಪುಸ್ತಕ ಅಂತ ಹೇಳಿ ಒಂದು 700 ಶ್ಲೋಕಗಳಲ್ಲಿ ಉಂಟು ಅಂತ ಅರ್ಥ. 700 ಎನ್ನುವಂಥದ್ದು ಒಂದು ಸಂಖ್ಯೆ ಮಾತ್ರ, ಅದರ ಸಂದೇಶಗಳಿಗೆ ಲೆಕ್ಕ ಇಲ್ಲ. ಮತ್ತೆ ಇವತ್ತು ಓದಿದ ಹಾಗೆ ನಾಳೆ ನಿಮ್ಗೆ ಅದು ಅರ್ಥ ಆಗುವುದಲ್ಲ. ಹಾಗೆ ಅಂತ ವಿಚಿತ್ರವಾದ ಅರ್ಥ ಉಂಟು ಅಂತ ಅರ್ಥ. ನಮ್ಮ ಮನಸ್ಸು ತಿಳಿಯಾದಾಗ ಅದರಲ್ಲಿ ತೋರಿಬರುವ ಭಾವ ಉಂಟಲ್ಲ, ಅದು ಮತ್ತಷ್ಟು ಮನಸ್ಸನ್ನು ಬಲ ಮಾಡ್ತದೆ ಅಂತ ಒಂದು ವಿಶ್ವಾಸ ಅದು. ಹಾಗಾಗಿ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಗೀತೆಯ ಉಪನ್ಯಾಸ ಎನ್ನುವಂಥದ್ದು ಗೀತೆಯ ಮೇಲೆ ಹೋಗ್ತದೆ ಅಂತ ಇವತ್ತು ಸ್ಫುಟ ಆಗ್ತದೆ. ನೋಡುವ ದೇವರು ಯಾವುದನ್ನು ಅನುಗ್ರಹ ಮಾಡ್ತಾನೆ ನೋಡಿ ಅದನ್ನು ವ್ಯಾಖ್ಯಾನ ಮಾಡುವ. ಒಳ್ಳೆಯ ಪದ್ಯ, ಒಂದು ಶ್ಲೋಕ. ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ ರಾತ್ರಿಯಾಗಮೆ ಪ್ರಲೀಯಂತೆ ತತ್ರ ಇವ ಅವ್ಯಕ್ತ ಸಂಜ್ಞಕೆ ಅಂತ. ದೇವರು ಅರ್ಜುನನಿಗೆ ಉಪದೇಶ ಮಾಡುವಾಗ ಈ ಜಗತ್ತಿನ ಸೃಷ್ಟಿ ಹೇಗಾಯಿತು, ಜಗತ್ತು ಅಂದರೆ ಏನು, ಈ ರಾತ್ರಿ ಹಗಲು ಅಂತ ಒಂದು ವ್ಯವಸ್ಥೆ ಉಂಟಲ್ಲ, ಇದು ಕೇವಲ 24 ಗಂಟೆಯಲ್ಲಿ 2 ಸರ್ತಿ ಮಾತ್ರ ಆಗುವಂಥದ್ದು ಅಥವಾ ಇದಕ್ಕೆ ದೊಡ್ಡ ಅರ್ಥ ಉಂಟು ಅಂತ ಹೇಳ್ತಾ, ಜಗತ್ತಿನ ಸೃಷ್ಟಿಯನ್ನು ಹಗಲು ಉಂಟು, ಜಗತ್ತು ಲಯ ಆಗಿ ಮತ್ತೊಂದು ಇಷ್ಟು ಕಾಲ ಸೃಷ್ಟಿಗೋಸ್ಕರ ಪ್ರತೀಕ್ಷೆ ಮಾಡ್ತೇವಲ್ಲ, ಆ ಸಮಯವನ್ನು ರಾತ್ರಿ ಅಂತ ಹೇಳ್ತಾರೆ. ಈ ಅರ್ಥದಲ್ಲಿ ನೀವು ರಾತ್ರಿ ಹಗಲನ್ನು ಇಟ್ಟುಕೊಂಡ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮಗಿದು ಅನ್ವಯ ಆಗ್ತದೆ. ಒಂದು ವಿಷಯದ ಬಗ್ಗೆ ಮಾತಾಡಬೇಕು, ನಾವೀಗ ಮಾತಾಡ್ತಾ ಇದ್ದೇವೆ, ಏನು ಮಾತಾಡಬೇಕು ಅಂತ ನಮಗೂ ಕೆಲವೊಮ್ಮೆ ಗೊತ್ತಾಗೋದಿಲ್ಲ, ಏನು ಕೇಳಬೇಕು ಅಂತ ನಿಮಗೂ ಕೆಲವೊಮ್ಮೆ ಗೊತ್ತಾಗದೇ ಇರ್ಬೋದು. ಒಂದು ಇಷ್ಟು ಮಾತಾಡಬೇಕು ಅಂತ ನಾನು ಎಣಿಸ್ಕೊಂಡಿರ್ಬೋದು, ಇಷ್ಟು ಕೇಳಬೇಕು ಅಂತ ನೀವು ಎಣಿಸ್ಕೊಂಡಿರ್ಬೋದು. ಇದಕ್ಕಿಂತ ಆಚೆಗಿರುವ ಮತ್ತೊಂದು ಲೋಕ ಉಂಟು. ಒಂದಿಷ್ಟು ಮಾತಾಡೋದಕ್ಕಿಂತ ಮೊದಲು ಮಾತು ಅನ್ನುವಂಥದ್ದು ಎಲ್ಲಿತ್ತು ಅಂತ ತುಂಬ ಸೂಕ್ಷ್ಮವಾದ್ದನ್ನು ಹೇಳ್ತಾ ಇದ್ದೇನೆ. ನಾವು ಕಂಪ್ಯೂಟರ್ನ ಬಗ್ಗೆ ಅಧ್ಯಯನ ಮಾಡುವಾಗ ನಾವು ಹಾಕಿದ್ದನ್ನು ಕೊಡ್ತದೆ, ಹಾಕದೇ ಇದ್ದದ್ದು ಅದು ಯಾವತ್ತೂ ಕೊಡುವುದಿಲ್ಲ. ನೀವು ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಹಾಕಿರ್ತೀರಿ ಅಂತ ಎಲ್ಲ ಹೇಳುವುದನ್ನು ಕೇಳಿದ್ದೆ. ಮನಸ್ಸಿನ ವ್ಯವಸ್ಥೆಯು ಹಾಗೆ ನಾವು ಎಣಿಸ್ಕೊಂಡ್ರೆ ಅದಲ್ಲ. ಕೆಲವು ಬಾರಿ ನಾವು ಹಾಕದೇ ಇದ್ದದ್ದು ಮನಸ್ಸು ಕೊಡ್ತದೆ, ಎಲ್ಲಿಂದ ಅಂತ ಕೇಳಬೇಕು. ಅಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಕಷ್ಟ. ಉತ್ತರ ಹುಡುಕುತ್ತಾ ಇಷ್ಟು ಸಮಯ ಋಷಿಗಳು ಒಂದಿಷ್ಟು ಕಾಲ ಒದ್ದಾಡಿದ್ದಾರೆ. ಹಾಗಾಗಿ ರಾತ್ರಿ ಹಗಲು ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಉಂಟು. ನೀವು ಮಾತಾಡೋದಕ್ಕಿಂತ ಮೊದಲು ನಿಮ್ಮ ಮಾತು ಒಳಗಿಂದ ಸುಮ್ಮನೆ ಕೂತ್ಕೊಂಡಿತ್ತಲ್ವ, ಅದು ರಾತ್ರಿ. ನೀವು ಮಾತಾಡಿದ ಮೇಲೆ ಮಾತಾಡುವ ಹೊತ್ತಿಗೆ ವ್ಯಕ್ತ ಆಯ್ತಲ್ಲ, ಅದು ಹಗಲು. ನೀವು ಮಾತಾಡಿದ ಮೇಲೆ ನಾನು ಹೀಗೆ ಮಾತಾಡಿದಲ್ಲ ಅಂತ ನಿಮಗೊಂದು ಆಶ್ಚರ್ಯ ಆಯ್ತಲ್ಲ, ಅದು ಹಗಲಿನ ಸಂಧ್ಯೆ, ಮತ್ತೊಂದು ರಾತ್ರಿಗೆ ಭೇಟಿಗೆ. ಅದನ್ನು ಎಣಿಸ್ತಾ ನಿಮ್ಮ ಮಾತನ್ನು ನೀವು ಮರೆಯುವುದು ಮತ್ತೊಂದು ರಾತ್ರಿ. ಈ ರೀತಿ ರಾತ್ರಿ ಹಗಲುಂಟು, ಪ್ರತಿಯೊಂದು ವಿಷಯದಲ್ಲೂ ಉಂಟು. ಅದು ಕೇವಲ ಸೂರ್ಯನ ಉದಯ ಅಸ್ತದಲ್ಲಿ ಮಾತ್ರ ಅಲ್ಲ. ಕೃಷ್ಣ ಅದನ್ನು ಇನ್ನೊಂದು ವ್ಯವಸ್ಥೆ ಹೇಳ್ತಾನೆ, ವ್ಯಕ್ತ ಮತ್ತು ಅವ್ಯಕ್ತ ಅಂತ. ಅವ ಯಾವ ವಸ್ತುವನ್ನು ಇಲ್ಲ ಅಂತ ಹೇಳುದಿಲ್ಲ, ನಾವು ಮತ್ತೆ ಅಲ್ಲಿಗೆ ಬರ್ತೇವೆ. ವ್ಯಕ್ತ ಮತ್ತು ಅವ್ಯಕ್ತ ಅಂತ. ವ್ಯಕ್ತ ಅಂದ್ರೆ ಇಷ್ಟೇ, ವಸ್ತು ನಿಮ್ಮ ದೇಶ ಕಾಲದಲ್ಲಿ, ನೀವಿರುವಂತಹ ಸಮಯದಲ್ಲಿ, ನೀವಿರುವಂತಹ ಪ್ರದೇಶದಲ್ಲಿ ನಿಮ್ಮ ಅನುಭವಕ್ಕೆ ಬರುವಂಥದ್ದು ವ್ಯಕ್ತಿ. ಹಾಗಂತ ಅದು ಇಲ್ಲ ಅಂತ ಹೇಳಿ ಬರೋದಿಲ್ಲ, ಇರಲೇಬೇಕು. ಅದು ಎಲ್ಲಿರ್ತದೆ ಅಂತಂದರೆ ನಿಮ್ಮ ಡೈಮೆನ್ಷನ್ ಬಿಟ್ಟು ಮತ್ತೊಂದು ಕಡೆ ಇರ್ತದೆ ಅಷ್ಟೆ. ಪರದೆ ಹಿಂದೆ ಒಂದಿಷ್ಟು ಜನ ಪಾತ್ರಧಾರಿಗಳು ಒಟ್ಟಿಗೆ ಇರ್ತಾರೆ, ರಾಮಾಯಣ ನಾಟಕ ಅಂತ ಅನಿಸ್ಕೊಂಡು. ವೇದಿಕೆ ಮೇಲೆ ಬರುವಾಗ ರಾಮನಿಗೆ ರಾವಣ ಶತ್ರು, ಸೀತೆಗೆ ರಾವಣ ಶತ್ರು. ಪರದೆಯ ಹಿಂದೆ ಅವರು 3 ಜನ ಒಟ್ಟಿಗೆ ಕೂತ್ಕೊಂಡು ಚಾ ಕುಡಿತಾ ಇರ್ತಾರೆ. ಅವ್ಯಕ್ತವಾಗಿರುವಾಗ ಅದನ್ನು ನಾವು ನೋಡುವುದಿಲ್ಲ, ಅದು ಅದರ ವ್ಯವಸ್ಥೆಯಲ್ಲಿ ಇರ್ತದೆ. ವ್ಯಕ್ತವಾಗಿರುವಾಗ ಅದು ಆ ವ್ಯವಸ್ಥೆಗೆ ಬರ್ತದೆ. ಆಗ ನಿಮಗೆಲ್ಲ ಸ್ವಲ್ಪ ವ್ಯತ್ಯಾಸ ಬಂದರೂ ಕೂಡ ನಾವು ಹೇಳ್ತೇವೆ ಸರಿಯಾಗಲಿಲ್ಲ, ಶತ್ರುತ್ವವನ್ನು ರಾವಣ ಸರಿಯಾಗಿ ತೋರಿಸ್ಲಿಲ್ಲ, ಸೀತೆಯ ಮೇಲೋ ರಾಮನ ಮೇಲೋ ಅಂತ ನಾವು ಹೇಳಿಬಿಡ್ತೇವೆ. ಅದೇ ನೀವು ಗ್ರೀನ್ ರೂಮಿಗೆ ಬನ್ನಿ, ಆಗ ಈ ಯಾವ ಆಕ್ಷೇಪಗಳಿಗೂ ಅಲ್ಲಿ ಮದ್ದಿಲ್ಲ, ಅಲ್ಲಿ ಸ್ಥಾನವೂ ಇಲ್ಲ. ಈ ರೀತಿಯಲ್ಲಿ ಜಗತ್ತೆನ್ನುವಂಥದ್ದು ನಮಗೆ ಬೆಳಕಿಗೆ ಬಂದು ನಮ್ಮ ಅನುಭವಕ್ಕೆ ಬರುವಂಥದ್ದು ವ್ಯಕ್ತ. ನಾವು ಬರೋದಕ್ಕಿಂತ ಮೊದಲೇ ಒಂದಿಷ್ಟು ದೊಡ್ಡ ಜಗತ್ತು ಉಂಟು, ಅಥವಾ ನಾವು ಇದ್ದೇವೆ ಜಗತ್ತಿನೊಳಗೆ. ನಮಗೆ ಗೊತ್ತಿಲ್ಲದೆ ಇರುವ ಎಕ್ಸಿಸ್ಟೆನ್ಸ್ ಉಂಟಲ್ಲ ಜಗತ್ತಿದ್ದು, ಅದು ಅವ್ಯಕ್ತ. ಹಾಗಾಗಿ
ವಸ್ತುವೇ ಯಾವ ವಸ್ತು ಲೋಕದಲ್ಲಿ ಇಲ್ಲ ಎನ್ನುವ ಒಂದು ವ್ಯವಸ್ಥೆ ಇಲ್ಲ, ಎಲ್ಲವೂ ಇರುವಂಥದ್ದೇ. ಆದರೆ ಕಾಣಿಸಿಕೊಳ್ಳದೇ ಇರುವಂಥದ್ದು ಅಂತ ಒಂದು ವ್ಯವಸ್ಥೆ. ಕೃಷ್ಣನೇ ಹಿಂದೆ ಒಂದಿಷ್ಟು ಹೇಳಿದ್ದಾರೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ. ಎಲ್ಲ ವಸ್ತುಗಳು ಕೂಡ ಅದು 3 ಕಾಲದಲ್ಲಿದ್ದಾರೆ. ಒಂದು ವೇದಿಕೆಗೆ ಬರುವುದಕ್ಕಿಂತ ಮೊದಲು ಇರುವಂಥ ಕತ್ತಲೆ ಇರುವ ವ್ಯವಸ್ಥೆ, ಅದಕ್ಕೆ ಅವ್ಯಕ್ತ ಅಂತ ಕರೀತಾರೆ. ಮಧ್ಯದ ವ್ಯವಸ್ಥೆ ಯಾವುದು ಅಂತಂದರೆ ಆ ಹೊತ್ತಿಗೆ ಅದು ಹೊರಗೆ ಬಂದು ಬೆಳಕಿನಲ್ಲಿ ಕಾಣುತ್ತೆ. ಆಮೇಲೆ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಮತ್ತೆ ಕಾಣದೇ ಇರುವಂಥದ್ದು. ಇದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅವ್ಯಕ್ತಾದ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ. ಹಗಲಾದ ಕೂಡಲೇ ಎಲ್ಲ ಕಾಣಿಸಿಕೊಳ್ಳಬೇಕಾದ ವಸ್ತುಗಳು ಅವ್ಯಕ್ತದಿಂದ ಹೊರಗೆ ಬಂದು ವ್ಯಕ್ತವಾಗ್ತದೆ, ನಮ್ಮ ಕಣ್ಣಿಗೆ ಕಾಣ್ತದೆ. ಆಮೇಲೆ ರಾತ್ರಿಯಾಗಮೇ ಪ್ರಲೀಯಂತೆ ತತ್ರ ಇವ ಅವ್ಯಕ್ತ ಸಂಜ್ಞಕೆ. ರಾತ್ರಿ ಆಗುವಾಗ ಮತ್ತೆ ತನ್ನ ಹಿಂದಿನ ಮನೆಗೆ ಹೋಗಿ ಅದು ಬಾಗಿಲು ಹಾಕ್ಕೊಳ್ತದೆ, ನಮ್ಗೆ ಕಾಣೋದಿಲ್ಲ. ಇದು ಕೃಷ್ಣ ಹೇಳಿದ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರದ ನಿರೂಪಕ. ಅದು ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ, ಅದನ್ನು ಭಗವಂತ ವಿಷ್ಣುವಾಗಿ ಪಾಲಿಸ್ತಾನೆ ಅಂತ ಎಲ್ಲ ಒಂದಷ್ಟು ವ್ಯಾಖ್ಯಾನಗಳಿದ್ದಾವೆ. ಇದರ ಹಿಂದಿರುವ ವ್ಯವಸ್ಥೆ ಏನು ಅಂತಂದರೆ, ಜಗತ್ತು ಎನ್ನುವಂಥದ್ದು ಅದು ಸಾರ್ವಕಾಲಿಕವಾಗಿ ಇರುವಂಥದ್ದು, ಅದು ಉಂಟು, ನಮಗದು ಕಾಣುವುದಿಲ್ಲ. ಅಂದರೆ ಏನರ್ಥ, ಯಾಕೆ ಕಾಣುವುದಿಲ್ಲ ಅಂತ ಕೇಳಿದರೆ ನಾವು ಅದನ್ನು ನೋಡ್ಲಿಕ್ಕೆ ಶಕ್ತರಾಗುವುದಿಲ್ಲ ಅಷ್ಟೇ. ಎಷ್ಟೋ ಬಾರಿ ಬೆಳಕು ಅನ್ನೋ ಒಂದು ವಸ್ತು ಇಲ್ಲ, ನೀವೊಂದು ಕೋಣೆ ಒಳಗಿದ್ದೀರಿ, ಗಾಢ ಕತ್ತಲೆ ಉಂಟು, ನಿಮ್ಮ ಎದುರಿಗೆ ಯಾವ ವಸ್ತು ಇದ್ರೂ ನಿಮ್ಗೆ ಅದು ಕಾಣುವುದಿಲ್ಲ. ಅದು ಇಲ್ಲ ಅಂತಲ್ಲ, ಅದು ಉಂಟು, ಅದನ್ನು ನೋಡಬೇಕಾದ ಬೆಳಕಿಲ್ಲ ಅಷ್ಟೇ. ಜ್ಞಾನಿಗೆ ಏನಾಗ್ತದೆ ಅಂತಂದ್ರೆ ಅವನಿಗೆ ರಾತ್ರಿ ಹಗಲು ಎರಡೂ ಇಲ್ಲ. ಕೃಷ್ಣ ಹೇಳ್ತಾನೆ, ಜ್ಞಾನಿ ಮತ್ತೆ ಸಾಮಾನ್ಯ ಮನುಷ್ಯರ ವ್ಯವಸ್ಥೆ ಹೇಗೆ ಅಂತಂದ್ರೆ, ಜ್ಞಾನಿ ಆದವ ಸಾಮಾನ್ಯರು ಯಾವುದನ್ನು ರಾತ್ರಿ ಅಂತ ಎಣಿಸ್ಕೊಳ್ತಾನೋ ಅದು ಜ್ಞಾನಿಗೆ ಹಗಲಾಗ್ತದೆ. ಸಾಮಾನ್ಯರು ಯಾವುದನ್ನು ಹಗಲು ಅಂತ ಎಣಿಸಿಕೊಳ್ತಾರೋ ಆ ಹೊತ್ತದು ಜ್ಞಾನಿಗೆ ರಾತ್ರಿ ಆಗ್ತದೆ ಅಂತ. ಯಾನಿಶಾ ಸರ್ವಭೂತಾನ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ ಅಂತ. ಯಾವುದನ್ನು ಎಲ್ಲ ಭೂತ ಅಂದರೆ ವಸ್ತುಗಳು ಅಂತ ಅರ್ಥ. ಎಲ್ಲ ವಸ್ತುಗಳು ಯಾವುದನ್ನು ರಾತ್ರಿ ಅಂತ ಎಣಿಸಿಕೊಂಡಿರುತ್ತಾವೋ ಅದರಲ್ಲಿ ಸಂಯಮಿಯಾದವ, ಬುದ್ಧಿವಂತನಾದವ, ಜ್ಞಾನಿಯಾದವ ಎದ್ದು ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಯಾವುದನ್ನು ಎಲ್ಲ ಹಗಲು ನಿಚ್ಚಳವಾಗಿ ಕಾಣ್ತದೆ ಅಂತ ಅನುಭವಿಸ್ತಾ ಇರ್ತಾರ ಅದನ್ನು ಬಿಟ್ಟು ಅವ ಕಣ್ಣು ಮುಚ್ಕೊಂಡು ಎಲ್ಲೂ ಇರ್ತಾನೆ ಆ ಹೊತ್ತಿಗೆ ಅಂತ. ಇದು ಜ್ಞಾನಿಯ ಲಕ್ಷಣ. ಯಾಕೆ ಹಾಗೆ ಅಂತಂದರೆ, ನಮಗೆ ಕಾಣಬೇಕಾದ್ದು ಅವನಿಗೆ ಬೇಡ, ಕಾಣುವುದಿಲ್ಲ ಅಲ್ಲ, ಬೇಡ. ನಮಗೆ ಕಾಣದೇ ಇದ್ದದ್ದು ಅವನಿಗೆ ಕಾಣ್ತದೆ, ಅವನಿಗೆ ಅದು ಬೇಕು. ಈ ದೃಷ್ಟಿಯಿಂದ ಜ್ಞಾನಿ ಹೇಗಿರಬೇಕು ಅಂತ ಕೃಷ್ಣ ಹೇಳ್ತಾರೆ. ಅವ್ಯಕ್ತದಿಂದ ಬಂತು ಅಂತ ಈ ಜಗತ್ತು ಬಂತು ಅಂತ ಹೇಳುವಂಥ ಈ ತತ್ವಗಳ ಸೃಷ್ಟಿ ಅದು ಒಂದೊಂದು ಹಂತವಾಗಿ ಆಗ್ತದೆ. ಹಾಗಾಗಿ ಅವ್ಯಕ್ತ ಅಂತ ಒಂದು ವಸ್ತುವನ್ನು ಹೇಳಿ ಆಮೇಲೆ ಮತ್ತೆ ಅಲ್ಲಿಂದ ಜಗತ್ತಿನ ಸೃಷ್ಟಿ ಆಯಿತು ಅಂತ ಹೇಳುವಂಥದ್ದು. ಹಾಗೆ ಅದನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದ. ಇದನ್ನು ಇಟ್ಟುಕೊಂಡೇ ನನ್ನ ಮಾತು ಶುರು ಮಾಡ್ತೇವೆ. ಯಾವುದು ವ್ಯಕ್ತ ಯಾವುದು ಅವ್ಯಕ್ತ ಅಂತ ಉಂಟಲ್ವಾ, ನಾವು ಮಾತಾಡಬೇಕು ಅಂತ ಆಲೋಚನೆ ಮಾಡಿದ ವಿಷಯಕ್ಕೂ ಅದೇ ಭೂಮಿಕೆ. ನಮ್ಮಲ್ಲಿ ಒಂದಿಷ್ಟು ಕಲ್ಲುಂಟು, ಒಂದಿಷ್ಟು ಮಣ್ಣು. ನೀವು ಅದು ಫಸ್ಟ್ ಪದ ಬಂದಾಗನೇ ನಂಗೆ ಅದು ಮೈಂಡಿಗೆ ಬಂದಿತ್ತು. ಆಯ್ತಾ, ಎಲ್ಲ ವಸ್ತುಗಳಿದ್ದಾರೆ, ಮೂಲ ವಸ್ತುಗಳು ಅಂತ ಕರಿತೇವಲ್ವಾ. ಅವುಗಳನ್ನು ಒಂದಷ್ಟು ರಾಶಿ ಪ್ರಕೃತಿಯೇ ನಮ್ಮ ಮುಂದೆ ಹಾಕಿದೆ. ನಮಗದು ಚಂದ ಕಾಣುವುದಿಲ್ಲ, ನಮ್ಮ ದೌರ್ಬಲ್ಯ. ನಾನು ಅದನ್ನು ಹೇಳುದು ಅಂದರೆ, ಸಾಮಾನ್ಯ ಜನಕ್ಕೆ ಸುಬ್ರಹ್ಮಣ್ಯ ಭಟ್ರು ಎಂಥದೋ ಮಾತಾಡ್ತಾರೆ ಅಂತ ಕಾಣ್ಬೋದು. ನಾನು ನೇರವಾಗಿ ಹೇಳಿಬಿಡ್ತೇನೆ, ಪ್ರಕೃತಿ ತಾನೇ ಅರೇಂಜ್ ಮಾಡಿದ ವ್ಯವಸ್ಥೆಯನ್ನು ಚಂದಲ್ಲ ಅಂತ ಎಣಿಸಿ ನಾವು ಅದನ್ನು ಅರೇಂಜ್ ಮಾಡುವುದುಂಟಲ್ವ, ಇದು ನಮಗೋಸ್ಕರ ಮಾತ್ರ ಅಂತ, ದೇವರಿಗೂ ಅಲ್ಲ. ಹಾಗಾಗಿ ನಾವು ದೇವಸ್ಥಾನವನ್ನು ಕಟ್ಟುವುದು ನಮಗೋಸ್ಕರ ಮೊದಲು ಎಣಿಸ್ಕೊಳ್ಬೇಕು, ದೇವರಿಗೋಸ್ಕರ ಅಲ್ಲ. ದೇವರಿಗೆ ದೇವಸ್ಥಾನ ದೇವರು ಕಟ್ಟಿಕೊಂಡು ಆಗಿದೆ, ಅಥವಾ ದೇವರಿಗೆ ದೇವಸ್ಥಾನದ ವ್ಯವಸ್ಥೆ ಬೇಡ, ಅಗತ್ಯವೇ ಇಲ್ಲ. ಎಂತ ಗೊತ್ತುಂಟಾ, ಇಡೀ ಮನೆ ನಿಮ್ಮ ಕೈಯಲ್ಲಿ ಉಂಟು ಅಂತ ಎಣಿಸ್ಕೊಳ್ವಾ. ಯಾರೋ ಒಬ್ಬ ಹೊರಗಿನವ ಬಂದು ಈ ರೂಮ್ ನಿಮಗಾಯ್ತಾ ಅಂತ ಹೇಳಿದ್ರೆ ನಿಮ್ಗೆ ಹೇಗಾಗ್ತದೆ? ಹಾಗೆ ಹೇಳ್ತೇವೆ, ಇಡೀ ಮನೆ ಏನಂತ ಮಾರೆ, ನೀನು ಈ ರೂಮ್ ನಿಮ್ಗೆ ಅಂತ ಇನ್ನು ಕೊಳ್ಳಿಕ್ಕೆ ನೀನು ಯಾರು ಅಂತ. ಹಾಗೆ ಇಡೀ ಜಗತ್ತಿಗೆ ಸ್ವಾಮಿಯಾದ ದೇವರ ಹತ್ರ ನಾವು ಕೈ ಮುಗಿದು, ದೇವರೇ ನಿಮ್ಗೊಂದು ದೇವಸ್ಥಾನ ಕಟ್ಟಿಸಿದ್ದೇನೆ, ಕೆಳಗೆ ನನ್ನ ಹೆಸರು ಹಾಕಿಸಿದ್ದೇನೆ, ಇಂಥವರಿಂದ ಸೇವೆ ಅಂತ. ಸೇವೆ ಅಂತ ಆ ಶಬ್ದಕ್ಕೆ ಉದಾರವಾದ ದಾನ ಅಂತ ಅರ್ಥ. ನಾನು ಕೊಟ್ಟದ್ದು ಸೇವೆ ಅಂದರೆ ದೇವರಿಗೆ ಒಪ್ಪಿಸಿದ್ದೇವೆ ನಮ್ರತೆ ಇಲ್ಲಿ ಕಾಣುವುದಿಲ್ಲ, ಅದು ಕಂಡ್ರೆ ಅವನ ಹೆಸರು ಹಾಕುವುದಿಲ್ಲ.
ಹೆಸರಾಕಿದ್ದಾನೆ ಅಂತಂದರೆ ದೇವರಿಗೆ ಇಲ್ಲ ನಾನು ಕೊಟ್ಟಿದ್ದೇನೆ ಅಂತ ಎನ್ನುವ ಧಾರ್ಷ್ಟ್ಯವೇ ಅದರಲ್ಲಿ ಕಾಣೋದು. ಶಬ್ದ ಮಾತ್ರ ಬೇರೆ ಅಷ್ಟೇ. ಈ ಒಳ್ಳೆ ಮಾತಿನಲ್ಲಿ ಬೈಯುವುದು ಅಂತುಂಟಲ್ಲ, ಹಿತವಾದ ಮಾತಿನಲ್ಲಿ ಬೈಯುವುದು ಅಂತುಂಟಲ್ಲ, ರೇಷ್ಮೆ ಇದರಲ್ಲಿ ಬಟ್ಟೆಯಲ್ಲಿ ಸುತ್ತು ಬರುವುದು ಅಂತ ಹೇಳ್ತೇವಲ್ಲ, ಬೃಹಸ್ಪತಿಗಳು ಬರಬೇಕು, ಪರಾಮರಿಸಬೇಕು, ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮಹಾಮೂರ್ಖ ಅಂತ ಅರ್ಥ, ಹೇಳುದು ಹಾಗೆ. ಆ ರೀತಿ ಇದೊಂದು ಕಾಣ್ತದೆ ನಮಗೆ. ದೇವರನ್ನು ನೋಡಿದರೆ ಅಂದರೆ ದೇವರು ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಾವು ದೇವರೊಟ್ಟಿಗೆ ಮಾಡುವ ವ್ಯವಹಾರ ಉಂಟಲ್ವಾ, ಅದು ತುಂಬ ಬಾಲಿಶ ಅಂತ ಕಾಣ್ತದೆ. ಆದರೆ ನೀವು ಅದನ್ನು ಬಾಲಿಶ ಅಂತ ಹೇಳಿಸಿ ಅದನ್ನು ಮಾಡಬೇಡಿ ಅಂತ ಹೇಳಿದರೆ ಇಡೀ ಲೋಕದ 99% ಜನರನ್ನು ನೀವು ಬದಿಗಿಟ್ಟಾಗ್ತದೆ. ಅಂದರೆ ಎಲ್ಲರೂ ಮೂರ್ಖರು ನಾನು ಹೇಳ್ತಾ ಹೋಗುದು ಅಲ್ಲ. ಕ್ರಮ ಹೇಗೆ ಅಂತಂದರೆ ಸಾಮಾನ್ಯ ಮನುಷ್ಯನಾದವ ಅದನ್ನು ಆ ರೀತಿಯೇ ಅನುಭವಿಸಬೇಕು. ಒಂದು ಸಣ್ಣ ಮಗು ಇರ್ತದೆ, ಆ ಮಗು ತನ್ನ ಮಾತಿನಲ್ಲೇ ಒಂದಿಷ್ಟು ಮಾತಾಡ್ತಾ ಹೋಗ್ತದೆ, ಇನ್ನೊಬ್ಬರು ಹೇಳಿಕೊಟ್ರು ಅದನ್ನು ಅದು ಹೇಳುವುದಿಲ್ಲ. ಲಕ್ಷ್ಮೀಶ ಅಂತ ನೀವು ಹೇಳಿಕೊಟ್ರೆ ಮಚ್ಚೀಯ ಅಂತ ಹೇಳ್ತದೆ, ಅಂದರೆ ಭಾಷೆ ಹಾಗೆ ಹೇಳ್ತದೆ. ನೀವೆಂತ ಮಾಡ್ತೀರಿ, ಒಂದು 6 ತಿಂಗಳು 7 ತಿಂಗಳವರೆಗೆ ಹಾಗೆ ಹೇಳಿದ್ರೆ ನಿಮ್ಗೆ ಖುಷಿ ಆಗ್ತದೆ. ನಂತರ ಅದನ್ನು ಪರಿಷ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ, ಹಾಗಲ್ಲ ಹೀಗೆ ಹೀಗೆ ಹೀಗೆ. ಕೊನೆಗೆ ಅದು ಪರಿಷ್ಕಾರ ಮಾಡಿ ಮಾತಾಡ್ಲಿಕ್ಕೆ ಶುರು ಮಾಡಿಕೊಂಡು ನಿಮ್ಗೆ ಸಂತೋಷ, ಓಹ್ ನನ್ನ ಮಾತಿಗೆ ಮಗು ಬಂತು ಅಂತ. ಅದರೊಟ್ಟಿಗೆ ಒಂದು ದುಃಖ ಉಂಟು. ಮಗು ತಾನೇ ಒಂದು ಭಾಷೆಯನ್ನು ಸಂಶೋಧನೆ ಮಾಡಲಿಕ್ಕೆ ಹೊರಟಿತ್ತು, ನೀವು ಅದನ್ನು ಕವರಿಸಿ ಹಾಕಿದ್ರಿ. ಅದು ಮತ್ತೊಂದು ಶಬ್ದವನ್ನು ಕೊಡ್ತಿತ್ತು ನಿಮಗೆ, ನೀವು ಆ ಶಬ್ದವನ್ನು ಅದಕ್ಕೆ ಮರೆಸಿ ನೀವು ಆಡ್ತಾ ಇರುವಂಥ ಶಬ್ದವನ್ನೇ ಅದರ ತಲೆಯಲ್ಲಿ ತುಂಬಿಸಿ ಅದು ನಿಮ್ಮ ದಾರಿಗೆ ಬರುವ ಹಾಗೆ ಮಾಡಿದ್ರಿ. ಮಗುವನ್ನು ನೀವು ಋಷಿಯಾಗ್ಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಹೊಸ ಭಾಷೆ ಹುಟ್ಟಲಿಕ್ಕೆ ನೀವು ತಡೆಗೋಡೆ ಹಾಕಿದ್ರಿ ಅಂತ ನಾನು ಹೇಳ್ಬೋದಲ್ವಾ. ಅದನ್ನು ನೀವು ಒಪ್ಪದೇ ಇರಲಿಕ್ಕಾಗುವುದಿಲ್ಲ. ಇಲ್ಲ ಎಲ್ಲ ಮಕ್ಕಳನ್ನು ಹಾಗೆ ಬಿಟ್ಟು ಬಿಡುವ ಅಂತ ಹೇಳಿದರೆ ಲೋಕ ವ್ಯವಹಾರ ನಡಿಬೇಕಲ್ಲ. ನಾಳೆ ಯಾವುದೋ ಒಂದು ಹಾಗೆ ಯಾವುದೋ ಒಂದು ಶಬ್ದವನ್ನು ಯಾವುದಕ್ಕೂ ಅರ್ಥೈಸಿಕೊಂಡು ಹೊರಟ್ರೆ ಲೋಕ ನಡೆಯುವುದು ಹೇಗೆ? ಯಾವುದೋ ಒಂದು ಪರಿಧಿ ಹಾಕಬೇಕಾಗ್ತದೆ, ಪರಿಧಿ ಹಾಕಬೇಕು. ಆ ದೃಷ್ಟಿಯಿಂದ ಇದನ್ನು ನಾನು ಹೇಳಿದ್ದು. ಹಾಗಾಗಿ ನಾವು ದೇವಸ್ಥಾನ ಕಟ್ಟಬೇಕು. ಇದು ಅಜ್ಞಾನಿಗಳ ಮಾರ್ಗ ಅಂತ ಬಿಡುವುದಲ್ಲ, ಕಟ್ಟಬೇಕು. ಒಂದು ಸೂತ್ರ ಇರಬೇಕು ಅಂತ ಋಷಿಗಳು ಸಂಕಲ್ಪ ಮಾಡಿದ್ದನ್ನು. ಯಾವತ್ತು ತುಂಬ ಎತ್ತರಕ್ಕೆ ಹೋಗುವ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಅವನಿಗೆ ಕಾರುಣ್ಯ ಇರ್ತದೆ. ಕಾರುಣ್ಯ ಇದ್ದವನೇ ಅಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಕಾರುಣ್ಯ ಇದ್ದವ ಏನು ಮಾಡ್ತಾನೆ ಅಂತಂದರೆ ಕೆಳಗೆ ನೋಡ್ತಾನೆ. ತನಗಿಂತ ತುಂಬ ಕೆಳಗಿರುವ ಅಥವಾ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವವರು ಕಷ್ಟಪಡ್ತಾ ಇರೋದನ್ನು ನೋಡಿ ತಾನು ಏರಿ ಆಗಿದೆ. ನಿಜವಾಗಿ ಅವನಿಗೆ ಕೆಳಗೆ ಬರಬೇಕು ಅಂತಿಲ್ಲ, ತಾನು ಏರಿ ಆಗಿದೆ. ಏರಿ ಆದ ಮೇಲೂ ಕೆಳಗಿಳಿದು ಮತ್ತಷ್ಟು ಮೆಟ್ಲು ಮಾಡಿಬಿಟ್ಟು ಹೋಗ್ತಾನೆ. ಎಷ್ಟು ಎಲ್ಲ ಮೆಟ್ಲುಗಳನ್ನು ಮಾಡಿಕೊಡ್ತಾನೆ ಅಂತಲ್ಲ, ಒಂದು 3-4 ಮೆಟ್ಲಾದರೂ ಮಾಡಿಕೊಟ್ಟು ತಾನು ಪುನಃ ಅದೇ ದಾರಿಯಲ್ಲಿ ಹತ್ತಿ ಹೋಗ್ತಾನೆ. ಇದು ನಮ್ಮ ಋಷಿಗಳ ಪ್ರಜ್ಞೆ. ಋಷಿಗಳು ಏನು ಮಾಡಿದರು ಅಂತಂದರೆ ತಾವು ಒಂದಷ್ಟು ಸತ್ಯಗಳನ್ನು ಕಂಡುಕೊಂಡು ತಾವು ಅದನ್ನು ರೀಚ್ ಆಗಿಯೂ ಆಯಿತು, ಅದನ್ನು ಹೊಂದಿಯೂ ಆಯಿತು, ಅವರಿಗೆ ಬೇಕಾದ ಸಿಕ್ಕಿಯೂ ಆಯಿತು. ಆದ ಮೇಲೂ ಪುನಃ ತಿರುಗಿ ಬರ್ತಾರೆ. ಅದು ಕಾರಣ ಅಂತ ಬರಬೇಕು ಅಂತಿಲ್ಲ. ನಿಜವಾಗಿ ನೀವು ಒಬ್ಬನ ಒಟ್ಟಿಗೆ ಎಷ್ಟು ಹೊತ್ತು ಫ್ರೆಂಡ್ಶಿಪ್ ಮಾಡ್ಬೋದು ಅಂತಂದರೆ, ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಿ ತಿಳಿಸಿ, ಫ್ಲೈಟಲ್ಲಿ ಹೋಗ್ತಾ ಇದ್ದೀರಿ ತಿಳಿಸಿ, ಫ್ಲೈಟ್ ಹೋಗುವವರೆಗೆ ಸ್ಟೇಷನ್ವರೆಗೆ ನೀವು ಅವನೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಬೋದು. ಆಮೇಲೆ ನಿಮ್ಮ ತಾಪತ್ರಗಳು ನಿಮಗಿದೆ, ನಿಮ್ಗೆ ಮತ್ತೊಂದು ಕಡೆ ಹೋಗ್ಲಿಕ್ಕಿದೆ, ನೀವು ಹೋಗ್ತೀರಿ, ಬಾಯಿ ಹೇಳಿ ಹೋಗ್ತೀರಿ ಅಷ್ಟೇ. ಆಮೇಲೂ ಕೂಡ ಅವನ ಸಮಸ್ಯೆಗಳು ನಿಮಗೆ ಗೊತ್ತಾಗಿ ನೀವು ತಿರುಗಿ ಬಂದು ಅವನಿಗೇನಾದರೂ ಉಪಕಾರ ಮಾಡಿದರೆ ಅವನದನ್ನು ದೊಡ್ಡದಂತ ಭಾವಿಸ್ಬೇಕು. ಸಾಮಾನ್ಯವಾಗಿ ಹಾಗೆ ನಾವು ಪ್ರಯಾಣ ಮಾಡ್ತಾ ಇರೋ ಉದಾಹರಣೆ ಅದನ್ನೇ ಕೊಡ್ತೇವೆ. ಜೀವನ ಅಂದರೆ ಹೇಗೆ ಅಂದರೆ ಒಂದು ರೈಲಲ್ಲಿ ಹೋಗ್ತಾ ಇರುವ ಹಾಗೆ. ನಮ್ಮ ಸ್ಟೇಷನ್ ಬಂದು ಕೂಡ ನಾವು ಇಳಿತೇವೆ, ಮತ್ತೊಂದು ಸ್ಟೇಷನ್ ಇನ್ನೊಬ್ಬ ಹತ್ತಾನೆ. ಈ ಜನಗಳು ನಿಮಗೆ ಫ್ರೆಂಡ್ಸ್ ಎನ್ನುವಂಥದ್ದು ಪ್ರವಾಹದ ನಿತ್ಯ. ಒಬ್ಬ ಅಲ್ಲದಿದ್ದರೆ ಮತ್ತೊಬ್ಬ ಫ್ರೆಂಡ್ ಸಿಗ್ತಾನೆ ನಿಮಗೆ. ನೀವು ಹೋಗುವ ಜರ್ನಿ ಪೂರ್ತಿ ನೀವು ಆರಂಭದಿಂದ ಕೊನೆಯವರೆಗೆ ಹೋಗ್ತಾ ಇದ್ದೀರಿ ಅಂತಂದರೆ ನಿಮಗೆ ಒಂದು 25 ಜನ ಮಿತ್ರರು ಸಿಗ್ಬೋದು. ಅದು ಪ್ರವಾಹದ ನಿತ್ಯ ಅಂತ ಕರೆಯುವಂಥದ್ದು. ಒಂದು ಪ್ರವಾಹದಾಗಿ ಅವರು ಬರ್ತಾರೆ ಇಳ್ತಾರೆ ಹೋಗ್ತಾರೆ, ಬರ್ತಾರೆ ಇಳ್ತಾರೆ ಹೋಗ್ತಾರೆ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ. ಕೆಲವು ಇಳಿದು ಹೋದ ಮೇಲೂ ನಿಮ್ಗೆ ಕಾಲ್ ಮಾಡ್ತಾರಲ್ಲ, ಅದು ನಿಜವಾದ್ದು ಅಂತ ಅನಿಸ್ತೇನೆ ನಾನು. ಅಂದರೆ ನಿಮ್ಮ ಮೇಲಿನ ಒಂದು ಕರುಣೆಯಿಂದಲೋ ನಿಮ್ಮ ಮೇಲಿನ ಒಂದು ಅನನ್ಯವಾದ ಒಂದು ಭಾವದಿಂದಲೋ ಯಾವುದೋ ಒಂದು ಬಂಧದಿಂದಲೋ ಹಾಗೆ ಮಾಡುವಂಥದ್ದು. ಋಷಿಗಳು ನಮಗೆ ಮಾಡ್ತಾ ಇರೋ ಉಪಕಾರ. ಅವರು ಸೇರಬೇಕಾದ್ದನ್ನು ಸೇರಿದ ಮೇಲೆಯೂ ಕೂಡ ನನ್ನ ಹಾಗೆ ಇನ್ನೊಬ್ಬ ಕಷ್ಟಪಡುವುದು ಬೇಡ ಅಂತ ಹೇಳಿ ಕೆಳಗೆ ಬಂದು ಮತ್ತೊಂದಿಷ್ಟು ಮೆಟ್ಲು ಕಟ್ಟಿ ಹೋಗ್ತಾರಲ್ವ, ಅದು ದೊಡ್ಡದು. ಆ ದೃಷ್ಟಿಯಿಂದ ಋಷಿಗಳು ಮಾಡಿದ ಉಪಕಾರ ಇದು. ಈ ನಿರ್ಮಾಣ ಶಾಸ್ತ್ರ ಇರ್ಬೋದು, ಪ್ರತಿಮೆಗಳ ನಿರ್ಮಾಣ ಇರ್ಬೋದು, ದೇವಸ್ಥಾನಗಳ ನಿರ್ಮಾಣ ಮಾಡೋದು ಹೇಗೆ ಅಂತಿರ್ಬೋದು, ಅದಕ್ಕೆ ಹಾಕಿಕೊಟ್ಟ ವಿಧಿಗಳು, ಬೇಡ ಅಂತ ಹೇಳಿದಂಥ ನಿಷೇಧಗಳು, ಅದಕ್ಕೆ ಉಪಯೋಗ ಮಾಡುವ ವಸ್ತುಗಳನ್ನು ಅವರು ಸೂಚಿಸಿದ ಪರಿ, ಅವುಗಳನ್ನು ಕಲೆಕ್ಟ್ ಮಾಡುವಂಥ ವ್ಯವಸ್ಥೆಗಳು ಎಲ್ಲವನ್ನು ನೀವು ನೋಡ್ತಾ ಹೋದರೆ, ಇನ್ನು ಕೇವಲ ದೇವಸ್ಥಾನಕ್ಕೆ ಮಾತ್ರ ಹೇಳ್ತಾ ಇಲ್ಲ, ಒಂದು ಮನೆ ಕಟ್ಟಲಿಕ್ಕಾಗಿ
ಒಂದು ವಸ್ತುವನ್ನು ಮಾಡಲಿಕ್ಕಾಗಲಿ ಅವರು ಮಾಡಿಕೊಟ್ಟು ಹಾಕಿಕೊಟ್ಟ ರೇಖೆಗಳಿದ್ದಾವಲ್ಲ ತುಂಬ ಅದ್ಭುತವಾದ್ದು. ಸಣ್ಣ ಉದಾಹರಣೆ ಹೇಳ್ತೀನಿ. ವಾಸ್ತುಶಾಸ್ತ್ರ ಅಂತ ಹೇಳುವಾಗ ಇವತ್ತಿನ ದಿವಸದಲ್ಲಿ ನೀವು ನನ್ನನ್ನು ಒಬ್ಬ ವಾಸ್ತುಶಾಸ್ತ್ರಜ್ಞ ಅಂತ ಪರಿಚಯ ಮಾಡಿದರೆ ತುಂಬ ಜನಕ್ಕೆ ಸಂಶಯ ಬರ್ತದೆ, ಇವರು ಒಂದಿಷ್ಟು ಮನೆ ಹೊಡಿತಾರೆ ಅಂತ. ಅಂದರೆ ಅದನ್ನು ಅಲ್ಲಿಡಬೇಡಿ, ಇದನ್ನು ಎಲ್ಲಿಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಿದ್ರೆ ಸಾಯ್ತಾರೆ, ಹೀಗೆ ಮಾಡಿದ್ರೆ ಅದು ಮತ್ತೆ ಈಗ ಹೆಚ್ಚಿನ ಕಡೆ ಆಗ್ತಾ ಇರೋದು ಅದೇ ಅಲ್ವಾ? ಹಾಗೆ ಆಗ್ತಾ ಉಂಟು. ಹೀಗೆ ಮಾಡಿದ್ರೆ ತೊಂದರೆ ಆಗ್ತದೆ, ಹೀಗೆ ಮಾಡಿದ್ರೆ ಮನೆಯಲ್ಲಿ ನಿಮಗೆ ಸಂಪತ್ತು ಉಳಿಯುವುದಿಲ್ಲ. ಹೌದು ಹೌದು. ಇಲ್ಲಿ ದ್ವಾರ ಇಟ್ಟರೆ ನಿಮಗೆ ಮನೆಯಲ್ಲಿ ಯಾರೋ ಸಾಯ್ತಾರೆ, ಆಕ್ಸಿಡೆಂಟ್ ಆಗ್ತದೆ, ಅಥವಾ ಡಿಪ್ರೆಷನ್ಗೆ ನೀವು ಒಳಗಾಗ್ತೀರಿ. ಹೀಗೆಲ್ಲ ಒಂದಷ್ಟು ವಿಷಯಗಳನ್ನು ಹೇಳಿ 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 ನಮ್ಮ ಮನೆ ನೋಡುವಾಗ ನಾವು ಅದನ್ನು ಪ್ರತಿಯೊಂದು ಕ್ಷಣಕ್ಕೂ ಕೂಡ ಇದು ಸರಿ ಉಂಟೋ ಇಲ್ಲವೋ, ಸರಿ ಉಂಟೋ ಇಲ್ಲವೋ ಅಂತ 10 ಜನರ ಹತ್ರ ಕೇಳುವ ಪರಿಸ್ಥಿತಿಗೆ ನಮ್ಮ ಶಾಸ್ತ್ರ ಇವತ್ತು ಬಂದಿದೆ, ಟ್ವಿಸ್ಟ್ ಆಗಿದೆ. ನಿಜವಾಗಿ ವಾಸ್ತುಶಾಸ್ತ್ರ ಆ ಉದ್ದೇಶದಿಂದ ಬಂದದ್ದಲ್ಲ. ನಾನು ಇದನ್ನು ತುಂಬ ಕಡೆಯಲ್ಲಿ ಹೇಳಿದ್ದೇನೆ. ಬೇಕಾದಷ್ಟು ಆಕ್ಷೇಪವೂ ಬಂದಿದೆ. ಹೇಗೆ ಆಕ್ಷೇಪ ಬರ್ತದೆ ಅಂತಂದ್ರೆ, ಒಂದಷ್ಟು ವಿದ್ಯಾರ್ಥಿಗಳಿಗೆ ಅಧ್ಯಾಪನ ಮಾಡಿದ ಒಬ್ಬ ಒಳ್ಳೆ ಡಾಕ್ಟರ್, ನೀವು ಕಲಿತಾ ಇರುವ ಸಿಲೆಬಸ್ ಇರುವಂಥದ್ದು ಪೂರ್ತಿ ಸರಿಯಲ್ಲ, ಅದರ ಒಳಗೆ ನೀವು ಹೋಗಿ ಅಂತ ಹೇಳಿ ಒಂದು ಹಂತದಲ್ಲಿ ಸಿಲೆಬಸ್ ಅನ್ನು ಬದಿಗಿಡ್ಲಿಕ್ಕೆ ಹೇಳ್ತಾನಲ್ವ, ಆ ಹೊತ್ತಿಗೆ ಅದನ್ನೇ ಕಲಿತವರೆಲ್ಲ ಅವನಿಗೆ ತಿರುಗಿ ಬೀಳ್ತಾರೆ. ಹಾಗಾಗ್ತಾ ಉಂಟು. ಅಂದರೆ ವಾಸ್ತುಶಾಸ್ತ್ರದ ಮೂಲಭೂತವಾದ ಋಷಿಗಳ ಕಾರುಣ್ಯ ಏನು ಅಂತ ತಿಳ್ಕೊಳ್ಳದೆ ನಾವು ಅದನ್ನು ಕೇವಲ ಬದುಕಿಗೋಸ್ಕರ, ಅಂದರೆ ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದೇವೆ, ಹಣ ಮಾಡಲಿಕ್ಕೋಸ್ಕರ ಅಂತ ಹೇಳಿಯೋ ಅಥವಾ ಬದುಕಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದೇವೆ. ಹಾಗೆ ಮಾಡಿದ್ರೆ ಏನಾಗ್ತದೆ ಅಂತಂದರೆ, ಶಾಸ್ತ್ರ ಎನ್ನುವಂಥದ್ದು ಅದು ಜೀವಕಾರುಣ್ಯವನ್ನು ಕಳ್ಕೊಳ್ತದೆ. ಶಾಸ್ತ್ರಕ್ಕೊಂದು ದೊಡ್ಡ ಮುಖ ಇರುವಂಥದ್ದು, ಅದು ಬಂದದ್ದೇ ಒಂದು ಸಮಾಜವನ್ನು, ಒಂದಿಷ್ಟು ಜೀವರನ್ನು, ಒಂದಿಷ್ಟು ಜನಗಳಿಗೆ ಅನುಕೂಲ ಆಗಲಿ ಅಂತ. ನೀವು ಅದನ್ನೊಂದು ಖಳನಾಯಕನ ಹಾಗೆ ಬಿಂಬಿಸಿದರೆ ಅದು ಮತ್ತೆ ಒಂದು ಕಾಲಕ್ಕೆ ಒಂದೋ ಅದು ಇಲ್ಲದ ಹಾಗೆ ನಶಿಸಿ ಹೋಗ್ತದೆ. ಇಲ್ಲದಿದ್ದರೆ ಎಲ್ಲರೂ ಪರಿಷ್ಕಾರ ಮಾಡಿ 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 ಸ್ವತ್ವವನ್ನು ಕಳ್ಕೊಂಡು ಬಿಡ್ತಾರೆ, ಅದು ಮೂಲ ರೂಪವೇ ಇರುವುದಿಲ್ಲ ಅಂತ ಆಗಿರುತ್ತೆ. ಈಗ ಹೇಗಾಗಿದೆ, ಈಗ ಒಂದು ಅರ್ಥದಲ್ಲಿ ಒಂದಷ್ಟನ್ನು ತನ್ನೊಳಗೆ ಸೇರಿಸಿಕೊಂಡು ಮೂಲ ಸ್ವರೂಪವನ್ನು ಮರೆಮಾಚಿಕೊಂಡು ಇದಲ್ಲ ಅಂತ ತೋರಿಸಿಕೊಳ್ಳುವ ಹಾಗೆ ಉಂಟು. ಆಲ್ಮೋಸ್ಟ್ ಆ ಸೆಕೆಂಡ್ ಆಗ ಬಂದಿದೆ. ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿರುವಂತಹ ಒಂದು ಪ್ರಜ್ಞೆ, ಒಂದು ರೀತಿಯ ಮನಸ್ಥಿತಿ ಎಲ್ಲವನ್ನೂ ಸ್ವೀಕಾರ ಮಾಡಬೇಕು ಅಂತ. ನಾನು ಹೇಗೆ ಹೇಳುದು, ಅವ್ರು ಹೇಳಿದ್ರು ಅದು ಸರಿ, ಇವ್ರು ಹೇಳಿದ್ರು ಹಾಗೆ, ಅಂದ್ರೆ ಎಲ್ಲವನ್ನೂ ಸ್ವೀಕಾರ ಮಾಡಿ ಗೊಂದಲ ಯಾಕೆ, ನಾವೊಂದು ಇದನ್ನು ತಯಾರು ಮಾಡುವ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾ ಉಂಟು. ಹೌದು, ನಿಮ್ಮ ಕೂದಲು ಬಿಳಿ ಆದ್ರೆ ನಾವು ಕಪ್ ಮಾಡ್ತೇವೆ. ನಾವೇನು ಮಾಡಿದ್ದೇವೆ ಅಂತಂದ್ರೆ ಒಂದು 25 ಬಗೆಯ ಗಿಡಮೂಲಿಕೆಗಳನ್ನು ಹಾಕಿದ್ದೇವೆ. ಕೆಲವರು ಹೇಳ್ತಾರೆ 4 ಬಗೆಯ ಗಿಡಮೂಲಿಕೆಗಳು ಸಾಕು, ಇನ್ನೊಬ್ರು ಹೇಳ್ತಾರೆ 108 ಬಗೆಯ ಗಿಡಮೂಲಿಕೆಗಳನ್ನು ಹಾಕಿದ್ದೇವೆ. ಎಲ್ಲವನ್ನು ಯಾವ್ಯಾವುದು ಆಯುರ್ವೇದದಲ್ಲಿಯೋ ಅಥವಾ ನಂಬಿಕೆಯಲ್ಲಿಯೋ ಕೂದಲಿಗೆ ಒಳ್ಳೆಯದು ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದೆಯೋ ಅಂತ ಎಲ್ಲದನ್ನೂ ತಗೊಂಡ್ಬರೋದು, ಅರಿಯುವುದು, ಅದರ ರಸ ತೆಗೆಯುವುದು, ಎಣ್ಣೆಗೆ ಹಾಕುದು, ಕಲಸುದು, ಎಣ್ಣೆ ಮಾಡುದು, ಹಾಕೊಳ್ಳೋದು ಅಂತ ಈ ರೀತಿಯ ವ್ಯವಸ್ಥೆ. ನೀವು ಹೆಚ್ಚು ಹೆಚ್ಚು ಹಾಕ್ತಾ ಹೋದ್ರೆ ಹೆಚ್ಚು ಹೆಚ್ಚು ಕಪ್ಪಾಗ್ತದೆ ಅಂತ ನಾವು ಭ್ರಮಿಸಿಕೊಂಡಿದ್ದೇವೆ. ನಿಜವಾಗಿ ಅಂಥದ್ದಿಲ್ಲ. ಎಲ್ರಿಗೂ ಗೊತ್ತುಂಟು, ಹಾಕೊಂಡವ್ರಿಗೆ ಗೊತ್ತುಂಟು, ಮಾಡುವವರಿಗೆ ಗೊತ್ತುಂಟು. ಆದ್ರೆ ಲೋಕ ಆ ರೀತಿಯಲ್ಲಿ ಹೋಗ್ತಾ ಉಂಟು, ಅದನ್ನು ಹುಡುಕ್ತಾ ಉಂಟು. ಬೆಳೀತಾ ಇರೋದು ಕೂದಲಲ್ಲ, ಅವರ ಬಿಸ್ನೆಸ್. ಆ ರೀತಿಯಲ್ಲಿ ವಾಸ್ತುಶಾಸ್ತ್ರವು ಏನಾಗಿದೆ ಅಂತಂದ್ರೆ, ವಾಸ್ತುಶಾಸ್ತ್ರಕ್ಕೆ ಸಂವಾದಿಯಾಗುವಂತಹ ಭಾರತದ ಅಂತ ಹೇಳಬರಲಿಕ್ಕೆ ಆಗದೇ ಇರುವ ಬೇರೆ ಕೆಲವು ಶಾಸ್ತ್ರಗಳಿದ್ದಾವೆ. ಉದಾಹರಣೆ ಫೆಂಗ್ಶುಯಿ ಉಂಟು, ಚೀನಾದಿಂದ ಬಂದದ್ದು ಅಂತ ಹೇಳ್ತೇವೆ, ಜಪಾನಿಂದ ಬಂದದ್ದು. ಹೀಗೆ ಆ ಬೇರೆ ಬೇರೆ ದೇಶಗಳಲ್ಲಿ ಒಂದೊಂದು ನಂಬಿಕೆಗಳುಂಟು, ಮನೆಯ ಬಗ್ಗೆ ಅಥವಾ ನಿರ್ಮಾಣಗಳ ಬಗ್ಗೆ, ಬದುಕುವ ಬಗ್ಗೆ ಎಲ್ಲ. ನಾವೇನು ಮಾಡ್ತೇವೆ ಅಂತಂದ್ರೆ, ಅಲ್ಲಿ ಅದು ಪರಿಣಾಮಕಾರಿ ಅಂತ ನಮ್ಗೆ ಗೊತ್ತಾದ ಕೂಡಲೇ ಅದನ್ನು ನಮ್ಮೊಟ್ಟಿಗೆ ಸ್ವೀಕಾರ ಮಾಡ್ತೇವೆ, ಇದನ್ನು ಸ್ವೀಕಾರ ಮಾಡ್ಕೊಳ್ತೇವೆ, ಮತ್ತೊಂದನ್ನು ಸ್ವೀಕಾರ ಮಾಡ್ಕೊಳ್ತೇವೆ. ಹಾಗಾಗಿ ಏನಾಗ್ತದೆ ಅಂತಂದ್ರೆ, ನಿಮ್ಗೊಂದು ಕಾಫಿ ಮಾಡಬೇಕು, ಕಾಫಿಗೆ ಬೇಕಾಗುವಂಥದ್ದು 3 ವಸ್ತುಗಳು: ಒಂದು ಹಾಲು, ಒಂದು ಸಕ್ಕರೆ, ಒಂದು ಕಾಫಿ ಪುಡಿ. ಈ 3 ಇದ್ರೆ ಮಾತ್ರ ಅದು ಕಾಫಿ ಆಗುತ್ತೆ. ಅದಕ್ಕೆ ನಾನು ಇನ್ನೊಂದು ಹಾಕ್ತೇನೆ, ಮತ್ತೊಂದು ಹಾಕ್ತೇನೆ, ನೀವು ಎಲ್ಲ ಹಾಕ್ತಾ 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 ಹೋದರೆ ಕೊನೆಗೆ ಒಂದು ಬಾರಿ ಏನಾಗ್ತದೆ ಅಂದರೆ, ಗೊತ್ತಿಲ್ಲದೆ ನೀವು ಕಾಫಿ ಪುಡಿ ಹಾಕದೇ ಇದ್ರೂ ಕೂಡ ನೀವು ಕಾಫಿ ಅಂತ ಅದನ್ನು ಕುಡಿತಾ ಇರ್ತೀರಿ, ಅದನ್ನು ಮರ್ತೋಗಿರ್ತೀರಿ ಹಾಕ್ಲಿಕ್ಕೆ. ಉಳಿದೊಂದು ಹಾಕೋ ಭರಾಟೆಯಲ್ಲಿ ಅದನ್ನು ಮರ್ತೋಗಿರ್ತೀರಿ, ನೀವು ಅದನ್ನು ಕಾಫಿನ ಕುಡಿತಾ ಇರ್ತೀರಿ. ನಿಮ್ಮೊಟ್ಟಿಗೆ ಕುಡಿದವರು ಹೌದು ಹೌದು ಅಂತ ಹೇಳ್ತಾ ಇರ್ತಾರೆ. ಕೊನೆಗೆ ಏನಾಗ್ತದೆ ಅಂತಂದರೆ, ಅಷ್ಟು ಹಾಕಿದರೆ ಮಾತ್ರ ಅದು ಕಾಫಿ, ಇದು ಸುಮ್ಮನೆ ಯಾವುದೋ ಒಂದು ವಸ್ತು ಬಂದಿದೆ ಅಂತ. ಶಾಸ್ತ್ರಕ್ಕೆ ಬೇರೆದ್ದದ್ದು ಸೇರಿ 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 ಕೊನೆಗೆ ಮೂಲ ಶಾಸ್ತ್ರವನ್ನು ಹಿಡಿದು ಶಾಸ್ತ್ರವೇ ಅಲ್ಲ, ಅದು ಬದಿಗಿಡಿ, ಇದೇ ಶಾಸ್ತ್ರ ಅಂತ ಆಗಿಬಿಡ್ತದೆ. ನಾವು ಒಂದು ಧಾವಂತದಲ್ಲಿ ನಾವು ಇದ್ದೇವೋ ಅಂತ ಹೆದರಿಕೆ ಆಗ್ತದೆ ನನಗೆ. ಹಾಗಾಗ್ತಾ ಉಂಟು ಅಂತ ಕಾಣ್ತದೆ ಒಂದು ಅರ್ಥದಲ್ಲಿ. ಹಾಗೆಂತ ಪ್ರಾಚೀನವಾದ ಉಳಿಲಿಲ್ಲ ಅಂತಲ್ಲ, ಪ್ರಾಚೀನವಾದ ಉಳ್ಕೊಂಡಿದೆ. ಯಾಕೆ ಅಂತ ಕೇಳಿದ್ರೆ, ಪ್ರಾಚೀನವಾದ ಗ್ರಂಥಗಳು ಹಾಗೆ ಇದ್ದಾವೆ, ಅವುಗಳಿಗೆ ವ್ಯಾಖ್ಯಾನ ಬಂದಿದೆ, ಅವುಗಳ ಪಾಠ ಪ್ರವಚನಗಳಾಗ್ತಾ ಉಂಟು ಅಂತ ಬಿಟ್ಟರೆ
ಗ್ರಂಥಗಳನ್ನೇ ಪೂರ್ಣವಾಗಿ ಇಲ್ಲ ಅಂತ ಮಾಡಲಿಕ್ಕೋ ತಿರುಚಲಿಕ್ಕೋ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ನಾವು ಅಷ್ಟು ದೊಡ್ಡದಾಗಲೇ ಅಲ್ಲಿ ತನಕ ತಲುಪಲೇ ಇಲ್ಲ. ಅಂದ್ರೆ ಅಷ್ಟು ಅಲ್ಲಿವರೆಗೆ ತಲುಪುವುದರೊಳಗೆ ನಮ್ಮನ್ನು ಇದು ಎಳೆದು ಬಿಡ್ತದಲ್ವಾ. ಹಾಗಾಗಿ ಅದರ ಹಿಂದೆ ಹೋಗ್ತಾ ಇದ್ವಿ. ಹಾಗಾಗಿ ಒಂದಿಷ್ಟು ಅಧ್ಯಯನ ಬೇಕು. ಅಧ್ಯಯನ ಎನ್ನುವಂಥದ್ದು ಕೇವಲ 1 ವರ್ಷದ್ದೋ 2 ವರ್ಷದ್ದೋ ಅಕಾಡೆಮಿಕ್ ಆದ ವ್ಯವಸ್ಥೆ ಅಲ್ಲ. ಇಷ್ಟು ಸಮಯ ಕಲ್ತ್ರೆ ನಿಮಗೆ ಇದರಲ್ಲಿ ಸಾಮರ್ಥ್ಯ ಬರ್ತದೆ. ನಾವು ನೋಡ್ತಾ ಇದ್ದೇವೆ, 15 ದಿವಸದ ಕೋರ್ಸ್ ಮಾಡ್ತೇನೆ ನಾನು, ನೀವು ಬನ್ನಿ, 15 ದಿವಸ ಆದಮೇಲೆ ನೀವು ಸ್ವತಂತ್ರವಾಗಿ ನನ್ನ ಹಾಗೆ ಮಾಡ್ಬೋದು ಅಂತ ಒಬ್ಬ ಹೇಳಿಬಿಟ್ರೆ, ನಾವು ಒಂದಿಷ್ಟು ಹಣ ಕೊಟ್ಟದಕ್ಕೆ ಸೇರಿ 15 ದಿವಸ ಆ ಕೋರ್ಸ್ಗೆ ಅಟೆಂಡ್ ಆಗಿ ಅದನ್ನು ಕಲಿತೇವೆ. 16ನೇ ದಿವಸ ನಮ್ಗೆ ಆ ಕಾನ್ಫಿಡೆನ್ಸ್ ಬರಬೇಕು ಅಂತಿಲ್ಲ, ಬರುವುದಿಲ್ಲ. ಬಂದು ಅಕಸ್ಮಾತ್ ನಾವು ಮಾಡಿದ್ರು ಸಕ್ಸಸ್ ಆಗಬೇಕು ಅಂತಿಲ್ಲ. ಅಥವಾ ಅದನ್ನು 15 ವರ್ಷ ಕಲ್ತವನಿಗೂ ಆ ಕಾನ್ಫಿಡೆನ್ಸ್ ಬರಬೇಕು ಅಂತಿಲ್ಲ. ಹಾಗಾದರೆ ಹೇಗೆ ಬರ್ತದೆ? ಶಾಸ್ತ್ರ ಎನ್ನುವಂಥದ್ದು ಕೆಲಸ ಮಾಡುವುದು ಹೇಗೆ? ಯಾವುದೇ ವಿದ್ಯೆ, ಶಾಸ್ತ್ರ ಎನ್ನುವ ಶಬ್ದವನ್ನು ನಾನು ಕೇವಲ ಪಾರಿಭಾಷಿಕವಾಗಿ ಉಪಯೋಗ ಮಾಡ್ತೇನೆ. ಯಾವ ವಿದ್ಯೆ ಬೇಕಾರಾಗಿರ್ಬೋದು ಲೋಕದಲ್ಲಿ, ಅದು ನಿಮಗೆ ಅನುಭವಕ್ಕೆ ಬಂದು ನಿಮಗೆ ಫಲ ಕೊಡೋದು ಹೇಗೆ ಅಂತಂದರೆ 2 ಪ್ರಧಾನವಾದ. ಒಂದು, ನಾವು ಅದನ್ನು ಸರ್ವಾತ್ಮನ ಪ್ರೀತಿಸಬೇಕು. ಮತ್ತೊಂದು, ಅದು ನಮ್ಮನ್ನು ಸರ್ವಾತ್ಮನ ಒಪ್ಪಿಕೊಳ್ಬೇಕು. ಇದು 2 ಆಗದೇ ಇದ್ದರೆ ಯಾವ ವಿದ್ಯೆಯು ಯಾರನ್ನೂ ಹಿಡಿಯುವುದಿಲ್ಲ, ನಮಗೂ ಯಾವುದನ್ನು ಹಿಡಿಯುತ್ತಾಗುತ್ತೆ. ನಮಗದರಲ್ಲಿ ಆತ್ಯಂತಿಕವಾದ ಪ್ರೀತಿ ಬೇಕು. ಅದಕ್ಕೆ ನಮ್ಮ ಮೇಲೆ ಆತ್ಯಂತಿಕವಾದ ಅನುಗ್ರಹ ಬುದ್ಧಿ ಬೇಕು. ಅದನ್ನು ಪ್ರೀತಿಯಿಂದ ಕರೆಯಬೇಕು, ಆ ಶಬ್ದದಲ್ಲೇ ಕರೆ. ಅದು ಇದ್ದರೆ ಯಾವುದೇ ಫೀಲ್ಡ್ ಆಗ್ಬೋದು, ಯಾವುದೇ ವಿದ್ಯೆ ಆಗ್ಬೋದು. ಇದು ಕೇವಲ ವಾಸ್ತುಶಾಸ್ತ್ರಕ್ಕೋ ಅಥವಾ ಇದು ಕೇವಲ ಸಂಗೀತಕ್ಕೋ ಚಿತ್ರಕ್ಕೋ ಸಾಹಿತ್ಯಕ್ಕೋ ಮಾತ್ರ ಹೇಳ್ತಾ ಇಲ್ಲ. ಲೋಕದಲ್ಲಿ ಯಾವುದನ್ನೆಲ್ಲ ನೀವು ಕಲಿಯುವ ವಸ್ತು ಅಂತ ಎಣಿಸ್ಕೊಂಡಿದ್ದೀರಿ, ಅಧ್ಯಯನ ಮಾಡಲಿಕ್ಕೆ ಇರುವ ವಸ್ತು ಅಂತ ಎಣಿಸ್ಕೊಂಡಿದ್ದೀರಿ, ಅದು ಎಲ್ಲವೂ ಅಷ್ಟೇ. ಹಾಗಾಗಿ ಯಾವ ಫೀಲ್ಡನ್ನು ಬೇಕಾದ್ರೆ ತಗೊಳ್ಳಿ, ಅದರಲ್ಲಿ ಸಕ್ಸಸ್ ಆದವರು ಅಂತ ಒಂದು 4 ಜನ ನೀವು ಪಟ್ಟಿ ಮಾಡಿದರೆ ಅವರು ಅದನ್ನು ಅತ್ಯಂತ ಪ್ರೀತಿ ಮಾಡಿದವರೇ ಆಗಿರ್ತಾರೆ. ಅದನ್ನು ದ್ವೇಷ ಮಾಡಿದವರು ಖಂಡಿತ ಆಗಿರುತ್ತೆ. ಹಾಗಾಗಿ ವಾಸ್ತುಶಾಸ್ತ್ರವು ಹಾಗೆ ಅಂತ ಹೇಳೋದು. ಅದನ್ನು ಅತ್ಯಂತ ಪ್ರೀತಿ ಮಾಡಿದರೆ ನೀವು ಒಂದು ಹಂತದಲ್ಲೂ ಅದರ ಮರ್ಯಾದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ತೊಂದರೆ ಆಗ್ಲಿಕ್ಕೆ ಬಿಡುವುದಿಲ್ಲ. ಇನ್ನೊಂದನ್ನು ಒಪ್ಪಿಕೊಳ್ಳುವ, ಇದರ ಮೇಲೆ ಅದನ್ನು ಕೂರಿಸೋದಿಲ್ಲ. ನಾನು ಇದರೊಟ್ಟಿಗೆ ಬೇಕಾದ್ರೆ ಕೂರಿಸ್ತೇನೆ. ಅಲ್ಲ, ನೀವು ಇದನ್ನು ಹೇಳ್ತಾ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಕೇಳಬೇಕು ನನಗೆ. ಆದರೆ ತುಂಬ ತುಂಬ ಕನ್ಸರ್ನಿಂಗ್ ವಿಷಯ ಅಂತ ನಾವೇನು ಹೇಳೋದು ಅಂತಂದರೆ, ಈ ಅದೇ ಈ ವಾಸ್ತುಶಾಸ್ತ್ರವನ್ನು ಬಳಸ್ಕೊಂಡು ಹೆದರಿಸೋದು, ಅದನ್ನು ಬಿಸ್ನೆಸ್ ಮಾಡೋದು, ಇದಕ್ಕೆ ಪರಿಹಾರ ಏನು ಅಂತ. ಇದಕ್ಕೆ ಪರಿಹಾರ ಎನ್ನುವಂಥದ್ದು, ಮತ್ತು ಜನ ಹೇಗೆ ಅದು ಸ್ವಲ್ಪ ಅಲರ್ಟ್ ಆಗಿರಬಹುದು. ಜನಗಳಿಗೆ ನಾನು ಹೇಳೋದು, ಇದನ್ನು ಈ ಕೆಲಸವನ್ನು ಯಾರೋ ಒಬ್ಬ ಮಾಡ್ತಾನೋ ಇಬ್ಬರು ಮಾಡ್ತಾರೋ ಎನ್ನುವುದಕ್ಕಿಂತ ಹೆಚ್ಚು ಇದು ನಮ್ಮ ನಿತ್ಯ ಜೀವನದಲ್ಲಿ ನಾವು ತರಬೇಕು ಅಂತ ಹೇಳೋದು. ನಾವು ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರು ನಾವು ಬದುಕಿನಲ್ಲಿ ನಾವು ಅಳವಡಿಸಿಕೊಂಡೇ ಆಗ್ತದೆ. ಮನೆ ಅಂದರೆ ಏನು ಅಂತ ಆಲೋಚನೆ ಮಾಡಿ. ಮನೆಯ ವಾಸ್ತು ಸರಿ ಇಲ್ಲ ಅಂತ ಹೇಳುವ ವ್ಯವಸ್ಥೆಗೆ ನಾನು ಒಂದಿಷ್ಟು ಪ್ರಶ್ನೆ ಹಾಕ್ತೇನೆ. ಆ ಫೀಲ್ಡಲ್ಲಿ ಇದ್ದವನಾಗಿ ನಾನು ಪ್ರಶ್ನೆ ಹಾಕ್ತೇನೆ. ಯಾರೋ ಒಬ್ಬ 3ನೇ ಅದರ ಬಗ್ಗೆ ಏನೂ ಗೊತ್ತಿಲ್ಲದ ನಾವು ಪ್ರಶ್ನೆ ಮಾಡೋದು ಬೇರೆ. ನಿಮ್ಮ ಮನೆ ಎನ್ನುವಂಥ ವಸ್ತುವನ್ನು ನೀವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಬಯಸ್ತೀರಿ. ನಮ್ಮ ಮನೆ ಎನ್ನುವಂಥದ್ದು ನನ್ನ ದೃಷ್ಟಿಯಲ್ಲಿ ಅಲ್ಲ, ಶಾಸ್ತ್ರ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು, ನನಗೆ ಶಾಂತಿಯನ್ನು, ನೆಮ್ಮದಿಯನ್ನು, ವಿಶ್ರಾಂತಿಯನ್ನು ಕೊಡುವಂಥದ್ದು ಒಂದು ಆಗಿರಬೇಕಷ್ಟೇ. ಅದಕ್ಕಿಂತ ಹೆಚ್ಚಿನದ್ದನ್ನು ನೀವು ಮನೆಯಿಂದ ಯಾವುದನ್ನು ಅಪೇಕ್ಷಿಸುವ ಅಗತ್ಯ ಇಲ್ಲ. ಸಣ್ಣ ಉದಾಹರಣೆ ಹೇಳ್ತೇನೆ, ಅಂದರೆ ವೇದವ್ಯಾಸರ ಮಾತು. ಅಂದರೆ ಮನೆ ಅನ್ನೋದು ನಿಮಗೆ ದುಡ್ಡು ತರುತ್ತೆ, ಅದು ಇದು ಅಲ್ಲ, ಅದೆಲ್ಲ ಹೌದು. ಆದರೆ ಅದೇ ಅಲ್ಲ, ಅದಕ್ಕಿಂತ ಮೊದಲು ಪ್ರಾಥಮಿಕವಾದ ಅವಶ್ಯಕತೆ ಏನು ಅಂತಂದರೆ, ನಮ್ಮ ಉದಾಹರಣೆ ನಾವು ತಗೊಳ್ಳುವ, ಇನ್ನೊಬ್ಬರನ್ನು ತೋರಿಸೋದು ಬೇಡ. ನಾನು ಒಂದಿಷ್ಟು ಹೊತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಈ ಹೊತ್ತಿಗೆ ನನಗೆ ಮನೆ ಬೇಡ, ಮನೆಯಲ್ಲಿ ಏನಾಗ್ತದೆ ಅನ್ನುವಂಥ ಚಿಂತೆಯು ನನಗೆ ಅಗತ್ಯ ಇಲ್ಲ. ನಾನು ಮಾಡ್ತಾ ಇರುವ ಕೆಲಸದಲ್ಲಿ ನಾನು ಪೂರ್ತಿಯಾಗಿ ವ್ಯಸ್ತನಾಗಿದ್ದೇನೆ, ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಂತ ನನಗೆ ಬರುವುದಿಲ್ಲ. ಹಾಗೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಒಬ್ಬ ಕೆಲಸ ಮಾಡುವ ಇದ್ದಾನೆ. ಅಷ್ಟು ಹೊತ್ತು ಅವನ ಮನೆ ಹೇಗಿದ್ರೂ ಅವನಿಗೆ ಸಂಬಂಧ ಇಲ್ಲ. ಅವನಿಗೆ ಮನೆ ಬೇಕಾಗೋದು ಯಾವಾಗ ಅಂತಂದರೆ, ಅವ ಕೆಲಸ ಮುಗಿಸಿ ಹೋಗುವಾಗ ಹೋಗಿ ಮಲ್ಕೊಂಡು ಮರುದಿವಸ ಬೆಳಿಗ್ಗೆ ಏಳುವವರೆಗೆ ಅವನಿಗೆ ಮನೆ ಬೇಕಾಗುವುದು ಅಂತಾದರೆ, ಆ ಹೊತ್ತಿಗೆ ಮನೆ ಅವನಿಗೆ ಹೇಗೆ ಬೇಕೋ ಹಾಗಿದ್ರೆ ಮಾತ್ರ ಅವನಿಗೆ ತೃಪ್ತಿ ಆಗುತ್ತೆ. ಅದು ಬಿಟ್ಟು ಬೇರೆ ಏನಾದರೂ ಆ ಮನೆಯಿಂದ ಅವನಿಗೆ ಯಾವ ಲಾಭವೂ ಇಲ್ಲ. ಇದು ಮನೆ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ವಸ್ತುವಿನ ಉಪಯೋಗ ಅಂತಂದರೆ ನಮ್ಮ ಅವಶ್ಯಕತೆಗಳನ್ನು ಆ ವಸ್ತು ಎಷ್ಟರ ಮಟ್ಟಿಗೆ ಪರಿಹರಿಸ್ತದೆ, ಪೂರೈಸ್ತದೆ, ನಮ್ಮ ಬಾಧೆಗಳನ್ನು ಪರಿಹರಿಸ್ತದೆ ಎನ್ನುವುದರ ಮೇಲಷ್ಟೇ ಅದರ ಸಾರ್ಥಕ್ಯ ಇರುವಂಥದ್ದು. ಈಗ ಸಮುದ್ರ ಉಂಟು,
ಸಮುದ್ರದಲ್ಲಿ ತೆರೆ ಬರ್ತಾ ಇರ್ತದೆ, ಸಮುದ್ರ 24 ಗಂಟೆಯು ಒಂದಲ್ಲ ಒಂದು ಅವಸ್ಥೆಯಲ್ಲಿ ಇರ್ತದೆ, ಒಂದೇ ರೀತಿ ಇರುವುದಿಲ್ಲ. ಸಮುದ್ರಕ್ಕೆ ಯಾವ ಸಂತೋಷ ಉಂಟು ನಮ್ಗೆ ಅನಿಸ್ತದ? ಇಲ್ಲ. ನಾವು ಅಷ್ಟು ದೊಡ್ಡವರಲ್ಲ, ಸಮುದ್ರದಷ್ಟು ದೊಡ್ಡವರಲ್ಲ. ನಾವು ಸಮುದ್ರವನ್ನು ನೋಡುವುದು ಎಷ್ಟು ಹೊತ್ತು? ಒಂದು ಅರ್ಧ ಗಂಟೆ ಬೀಚಿಗೆ ಹೋಗುವಾಗ ಮಾತ್ರ. ತಿರುಗಿ ಬಂದ ಮೇಲೆ ಅದನ್ನು ನೋಡೋದಿಲ್ಲ. ನಾವು ಯಾವತ್ತಾದ್ರೂ ಅದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡಿದ್ದೇವೆ? ನಾವು ಹೋದ್ಮೇಲೆ ಸಮುದ್ರ ಏನ್ ಮಾಡ್ತದೆ ಅಂತ? ಬೇಡ, ಅದನ್ನು ಅಷ್ಟಕ್ಕೆ ಬಿಟ್ಟು ಬಿಡಿ. ನಾವು ಹೋಗುವಾಗ ನಮ್ಗೆ ಸೂರ್ಯಾಸ್ತ ಕಾಣಬೇಕು, ನಾವು ಅನುಭವಿಸಿದ್ದೇವೆ, ನಮ್ಗೆ ಸುಖ ಆಯ್ತು. ನಾವು ತಿರುಗಿ ಬಂದ ಮೇಲೆ ಮತ್ತೆ ಅದರ ಬಗ್ಗೆ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಾವು ಹೋಗುವಾಗ ಮೋಡ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಸೂರ್ಯಾಸ್ತ ಕಂಡ್ರೆ ನಮ್ಮ ದಿವಸ ನಾವು ಒಳ್ಳೇದು ಅಂತ ಎಣಿಸ್ಕೊಳ್ತೇವೆ, ನಮ್ಮ ಭಾಗ್ಯ ಅಂತ ಎಣಿಸ್ಕೊಳ್ತೇವೆ. ಆ ದೃಷ್ಟಿಯಿಂದ ಸಮುದ್ರ ಎನ್ನುವಂಥದ್ದು ಹಾಗೆ ನಮಗೆ ಬೇಕಾದ್ದನ್ನು ಹ್ಯಾಕ್ ಕೊಡ್ತದೋ ಆ ರೀತಿಯಲ್ಲಿ ಮನೆಯನ್ನು ನಾವು ಅದೇ ರೀತಿ ಉಪಯೋಗ ಮಾಡಬೇಕು. ಮನೆ ಎನ್ನುವಂಥದ್ದು ನಮಗೆ ಹೇಗೆ ಅಂತಂದರೆ, ನಮ್ಮ ಜೀವನಕ್ಕೆ ಬೇಕಾಗುವ ವಸ್ತುವನ್ನು ಮನೆ ಕೊಡಬೇಕು ಅಥವಾ ಅದಕ್ಕೆ ಅನುಕೂಲವಾಗಿರಬೇಕು. ಆ ರೀತಿ ನಾವು ಮನೆ ಕಟ್ಟಬೇಕು. ಸಂಗೀತದ ಬಗ್ಗೆ ಸ್ವಲ್ಪವೂ ಆಸಕ್ತಿ ಇಲ್ಲದವನ ಮನೆಯಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡಿ ನೀವು ಒಂದು ಕಡೆಯಲ್ಲಿ ವೀಣೆಯನ್ನು, ಮತ್ತೊಂದು ಕಡೆಯಲ್ಲಿ ತಬಲೆಯನ್ನು, ಮತ್ತೊಂದು ಕಡೆಯಲ್ಲಿ ವಯಲಿನನ್ನು ಇಟ್ಟರೆ ಅಥವಾ ಅದರ ಚಿತ್ರವನ್ನು ಹಾಕಿದರೆ ಅವನಿಗೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಅದು ಹೀಗೆ ಸುಮ್ಮನೆ ನೋಡ್ತಾನೆ ಅಷ್ಟೆ. ಸಂಗೀತವನ್ನು ದೇವರ ಹಾಗೆ ಆರಾಧಿಸುವವನ ಮನೆಯಲ್ಲಿ ಆ ರೀತಿ ಡಿಸೈನ್ ಮಾಡಿದರೆ ತುಂಬ ಸಂತೋಷ ಪಡ್ತಾನೆ. ಹಾಗಾಗಿ ನಮ್ಮ ಮನೆ ನಮ್ಮ ಅಭಿರುಚಿಗೆ ತಕ್ಕ ಹಾಗಿನ ವ್ಯವಸ್ಥೆಗಳನ್ನು ಒಳಗೊಂಡು ನಮಗೆ ಸಂತೋಷವನ್ನು ಕೊಡುವ ಹಾಗಿರಬೇಕು. ಅದು ಪ್ರಧಾನವಾದ್ದು. ಹಾಗಂತ ನನಗೆ ಬೇಕಾದ ಹಾಗೆ ಕಟ್ಟಿಕೊಳ್ತೇನೆ ಅನ್ನುವಂಥದ್ದಲ್ಲ. ಪೂರ್ಣವಾಗಿ ಅದನ್ನು ಬಿಟ್ಟಲ್ಲ, ಅದಕ್ಕೊಂದು ಪರಿಧಿ ಉಂಟು. ಆ ಪರಿಧಿಯನ್ನು ಶಾಸ್ತ್ರ ಹಾಕಿದೆ. ಮನೆ ಹೀಗಿರಬೇಕು ಅಂತ ಒಂದು ಪರಿಧಿ ಹಾಕಿದೆ. ಆಮೇಲೆ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಸ್ವಾತಂತ್ರ್ಯವನ್ನು ನಿಮಗೆ ಕೊಟ್ಟಿದೆ. ನೀವು ಹಾಗೆ ಬದುಕಬೇಕಲ್ಲ. ಅಷ್ಟೇ ಅಲ್ಲದೆ ಈ ಆಯುರ್ವೇದದ ಬಗ್ಗೆ ಮಾತಾಡುವಾಗ ಎಷ್ಟೋ ಜನ ವೈದ್ಯರು ಹೇಳಿದ್ದು ಕೇಳಿದ್ದೇನೆ, ಏಕಮೂಲಿಕಾ ಪ್ರಯೋಗ ಅಂತ ಒಂದು ವ್ಯವಸ್ಥೆ ಇಲ್ಲ. ಎಲ್ಲ ಕಾಯಿಲೆಗೂ ಇದೇ ಮೂಲಿಕೆ, ಇದೇ ಔಷಧ ಅಂತಿಲ್ಲ. ಅಥವಾ ಒಂದು ಔಷಧವನ್ನು ಯೂನಿವರ್ಸಲ್ ಆಗಿ ಮಾಡಲಿಕ್ಕಾಗುವುದಿಲ್ಲ. ಎಲ್ರಿಗೂ BP ಗೆ ಇದೇ ಮಾತ್ರೆ, ಶುಗರಿಗೆ ಇದೇ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ. ಯಾಕೆ ಅಂತಂದ್ರೆ ಈಗ ಅದೇ ಆಗ್ತಿರೋದು. ಹೌದು, ಆಗ್ತಾ ಇರೋದು ಏನು ಅಂತಂದ್ರೆ, ನಾನು ಹೇಳಿದ ಮಧ್ಯಮ ಮಾರ್ಗಕ್ಕೆ ಬಂದಿದ್ದೇವೆ ನಾವು ಪ್ರತಿಯೊಬ್ಬರೂ ಪ್ರಯತ್ನ ಮಾಡ್ತಾ ಇಲ್ಲ. ನಾವೇನು ಮಾಡ್ತೇವೆ ಅಂತಂದ್ರೆ ಎಲ್ರಿಗೂ ಹಾಗೆ ಉಂಟು ಹಾಗೆ ಬರಬೇಕು ಅಂತ. ವಾಸ್ತುಶಾಸ್ತ್ರ ಏನು ಹೇಳ್ತದೆ ಹಾಗೆ ಮಾಡ್ತೇವೆ ಅಂತಂದ್ರೆ, ವಾಸ್ತುಶಾಸ್ತ್ರ ಪ್ರತಿಯೊಬ್ಬನನ್ನೂ ಪರೀಕ್ಷಿಸಿ ಅವನವನಿಗೆ ಬೇಕಾಗುವುದನ್ನು ಕೊಡ್ತದೆ. ನಾವು ಅದಷ್ಟು ಕೇಳಲಿಕ್ಕೆ ತಯಾರಿಲ್ಲ, ಅದನ್ನು ಮಾಡ್ಲಿಕ್ಕೂ ತಯಾರಿಲ್ಲ. ಆಯುರ್ವೇದ ಹೇಗೆ ಅಂತಂದ್ರೆ, ಪ್ರಾಚೀನ ಆಯುರ್ವೇದ ಪದ್ಧತಿ ಹೇಗೆ ಉಂಟು ಅಂತಂದ್ರೆ, ಬಂದು ಕೂಡಲೇ ನಾಡಿ ಹಿಡಿದು ವೈದ್ಯರು ನೋಡ್ತಾರೆ ಅವನ ನಾಡಿ ಅದು ವಾತದ್ದೋ ಪಿತ್ತದ್ದೋ ಕಫದ್ದೋ ಅಂತ. ವಾತದ್ದು ಅಂತ ಆದರೆ ಅವರು ಕೊಡುವ ಮದ್ದು ಬೇರೆ ಉಂಟು, ಪಿತ್ತದ್ದು ಅಂತ ಆದರೆ ಕೊಡುವ ಮದ್ದು ಬೇರೆ ಉಂಟು. ಅಂದರೆ ಅದು ಅವನ ದೇಹಕ್ಕೆ ಹೊಂದಿಕೊಂಡು ಕೆಲಸ ಮಾಡಬೇಕು ಅಂತ ನೋಡಿಕೊಂಡು ಆ ಔಷಧಗಳನ್ನು ಅಲ್ಲೇ ಸಂಘಾತ ಮಾಡಿ, ಹುಟ್ಟಿದ ಪುಡಿ ಮಾತ್ರೆ ಇನ್ನೊಂದು ಕಷಾಯ ಎಲ್ಲ ಇರ್ಬೋದು, ಆದರೆ ನಿಮಗೆ ಮಾಡುವ ಮಿಕ್ಸಿಂಗ್ ಉಂಟಲ್ಲ, ಅದು ನಿಮಗೆ ಮಾತ್ರ, ನಿಮ್ಮ ಹೆಂಡತಿಗೂ ನಿಮ್ಮ ಮಗನಿಗೂ ಅಲ್ಲ. ಅವ್ರಿಗೆ ಮತ್ತೆ ಬೇರೆ ಪರೀಕ್ಷೆ ಮಾಡಿ ಅವ್ರಿಗೆ ಬೇರೆ ಮಿಕ್ಸಿಂಗ್ ಮಾಡಿ ಕೊಡಬೇಕು. ಇದು ವೈದ್ಯ ಪದ್ಧತಿಯ ಪ್ರಾಚೀನ ವ್ಯವಸ್ಥೆ. ಇವತ್ತೇನು ಮಾಡ್ತೇವೆ ಅಂತಂದರೆ, ಒಂದಷ್ಟು ಟ್ಯಾಬ್ಲೆಟ್ಗಳನ್ನು ಮಾಡಿ ಸೀಲ್ ಹಾಕಿ ಇಟ್ಟಿದ್ದೇವೆ, ಯಾರು ಬಂದರೂ ಅದನ್ನೇ ಕೊಡ್ತೇವೆ. ಅದು ಅವನಿಗೆ ಪೂರ್ಣವಾಗಿ ಪರಿಣಾಮ ಕೊಡಬೇಕು ಅಂತಿಲ್ಲ. ಯಾಕೆ ಅಂತಂದರೆ, ನನ್ನ ದೇಹಕ್ಕೆ ಬರುವ ನೋವು, ನನ್ನ ದೇಹಕ್ಕೆ ಬರುವ ರೋಗ ಅದು ನನ್ನದು ಎನ್ನುವ ನೆಲೆಯಲ್ಲಿ ಬೇರೆ, ಅದು ಇಡೀ ಜಗತ್ತಿನಲ್ಲಿ ಬೇರೆ ಯಾರದ್ದು ಅಲ್ಲ. ನನ್ನ ತಲೆನೋವು ನನಗೆ ಮಾತ್ರ ಗೊತ್ತಾಗೋದು, ಇನ್ನು ಯಾರಿಗೂ ಗೊತ್ತಾಗೋದಿಲ್ಲ. ನನ್ನ ಹೊಟ್ಟೆ ನೋವು ನನಗೆ ಮಾತ್ರ ಗೊತ್ತಾಗೋದು, ನಮ್ಮದು ಮಾತ್ರ ಅದು. ಹಾಗಾಗಿ ನನಗೆ ಮಾತ್ರ ಇರುವ ಸಮಸ್ಯೆಗೆ ನೀವು ಯೂನಿವರ್ಸಲ್ ಹೇಗೆ ಉತ್ತರ ಕೊಡ್ತೀರಿ ಅಥವಾ ಹೇಗೆ ಮದ್ದು ಕೊಡ್ತೀರಿ? ಹಾಗಂತ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ. ಅದರಲ್ಲಿರುವ ಸಮಾನವಾದ ಅಂಶಗಳಿಗೆ ಸಮಾನ ಮದ್ದು ಕೊಡ್ಬೋದು. ಅದು ಮಿತಿ ಅಂತ ಕರೆಯುವುದು ನಾವು, ಪರಿಮಿತಿ ಅಂತ ಕರೆಯುವಂಥದ್ದು ಅದನ್ನು. ಶಾಸ್ತ್ರದ ಪರಿಮಿತಿಯು ಅಷ್ಟೇ. ಮನೆ ಇರಬೇಕು, ಮನೆಯ ಜಾಗ ಚತುರಶ್ರ ಆಗಿರಬೇಕು, ಎಲ್ಲ ಕಡೆ ಸಮಾನ. ಅಥವಾ ಮನೆ ಹೀಗಿರಬೇಕು ಎಲ್ಲರಿಗೂ ಸಮಾನ, ಉತ್ತರಕ್ಕೆ ಮುಖ ಆಗಿರಬೇಕು, ಪೂರ್ವಕ್ಕೆ ಮುಖ ಆಗಿರಬೇಕು ಎನ್ನುವಂಥದ್ದು ಎಲ್ಲ ಕಡೆ ಸಮಾನ. ಆದರೆ ಅದು ಮಾತ್ರ ಅಲ್ಲ ಅಂತ ಹೇಳುದು. ಪ್ರತಿಯೊಬ್ಬನ ದೃಷ್ಟಿಯಿಂದಲೂ ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಅವನನ್ನು ನೋಡಿಕೊಂಡು ಅವನವನ ಅಭಿರುಚಿಗೆ ತಕ್ಕ ಹಾಗೆ ಅವನನ್ನು ಪರೀಕ್ಷೆ ಮಾಡಿ ವೈದ್ಯ ಮದ್ದು ಕೊಡುವ ಹಾಗೆ ವಾಸ್ತುಶಾಸ್ತ್ರಜ್ಞನು ಕೊಡಬೇಕು ಅಂತ ಹೇಳುದು. ಅದಕ್ಕೋಸ್ಕರ ನಮ್ಮಲ್ಲಿ ಪ್ರಾಚೀನವಾದ ವ್ಯವಸ್ಥೆಯಲ್ಲಿ ಭೂಮಿಯನ್ನು ನೋಡಿ ಪರಿಗ್ರಹ ಮಾಡೋದು, ವ್ಯಕ್ತಿಯನ್ನು ನೋಡಿ ಮನೆ ಅಳತೆಯನ್ನು ತೀರ್ಮಾನ ಮಾಡೋದು. ಆ ವ್ಯಕ್ತಿಗೆ ಅಂತಾದರೆ ಮತ್ತು ಅದರೊಟ್ಟಿಗೆ ಅವನ ಪರಿವಾರದವರೆಲ್ಲ ಅದರಲ್ಲಿ ಇರ್ಬೋದು. ಅದು ಗೌಣ ಅಂತ ಅನಿಸಲ್ಪಡ್ತದೆ. ಪ್ರಧಾನವಾದ ಹೇಗೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ನೋಡಿದ ಮೇಲೆ ಇವನಿಗೆ ಇಂಥ ಮನೆ ಆಗಬಹುದು. ಇವನ ನೋಡುದು ಅಂತಂದರೆ ಹೀಗೆ ಕೇವಲ ನೋಡುವುದಲ್ಲ, ಒಂದು ದಿವಸ ಅವನೊಟ್ಟಿಗೆ ಇರಬೇಕು. ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಬೇಕು ಅಂತಂದರೆ ನಿಮಗೆ ಒಂದು 10 ನಿಮಿಷದಲ್ಲಿ ಆ ವ್ಯಕ್ತಿಯ ಪೂರ್ತಿ ಬಣ್ಣ ಗೊತ್ತಾಗೋದಿಲ್ಲ. ನೀವು, ನನ್ನ ಗುರುಗಳು ಹೇಳ್ತಾ ಇದ್ರು, ಇವತ್ತಿನ ಗುರುಕುಲ ಪದ್ಧತಿಯಲ್ಲಿ ಅಲ್ಲದೇ ಇರುವ ಶಿಕ್ಷಣಕ್ಕೂ ಹಿಂದಿನ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಇವತ್ತು ಗುರುಭಕ್ತಿ ಇಲ್ಲ. ನೀವು ಫೀಸ್ ಕೊಟ್ಟು ಕಲ್ತು ಬಂದರೆ ನೆಕ್ಸ್ಟ್ ನೀವು ಅವರಿಗೆ ಹಾಯ್ ಹೇಳ್ತೀರಿ, ಹೀಗೆ ದಾರಿಯಲ್ಲಿ ಹೋಗುವಾಗ ಮಾಮೂಲಾಗಿ ಬಿಟ್ಟಿದೆ. ಅಥವಾ ಫೋನ್ ಮಾಡುವಾಗ ಹಲೋ ಅಂತ ಹೇಳ್ತೀರಿ. ಪ್ರಾಚೀನ ಪದ್ಧತಿಯಲ್ಲಿ ಕಲ್ತವರು ಗುರುಗಳು ಬರ್ತಾ ಇದ್ದಾರೆ ಅಂದರೆ ಎದ್ದು ನಿಂತಾಯ್ತು. ಯಾಕೆಂದು ಗೊತ್ತಿಲ್ಲ ಅವ್ರಿಗೆ, ಕೇಳಬೇಡಿ, ಎದ್ದು ನಿಂತಾಯ್ತು.
ಅವರೊಂದು ಬ್ಯಾಗ್ ಹಿಡ್ಕೊಂಡಿದ್ದಾರೆ ಅಂತ ಹೋಗಿ ತಗೊಂಡಾಯ್ತು, ನನ್ನ ಕೈಯಲ್ಲಿ ತಗೊಂಡಾಯ್ತು. ಇದನ್ನು ಹೇಳಿಕೊಟ್ಟು ಬರೋದಲ್ಲ, ಅದು ಸ್ವಾಭಾವಿಕವಾಗಿ ಬರೋದು. ಆ ರೀತಿಯ ಗುರುಭಕ್ತಿ ಹೇಗೆ ಬರ್ತದೆ ಅಂತಂದರೆ, ಅವರು 24 ಗಂಟೆಯೂ ಅವರೊಟ್ಟಿಗಿದ್ದಾರೆ. ನನ್ನ ದೌರ್ಬಲ್ಯಗಳು ಏನು ಅಥವಾ ನನ್ನ ಪ್ಲಸ್ ಪಾಯಿಂಟ್ಗಳು ಏನು ಅಂತ ನಿಮಗೆ ಪೂರ್ತಿ ಗೊತ್ತಾಗಬೇಕಾದ್ರೆ ನೀವು ಕನಿಷ್ಠ 24 ಗಂಟೆ ನನ್ನೊಟ್ಟಿಗೆ ಅನವರತ ಇರಬೇಕು. ಹಾಗಿದ್ದರೆ ನಾನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನಿಮ್ಮನ್ನು 2 ನಿಮಿಷ ನೋಡಿ ನಾನು ಗೆಸ್ ಮಾಡ್ತೇನೆ ಅಂತಂದರೆ ಅದು ತಪ್ಪು. ಎಷ್ಟೋ ಜನ ಹೇಳುವುದುಂಟು, ಕೇವಲ ಒಂದು ನೋಟದಲ್ಲಿ ನಿಮ್ಮನ್ನು ಪೂರ್ತಿ ಗೆಸ್ ಮಾಡಬಲ್ಲೆ. ಶುದ್ಧ ಸುಳ್ಳು, ಆಗೋದಿಲ್ಲ. ಒಬ್ಬ ಮನುಷ್ಯನನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅವನೊಟ್ಟಿಗೆ ನೀವು ಪೂರ್ತಿಯಾಗಿರ್ಬೇಕು. ಎಷ್ಟೋ ಬಾರಿ ಹೆಂಡತಿಗೂ ಗಂಡನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅವಳು ಅವನೊಟ್ಟಿಗೆ ಅಷ್ಟು ಹೊತ್ತಿರೋದಿಲ್ಲ. ಗಂಡನಿಗೂ ಹೆಂಡತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಪೂರ್ತಿಯಾಗಿ ಮನಸ್ಸು ಕೊಟ್ಟು ಇರೋದಿಲ್ಲ ಅಂತ. ಇವತ್ತಿನ ಸಮಸ್ಯೆ ಅದೇ. ಹಾಗಿಲ್ಲದೆ ಇರೋದ್ರಿಂದ ಸಣ್ಣ ತಪ್ಪುಗಳು ದೊಡ್ಡದು ಅಂತ ಕಾಣ್ತದೆ, ಕ್ಷಮಿಸುವ ಗುಣ ಹೊರಟು ಹೋಗ್ತದೆ. ಅದು ಹೊರಟು ಹೋದ ಕೂಡಲೇ ಗಲಾಟೆ ಆರಂಭ ಆಗ್ತದೆ. ಈ ರೀತಿಯ ವ್ಯವಸ್ಥೆ ಉಂಟಲ್ಲ. ಹಾಗಾಗಿ ಒಂದು ವಸ್ತುವನ್ನು ನೀವು ಪರೀಕ್ಷಿಸುವುದು ಅಂತಂದರೆ ಪೂರ್ಣವಾಗಿ ಪರೀಕ್ಷಿಸಬೇಕು. ತುಂಬ ತಾಳ್ಮೆ ಬೇಕು ಅದಕ್ಕೆ. ಆಯ್ತಾ, ಒಂದು ಮನೆ ಕಟ್ಟಬೇಕು ಅಂತಂದರೆ ಅರ್ಧ ಗಂಟೆಯಲ್ಲಿ ನಾನೊಂದು ಪ್ಲ್ಯಾನ್ ಕೊಡ್ತೇನೆ ನಿಮಗೆ, ಅಥವಾ ನೀವು ಇಷ್ಟು ಹಣ ಕೊಟ್ಟರೆ ನಿಮಗೆ ಒಂದು ಒಳ್ಳೆಯ ನಿರ್ದೇಶವನ್ನು ಕೊಡ್ತೇನೆ ಅಂತ ಹೇಳಿದರೆ ಅದು ಸುಳ್ಳು ಅಂತ ಆಗ್ತದೆ. ಅದಕ್ಕೆ ನಾನು ನಿಮ್ಮೊಟ್ಟಿಗೆ ಇರಬೇಕು, ನಿಮ್ಮ ಅವಶ್ಯಕತೆಗಳನ್ನು ನಾನು ಅರ್ಥಕೊಳ್ಬೇಕು, ಮಾತಾಡಬೇಕು ಮುಕ್ತವಾಗಿ, ಆಮೇಲೆ ಜಾಗ ನೋಡಬೇಕು, ಅಲ್ಲಿ ಹೋಗಿ ಮತ್ತೊಂದು ನಿರ್ಮಾಣ ಮಾಡಬೇಕು. ಈ ರೀತಿ ಮನೆ ಕಟ್ಟುದು ಅಂತಂದರೆ ಕೆಲವರು ಫೋನಲ್ಲೇ ಹೇಳ್ತಾರೆ, ಮತ್ತೆ ಅವರಿಗೆ ಆವಾಗಲೇ ಅಲ್ಲಿಗೆ ಅವರಿಗೆ ಮನಸ್ಸಿಗೆ ಇದು ಬರುವಂಥದ್ದು, ಇದು ಈ ದಿಕ್ಕಿನಲ್ಲಿ ಇದಿದೆ ಅಲ್ಲ. ಕೇಳ್ತಾ ಇದ್ದೇನೆ, ನಾನು ಕುತೂಹಲಕ್ಕೆ ಕೇಳ್ತಾ ಇದ್ದೇನೆ. ಅಂದರೆ ಅಂಥ ಸಿದ್ಧಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಇರ್ತವೆ ಆ ಥರ, ನನಗೆ ಗೊತ್ತಿಲ್ಲ ಅದು. ಆದರೆ ನಾನು ನನ್ನ ಮಾರ್ಗದಲ್ಲಿ ನಾನು ಹೇಳೋದು ಹೇಗೆ ಅಂತಂದರೆ, ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮಲ್ಲಿ ಮುಕ್ತವಾಗಿ ಮಾತನಾಡದೆ ಅದಕ್ಕೆ ನಾನು ಮದ್ದು ಕೊಡ್ಲಿಕ್ಕೋ ಪರಿಹಾರ ಹೇಳಲಿಕ್ಕೋ ಆಗುದಿಲ್ಲ. ಇದು ವಾಸ್ತುಶಾಸ್ತ್ರದಲ್ಲಿ ಅಷ್ಟೇ ಸತ್ಯ. ಅಷ್ಟೇ ಸತ್ಯ. ಶಾಸ್ತ್ರವೂ ಕೂಡ ಪ್ರತಿಯೊಂದನ್ನು ಸರಿಯಾಗಿ ಪರೀಕ್ಷಿಸಿ ಅದನ್ನು ನಿರ್ಣಯ ಮಾಡಬೇಕು. ಉದಾಹರಣೆ ಸಣ್ಣ ವಿಷಯ ಹೇಳ್ತಾರೆ, ಒಂದು ಭೂಲಕ್ಷಣ ಅಂತ ಉಂಟು, ಭೂಮಿಯನ್ನು ಪರೀಕ್ಷೆ ಮಾಡಬೇಕು ಅಂತ. ಅದಕ್ಕೊಂದು 50 ಲಕ್ಷಣ ಹೇಳಿದ್ದಾನೆ. ಭೂಮಿ ಹೀಗಿರಬೇಕು, ಹೀಗಿರಬೇಕು, ಹೀಗಿರಬೇಕು ಅಂತ. ಎಷ್ಟೋ ಲಕ್ಷಣಗಳನ್ನು ಇವತ್ತು ನಾವು ನೋಡುವಾಗ ಇದು ಇವತ್ತಿಗೆ ಔಟ್ಡೇಟೆಡ್ ಅಂತ ಕಾಣ್ತದೆ. ಇವತ್ತು ನಾವು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ತುಂಬ ಗೋಮರ್ತಿ ಫಲಪುಷ್ಪ ದುಗ್ಧದ ರುಭಿಷ್ಟಾಢ್ಯ ಸಮ ಪ್ರಾಕ್ಫಲವ ಅಂತೆಲ್ಲ ಹೇಳ್ತಾ ನಾವು ಹೋಗುವಾಗ ಆ ಜಾಗದಲ್ಲಿ ದನ ಮೇಯ್ತಾ ಇದ್ರೆ ಅದು ಒಳ್ಳೆ ಭೂಮಿ, ಮನುಷ್ಯರು ಓಡಾಡ್ತಾ ಇದ್ರೆ ಅದು ಒಳ್ಳೆ ಭೂಮಿ, ಒಳ್ಳೆ ಹಣ್ಣು ಕೊಡುವ ಹೂ ಕೊಡುವ ಮರಗಳೆಲ್ಲ ಬೆಳೀತಾ ಇದ್ರೆ ಒಳ್ಳೆ ಭೂಮಿ, ಹಾಲು ಸುರಿಸುವ ಸೋನೆ ಅಂತ ಕರೀತೇವಲ್ಲ ಅದನ್ನು ಸುರಿಸುವಂಥ ಮರಗಳಿದ್ರೆ ಅದು ಒಳ್ಳೆ ಭೂಮಿ, ನೀಟಾಗಿ ಸಮತಟ್ಟಾಗಿದ್ದರೆ ಒಳ್ಳೆ ಭೂಮಿ ಅಂತ ಲಕ್ಷಣಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ನಮಗೆ ಒಬ್ಬನನ್ನು ಏಮಾರಿಸಬೇಕು ಅಂತಂದರೆ ನಮಗಂಥ ಭೂಮಿಯನ್ನು ತಯಾರು ಮಾಡಿ ಕರ್ಕೊಂಡು ಹೋಗ್ಬೋದು. JCB ತಂದು ಲೆವೆಲ್ ಮಾಡಿ, ಒಂದು ಕಡೆಯಲ್ಲಿ ನೀರು ನಿಲ್ಲುವ ಹಾಗೆ ಮಾಡಿ, ಈಶಾನ್ಯಕ್ಕೆ ತಗ್ಗು ಮಾಡಿ, ನೈಋತ್ಯಕ್ಕೆ ಎತ್ತರ ಮಾಡಿ, ಒಂದಿಷ್ಟು ಹಣ್ಣಿನ ಗಿಡಗಳನ್ನೆಲ್ಲ ತಂದು ನೆಟ್ಟು ಒಂದು 4 ವರ್ಷ ಬೆಳೆಸಿ ಎಲ್ಲ ರೆಡಿ ಮಾಡಿ ಅವನನ್ನು ಕರ್ಕೊಂಡು ಹೋಗಿ ಇದು ಹೇಗೆ ಉಂಟು ಹೇಳು ಅಂತ ಹೇಳಿದ್ರೆ ಅವ ಅದನ್ನೆಲ್ಲ ನೋಡಿ ಇದು ಸರಿ ಉಂಟು ಅಂತ ಹೇಳಬೇಕು. ನಾವು ಮಾಡಿದ ಕಪಟ ಅವನಿಗೆ ಅರ್ಥ ಆಗಬೇಕು ಅಂತಿಲ್ಲ. ಆದರೆ ಶಾಸ್ತ್ರ ಹೇಳುವಂಥದ್ದು ಹಾಗಲ್ಲ. ಶಾಸ್ತ್ರ ಹೇಳುವಂಥದ್ದು ಭೂಮಿಯ ಮೇಲ್ಮೈ ಲಕ್ಷಣ ಮಾತ್ರ ಅಲ್ಲ, ಭೂಮಿಯ ಒಳಗಿರುವ ಲಕ್ಷಣ ಅಷ್ಟೇ ಅಲ್ಲ. ನೀವು ಅಲ್ಲಿ ಹೋಗಿ ನಿಂತ ಮೇಲೆ ನಿಮ್ಮ ಪರಿಸ್ಥಿತಿ ಹೇಗೆ ಅಂತ, ನೀವು ಆ ಜಾಗಕ್ಕೆ ಹೋದ ಕೂಡಲೇ ನಿಮಗೆ ಅನುಭವ ಹೇಗಾಗ್ತದೆ. ನಾನು ಯಾವುದೇ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿಗಳು ಅಥವಾ ಬೇರೆ ಕಣ್ಣಿಗೆ ಕಾಣದಂಥ ವಸ್ತುಗಳು ನಿಮಗೆ ಅನುಭವ ಆಗ್ತದೆ ಅನ್ನೋ ವಿಷಯವನ್ನು ಬಿಡ್ತೇನೆ, ನಾನು ಹೇಳುದಿಲ್ಲ. ಅದು ಇನ್ನೊಂದು ಚರ್ಚೆ ಬೇರೆ. ನಾನು ಕೇಳೋದು ಹಾಗಲ್ಲ. ನಿಮಗೆ ತುಂಬ ಜನರ ಕಾಂಟ್ಯಾಕ್ಟ್ ಉಂಟು, ನೀವು ಅನೇಕ ಜನರ ಹತ್ರ ಮಾತಾಡಿದ್ದೀರಿ, ಹಾಗಾಗಿ ನಿಮಗೊಂದು ಅನುಭವ ಇರುತ್ತೆ, ನಿಮ್ಮ ಒಳಗೊಂದು ಸ್ಕೇಲ್ ಇರ್ತದೆ. ನೀವು ಒಬ್ಬ ವ್ಯಕ್ತಿಯನ್ನು ಒಂದು ಅರ್ಧ ಗಂಟೆ ಅವನ ಹತ್ರ ಮಾತಾಡಿದ ಕೂಡಲೇ ಸ್ವಾಭಾವಿಕವಾಗಿ ಪೂರ್ಣ ಅಲ್ಲ ನಾನು ಆಗ ಹೇಳಿದಾಗೆ, ಆದರೆ ಸಾಮಾನ್ಯವಾಗಿ ಒಂದು ಚಿತ್ರಣ ನಿಮ್ಗೆ ಬರ್ತದೆ. ಈ ವ್ಯಕ್ತಿ ಹತ್ರ ಹೀಗೆ ಮಾತಾಡ್ಕೊಂಡು ಹೋಗ್ಬೋದು, ಹೀಗೆ ವ್ಯವಹಾರ ಮಾಡ್ಬೋದು, ಇಂಥದ್ದಕ್ಕೆ ನಾವು ಉತ್ತರ ಕೊಟ್ಟ ಅಂತ ಒಂದು. ಇನ್ನೊಂದು, ತುಂಬ ಜನರ ಹತ್ರ ಮಾತಾಡಿರ್ತೀರಿ, ಅದರಲ್ಲಿ ಒಂದು 10-20 ಜನ ನಿಮಗೆ ತುಂಬ ಮನಸ್ಸಿಗೆ ಹಿಡಿತಾರೆ, ಅದನ್ನು ಬಿಡಬಾರ್ದು ಅಂತ ಕಾಣ್ತದೆ ನಿಮಗೆ. ಕೆಲವ್ರ ಹತ್ರ ಸಾಮಾನ್ಯ ಅಂತ ಕಾಣ್ತದೆ, ಕೆಲವ್ರ ಹತ್ರ ಇನ್ನೊಮ್ಮೆ ಮಾತಾಡೋದೇ ಬೇಡ ಅಂತ ಕಾಣ್ತದೆ. ಎಲ್ರಿಗಾಗುವಂಥದ್ದು, ನಿಮಗೆ ಒಬ್ಬರಿಗೆ ಅಂತ ಹೇಳ್ತಾ ಇಲ್ಲ, ಎಲ್ರಿಗಾಗುವಂಥದ್ದು ಸಹಜ. ಹಾಗಾಗಿ ಇನ್ನೊಮ್ಮೆ ಮಾತಾಡೋದು ಬೇಡ ಅಂತ ಕಾಣ್ತದೆ, ಅಥವಾ ಏನು ಅಂತ ಗೊತ್ತಿಲ್ಲ, ಹೊತ್ತು ಹೋದದ್ದು ಗೊತ್ತಾಗೋದಿಲ್ಲ ಅಂತ ಆಗ್ತದೆ. ಈ ಅನುಭವಗಳು ಉಂಟಾಯಿಲ್ವಾ? ಈ ಅನುಭವಗಳು ಒಂದು ಜಾಗದಲ್ಲಿ ಬರ್ತದೆ. ವರಾಹವೀರಾಚಾರ್ಯ ಹೇಳ್ತಾರೆ, ಯಾವ ಜಾಗಕ್ಕೆ ಹೋಗುವಾಗ ನಿಮಗೆ ಮನೆಯಲ್ಲಿ ನೀವು ಆಲ್ರೆಡಿ ಅನುಭವಿಸ್ತಾ ಇರುವಂತಹ ಸೌಖ್ಯಗಳು ಆ ಜಾಗದಲ್ಲಿ ಲಭ್ಯವಾಗುತ್ತದೋ ಅಪ್ಯಧ್ವನಿ ಶ್ರಮ ವಿನೋದ ಉಪಾಗತಾನಾಂ ದತ್ತೇ ಶ್ರಿಯಂ ಕಿಮುತ ಶಾಶ್ವತ ಮಂದಿರಾಣ ಅಂತ ಅವ್ರ ಮಾತು. ಜಾಗದಲ್ಲಿ ನೀವು ಅಚಾನಕ್ಕಾಗಿ ಒಂದು ಬಾರಿ ಹೋಗ್ತಾ ಇದ್ದೀರಿ, ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಕಾರ್ ನಿಲ್ಲಿಸಿದ್ರಿ ಒಂದು ಟಿಫಿನ್ ಮಾಡುವ ಅಂತ, ಅಲ್ಲಿ ಹೋಗಿ 5 ನಿಮಿಷದಲ್ಲಿ ಒಂದಿಷ್ಟು ತಿಂದೋ ಟೀ ಕುಡ್ದೋ
ಕೂತ್ಕೊಳ್ಳುವಾಗ ಮನೆಯಲ್ಲಿ ಆರಾಮವಾಗಿ ರಜಾ ದಿನಗಳಲ್ಲಿ ಕೂತ್ಕೊಂಡು ಅನುಭವಿಸುವ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಅನುಭವ ಆದರೆ ಆ ಜಾಗವನ್ನು ನೋಟ್ ಮಾಡಿ ಇಟ್ಕೊಳ್ಳಿತ್ತು ಇನ್ನೊಂದು ಸತಿ ಬರುವಾಗ ನಿಲ್ಲಿಕ್ಕೆ. ಸ್ವಾಭಾವಿಕವಾಗಿ ನಾವು ಹಾಗೆ ಮಾಡ್ತೇವೆ, ಸಹಜ. ಕರೆಕ್ಟ್. ಅದನ್ನು ನೋಟ್ ಮಾಡಿ ಇಟ್ಕೊಳ್ತೀರಿ ನೀವು, ಮತ್ತೊಂದು ಸತಿ ಹೋಗುವಾಗ ಅಲ್ಲೇ ನಿಲ್ಲಿಸುವ ಅಂತ. ಅದು ನೋಟ್ ಮಾಡದೇ ಇದ್ರು ನಮ್ಗೆ ಮತ್ತೊಮ್ಮೆ ಅಲ್ಲಿ ನಿಲ್ಲಿಸ್ಬೇಕು ಅನಿಸ್ತಾರೆ. ಓ ಇದು ಇದೇ ಇದು ಇದೇ ಇತ್ತು ನಾನು ಹೇಳಿದ್ದು ಭೂಲಕ್ಷಣ ಅಂತಂದ್ರೆ ಇದೆ. ಮತ್ತೇನು ಅನುಭವಕ್ಕೆ ಬರ್ತದೆ. ನಾನು ಇಂಥ ಶಾಸ್ತ್ರ ಅಂತ ಹೇಳಿದ್ರೆ ಯಾವುದೋ ಒಂದಿಷ್ಟು ಥಿಯರಿಗಳನ್ನು ನಿಮ್ಮ ಮುಂದೆ ಇಟ್ಟು ಒಂದು ರಾಶಿ ಪುಸ್ತಕಗಳನ್ನು ಇಟ್ಟು ಆಯ್ಕೆ ಮಾಡಿಕೊಂತಲ್ಲ. ಈಗಿನ ಕಾಲದಲ್ಲಿ ಹೇಳೋದಾದ್ರೆ ವೈಬ್, ಒಂದು ಪಾಸಿಟಿವ್ ವೈಬ್ ಕೊಡ್ತದೆ ಅಂತ ಹೇಳ್ತಾರೆ. ಅದು ಉಂಟಲ್ವಾ, ಅಲ್ವಾ? ಹಾಗೆ ಆ ದೃಷ್ಟಿಯಿಂದ ಅವ್ರು ಹೇಳುವಂಥದ್ದು ನೀವು ಅದನ್ನು ಆಲೋಚನೆ ಮಾಡಿಕೊಂಡು ಭೂಮಿಯನ್ನು ನೋಡಿ. ಇದು ಎಲ್ಲ ಕಡೆ ಅನ್ವಯ ಆಗುದಿಲ್ಲ. ಉದಾಹರಣೆಗೆ ನಾನೊಂದು ಭೂಮಿಯನ್ನು ಖರೀದಿ ಮಾಡಿ ಅದನ್ನು 10 ತುಂಡು ಮಾಡಿ ಸೈಟ್ಗಳನ್ನಾಗಿ ಪರಿವರ್ತಿಸಿದ್ದೇನೆ. ನಾನು ಒಂದಿಷ್ಟು ಹಣಕ್ಕದನ್ನು ಎಲ್ಲರಿಗೆ ಮಾರ್ತಾ ಇದ್ದೇನೆ. ಅದನ್ನು ನೀವು ಕಮರ್ಷಿಯಲ್ ಆಗಿ ಮಾಡ್ತಾ ಹೋದರೆ ನಿಮ್ಮ ಮನೆಯೂ ಕೂಡ ಅಂಥದ್ದೇ ಆಗ್ತದೆ ಅಷ್ಟೇ. ಹಾಗಾಗಿ ಅದು ಸುಖ ಕೊಡುವುದಿಲ್ಲ ನಾನು ಹೇಳುವುದಿಲ್ಲ, ಆದರೆ ಅದಕ್ಕೊಂದು ಮಿತಿ ಉಂಟು. ಅದು ಬಿಟ್ಟು ನೀವು ಇದಕ್ಕೆ ಬಂದರೆ, ವಿಸ್ತಾರವಾದ ಪ್ರಪಂಚಕ್ಕೆ ಬಂದರೆ, ನೀವೇ ಸುಖವನ್ನು ಹುಡುಕಿಕೊಂಡು ಹೋಗುವ ವ್ಯವಸ್ಥೆ ಉಂಟಲ್ಲ. ಪ್ರಾಥಮಿಕವಾದ ಅವಶ್ಯಕತೆಗಳನ್ನು ಪೂರೈಸಿ ನಾನು ಹೇಳಿದ್ದು ಅದಕ್ಕೋಸ್ಕರ ಅಲ್ಲ, ಅದಕ್ಕೆ ಮಾಡುವ ಪ್ರಯತ್ನ ಬೇರೆ. ಬೆಂಗಳೂರಿಗೆ ಹೋಗಿದ್ದೀರಿ, ಮನೆ ಇಲ್ಲ, ಒಂದು 30-40 ಸೈಟ್ ಹುಡುಕಬೇಕು, ಯಾವ ರೀತಿ ಇದ್ರೂ ತಗೊಳ್ತೇನೆ ಅಂತ ಎನ್ನುವ ಮನಸ್ಥಿತಿಗೆ ನೀವು ಬಂದ ಮೇಲೆ ತಗೊಂಡ್ರೆ ಅದರಲ್ಲೇ ನೀವು ಮತ್ತೆ ಓಡಾಡಬೇಕು, ಅದರ ಒಳಗೆ ನೀವು ಸುತ್ತಾಡಬೇಕು. ಅದಲ್ಲ ಇದು. ನಾನು ಅದೇ ಪ್ರಶ್ನೆ ಕೇಳಿದೆ. ನನ್ಗೆ ಎಲ್ಲಿಗೆ ಮನೆ ಇದೆ, ಅದು ಸಾಕಾಗ್ತಾ ಇಲ್ಲ ನನಗೆ, ಅದರಲ್ಲಿ ಪೂರ್ತಿಯಾದ ಸುಖ ಇಲ್ಲ, ನಾನೊಂದು ಆರಾಮದಲ್ಲಿ ಇರಬೇಕು ಬಯಸ್ತಾ ಇದ್ದೇನೆ ಎನ್ನುವ ಹೊರಡುವುದಕ್ಕೂ ಪ್ರಾಥಮಿಕವಾಗಿ ಒಂದು ಮನೆ ಸಿಕ್ಕಿದ್ರೆ ಸಾಕು ಅಂತ ಎನ್ನುವ ಬಯಸುವುದಕ್ಕೂ ವ್ಯತ್ಯಾಸ. ಶಾಸ್ತ್ರ ಎರಡಕ್ಕೂ ಪರಿಹಾರ ಹೇಳ್ತದೆ. ಎರಡನೇದ್ದು ಎನ್ನುವಂಥದ್ದು ಅದು ನಿಮ್ಮ ಆಸಕ್ತಿಯಿಂದ ಬರುವಂಥದ್ದು. ಮೊದಲನೇದ್ದು ನಿಮ್ಮ ಆಸಕ್ತಿಯಿಂದ ಅಲ್ಲ, ನಿಮ್ಮ ಅಪೇಕ್ಷೆಯಿಂದ ಬರುವಂಥದ್ದು. ಅಪೇಕ್ಷೆ ಅನ್ನುವಂಥದ್ದು ಅದು ಅನಿವಾರ್ಯ. ಅದು ನನಗೆ ನಾಳೆ ಬೇಕು, ಇವತ್ತು ಎಲ್ಲಿಯಾದ್ರೂ ಹೋಗಿ ನಾನು ನಿಲ್ಲಬೇಕು, ಯಾರ್ದಾದ್ರೂ ಮನೆ ನನಗೆ ಬೇಕು. ಹೌದು, ಅದಕ್ಕೆ ಅನಿವಾರ್ಯತೆ ಅದು. ನಾಳೆ ನನಗೆ ನನ್ನ ಕೆಲಸಕ್ಕೆ ಅದು ಉಪಯೋಗ ಆಗಬೇಕು, ಅದು ಅನಿವಾರ್ಯತೆ. ಆಸಕ್ತಿ ಹಾಗಲ್ಲ, ನನಗೆ ನಾಳೆ ಅಲ್ಲ 1 ತಿಂಗಳು ಬಿಟ್ಟು ಸಿಕ್ಕಿದ್ರು ಸಾಕು, ಆದರೆ ಅದು ಒಳ್ಳೇದಿರಬೇಕು. ಅಲ್ಲ, ಈಗ ಆ್ಯಕ್ಚುಲಿ ಜನರಿಗೆ ಈಗ ಪರಿಸ್ಥಿತಿ ಯಾವ ಥರ ಇರ್ತದೆ ಅಂತಂದರೆ, ಮುಖ್ಯವಾಗಿ ಮಹಾನಗರಗಳಲ್ಲಿರೋರಿಗೆ ಅಂದರೆ ಆ ಥರ ಅಂದರೆ ಲಕ್ಷಾಂತರ ಜನ ಒಂದು ಕಡೆ ಬದುಕುವಲ್ಲಿ ಅಲ್ಲಿ ಇರೋರ ಪರಿಸ್ಥಿತಿ ಹೇಗೆ ಅಂತ ಅದನ್ನು ನಾನು ಹೇಳಬೇಕಾದ್ರೆ ನಾವು ಮಧ್ಯಮ ಮಾರ್ಗಕ್ಕೆ ಬರಬೇಕು. ನಾನು ಹೇಳ್ತಾ ಇದ್ದ ತೀರಾ ಐಡಿಯಲ್ ಇದಕ್ಕೆ ಹೋಗ್ಲಿಕ್ಕೆ ಆಗೋದು. ಬದುಕಲಿಕ್ಕೋಸ್ಕರ ನಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಸ್ಥಿರಗೊಳಿಸಲಿಕ್ಕೋಸ್ಕರ ನಾವು ಮಾಡುವ ಪ್ರಯತ್ನವೇ ಮಹಾನಗರಗಳಲ್ಲಿ ಬದುಕುತ್ತಾ ಇರುವಂತಹ ವ್ಯವಸ್ಥೆ. ಅದು ಎರಡೂ ಇರ್ಬೋದು. ಯೋಗಿಗಳು ಎಲ್ಲ ಕಡೆಯಲ್ಲಿ ಇರ್ತಾರೆ, ಅಂದರೆ ವೈರಾಗ್ಯವಂತರು ಎಲ್ಲ ಕಡೆಯಲ್ಲಿ ಇರ್ತಾರೆ. ಅದರ ಬಗ್ಗೆ ನಾನು ಮಾತಿಲ್ಲ. ಯಾಕೆಂತಂದ್ರೆ ಕೆಲವರಿಗೆ ತಾವಿರುವ ಸಣ್ಣ ಮನೆಯೋ ಅತ್ಯಂತ ತೃಪ್ತಿಯನ್ನು ಕೊಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸಾಮಾನ್ಯವಾಗಿ ಮಹಾನಗರದಲ್ಲಿ ಬಂದು ಕೂತ್ಕೊಳ್ಳುವವರು ಯಾವ ಉದ್ದೇಶದಿಂದ ಅಂತಂದ್ರೆ ತನಗೆ ಬೇಕಾಗುವ ಭದ್ರತೆಯನ್ನು ಸೃಷ್ಟಿ ಮಾಡಿಕೊಳ್ಳಬೇಕು. ಸೊ ನಾನು ಇಷ್ಟು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿದ್ರೆ ಒಂದು ಕಡೆ ಡೆಪಾಸಿಟ್ ಮಾಡಬೇಕು, ಮುಂದೆ ರಿಟೈರ್ ಆದಮೇಲಾದರೂ ಚೆನ್ನಾಗಿರಬೇಕು, ಅಲ್ಲಿವರೆಗೆ ದುಡಿಬೇಕು ಅಂತ. ಆ ರೀತಿಯ ಮನಸ್ಥಿತಿ ಇಟ್ಟುಕೊಂಡು ನೀವು ಮಹಾನಗರಕ್ಕೆ ಬರ್ತೀರಿ ಅಂತ ಅಂದರೆ ಆಗ ನೀವು ಇದರ ಬಗ್ಗೆ ಹೆಚ್ಚು ತಲೆಕೆಡಿಸ್ಕೊಳ್ಬೇಡ ಬೇಡ. ನಿಮ್ಮ ವೃತ್ತಿಯ ಬಗ್ಗೆ ತಲೆಕೆಡಿಸ್ಕೊಳ್ಳಿ, ಮಾಡುವ ಕೆಲಸದ ಬಗ್ಗೆ ಆಲೋಚನೆ ಮಾಡಿ. ಪ್ರಾಚೀನರ ವ್ಯವಸ್ಥೆ ಉಂಟಲ್ಲ, ಪ್ರಾಚೀನರ ವ್ಯವಸ್ಥೆ ಹಾಗಲ್ಲ, ಬದುಕಲಿಕ್ಕೋಸ್ಕರ ಕೆಲಸ ಅಲ್ಲ. ಬಟ್ ಅದೇ ಪ್ರಶ್ನೆನ ಈಗ ಸಾರಿ ನಿಮ್ಮನ್ನು ಕಟ್ ಶಾರ್ಟ್ ಮಾಡ್ತಿದ್ದೀನಿ, ಆದ್ರೂ ಅದೇ ವ್ಯವಸ್ಥೆ ಕುತೂಹಲ ನಂಗೆ ಯಾಕೆ ಅಂತಂದರೆ ಈ ವಾದ ಇದೆ. ಏನು ಅಂತಂದರೆ ಓಕೆ, ನಾನು ಒಂದು ಕಡೆ ಹೋಗ್ತೀನಿ, ನಾನು ಮುಖ್ಯವಾಗಿ ಹೋಗ್ತಾ ಇರೋದು ಬೆಳವಣಿಗೆ ಆಗೋದಕ್ಕೆ, ಆದರೆ ನಾನು ಒಂದು ಕಡೆ ಇದ್ದು ಅಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಅದು ನನಗೆ ಬೆಳವಣಿಗೆಯ ಪೂರಕವಾದ ದಾರಿ ಆಗಬೇಕು ಅನ್ನೋದಿರ್ತದಲ್ಲ, ಅಥವಾ ಅಲ್ಲೊಂದು ಮನೆ ಕಟ್ಟಿಸ್ತೀನಿ ಅಂತ ಅಂದಾಗ ಅದಕ್ಕೂ ಒಂದಿಷ್ಟು ಮದ್ದುಗಳಿದ್ದಾರೆ. ನಾನು ಹೇಳ್ತಾ ಇರೋದು ನಮ್ಮ ಜೀವನ ಎನ್ನುವಂಥದ್ದು ಯಾವ ರೀತಿ ಹೋಗ್ತಾ ಉಂಟು. ಪ್ರಾಚೀನರ ಬದುಕಿನ ರೀತಿಗೂ ನಮ್ಮ ಬದುಕಿನ ರೀತಿಗೂ ತುಂಬ ವ್ಯತ್ಯಾಸ ಉಂಟು, ನಮ್ಗೆ ಅನುಭವಕ್ಕೆ ಗೊತ್ತುಂಟದು. ಪ್ರಾಚೀನರ ಬದುಕಿನ ರೀತಿ ಹೇಗೆ ಉಂಟು ಅಂತಂದರೆ ವೇಗ ಇಲ್ಲ, ಇವತ್ತಿನ ಅಷ್ಟು ವೇಗ ಅವರ ಬದುಕಿಗಿಲ್ಲ, ಬೇಕಾದ ಇವತ್ತೇ ಸಿಗಬೇಕು ಅಂತ. ಈಗ ವೇಗ ಉದ್ವೇಗ ಎರಡು ಆಗ್ತಾ ಉಂಟು. ಆ ಉದ್ವೇಗ ಬಂದದ್ದು ಅದರಿಂದ ಬಂದದ್ದು ಆಯ್ತಾ. ಹಾಗೆ ಅಷ್ಟು ವೇಗ ಇಲ್ಲ ಒಂದು. ಮತ್ತೊಂದು ದೊಡ್ಡ ನಿರೀಕ್ಷೆಗಳಿಲ್ಲ, ಅಲ್ಪ ತೃಪ್ತಿ ಅನ್ನುವಂಥದ್ದು. ಪ್ರಾಚೀನರು ಬದುಕನ್ನು ಅನುಭವಿಸ್ತಾ ಇದ್ರು. ಅವರಿಗೆ ಬದುಕು ಎನ್ನುವಂಥದ್ದು ಕೆಲಸದಿಂದ ಬದುಕಲಿಕ್ಕೋಸ್ಕರ ಒಂದು ಕೆಲಸ ಮಾಡೋದಲ್ಲ, ಅವರ ಕೆಲಸವೇ ಒಂದು ಬದುಕು, ಅಥವಾ ಅವರ ಬದುಕೇ ಒಂದು ಕೆಲಸ. ಆ ರೀತಿಯಲ್ಲಿ ಹೋಗ್ತಾ ಇದ್ದವರು. ಏನಂತಂದರೆ ದೊಡ್ಡ ಕುಟುಂಬ, ಒಂದು ಮನೆ,
ಆ ಮನೆ ಎನ್ನುವಂಥದ್ದು ಆ ಮನೆಯಲ್ಲಿರುವ 20-25 ಜನರ ಎಲ್ಲ ಅಪೇಕ್ಷೆಗಳನ್ನು ಅವಶ್ಯಕತೆಗಳನ್ನು ಪೂರೈಸ್ತದೆ. ಅದನ್ನು ಒಂದ್ಸತಿ ಆಲೋಚನೆ ಮಾಡಿ. ನಮ್ಮ ಬಾಲ್ಯದಲ್ಲಿ ನಾವು ನೋಡಿದ ಹಳೆಯ ದೊಡ್ಡ ದೊಡ್ಡ ಮನೆಗಳು, 50 ಜನ 25 ಜನ 30 ಜನ ಇರುವಂಥ ಮನೆಗಳು, ಇವತ್ತು ಕೆಲವು ಮನೆಗಳಲ್ಲಿ ಇವತ್ತು ಕೂಡು ಕುಟುಂಬಗಳು ಉಂಟು. ಅದರಲ್ಲಿ ಅವರಿಗೆ ಎಲ್ರಿಗೂ ಅಲ್ಪ ತೃಪ್ತಿ ಉಂಟು. ಪ್ರತ್ಯೇಕವಾದ ಕೋಣೆಗಳು ಬೇಕು ಅಂತ ಯಾರಿಗೂ ಆಸೆ ಇಲ್ಲ. ನಮ್ಮ ಕೋಣೆಗೆ ಇನ್ನೊಬ್ಬ ಬರಬಾರದು ಎನ್ನುವಂಥ ದುರ್ಬುದ್ಧಿ ಇಲ್ಲ. ಪ್ರೈವೇಸಿ ಅನ್ನುವಂಥದ್ದಕ್ಕೂ ಒಂದು ಅರ್ಥ ಉಂಟು. ಈ ರೀತಿಯ ವ್ಯವಸ್ಥೆಗಳಲ್ಲಿ ಅವರು ಬದುಕಿದ್ರಿಂದ ಅವರ ಬದುಕು ಹೇಗಾಯಿತು ಅಂತಂದರೆ, ಅವ್ರಿಗೆ ಕಷ್ಟ ಬರುವಾಗ 10 ಜನ ಇದ್ದಾರೆ ಕೇಳಲಿಕ್ಕೆ. ಇವತ್ತಿನ ವ್ಯವಸ್ಥೆ ಏನಾಗಿದೆ ಅಂತಂದರೆ, ನಾವು ಇಬ್ಬರೇ ಇರೋದು, ತಪ್ಪಿದ್ರೆ 2 ಮಕ್ಕಳು, 4 ಜನ ಇದ್ದೇವೆ. ಯಾರಿಗೆ ಕಷ್ಟ ಬಂದರೂ ಎಲ್ಲರೂ ಅಳುದೆ, ಸಮಾಧಾನ ಮಾಡ್ಲಿಕ್ಕೆ ಮತ್ತೊಬ್ಬ ಇಲ್ಲ. ಕೂಡು ಕುಟುಂಬದ ವ್ಯವಸ್ಥೆ ಹಾಗಲ್ಲ. ಹಾಗಾಗಿ ನಮ್ಮ ಜೀವನ ಹೇಗಾಗಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಫಾಲೋವರ್ಸ್ ಇದ್ರೂ ಕೂಡ ಅಗತ್ಯಕ್ಕೆ ಯಾರು ಸಿಗುವುದಿಲ್ಲ. ಆ ರೀತಿಯ ವ್ಯವಸ್ಥೆ ಬಂದಿದೆ. ಅಂದರೆ ಬದುಕು ಎನ್ನುವಂಥದ್ದು ಅದು ನಮ್ಮ ಬದುಕನ್ನು ಪೂರ್ತಿಯಾಗಿ ನಾವೇ ಬದುಕುತ್ತೇವೆ, ನಾವು ನಮಗೋಸ್ಕರ ಮಾತ್ರ ಬದುಕ್ತಾ ಇದ್ದೇವೆ ಅಂತ ನಾವು ತಿಳ್ಕೊಂಡದ್ದು. ಎರಡೂ ಅಲ್ಲ. ನಮ್ಮ ಬದುಕನ್ನು ಪೂರ್ತಿಯಾಗಿ ನಮ್ಮಿಂದ ಬದುಕಲಿಕ್ಕೆ ಆಗೋದಿಲ್ಲ. ವಿಚಿತ್ರ ಕೇಳ್ಬೋದು ನಿಮಗೆ ನಾನು ಮಾತಾಡುವಾಗ. ನಾನು ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೆ ಪ್ರತಿಯೊಂದು ಕೆಲಸಕ್ಕೂ ಮತ್ತೊಬ್ಬ ಬೇಕೆ. ನೀವು ಆಲೋಚನೆ ಮಾಡಿ, ನೀವೇ ಮಾಡಿಕೊಳ್ಳಿಕ್ಕೆ ಆಗ್ತದೆ ನೋಡಿ. ವ್ಯಕ್ತಿ ಅಲ್ಲದಿದ್ರೂ ವಸ್ತು ಬೇಕು ನಿಮಗೆ. ವ್ಯಕ್ತಿ ಬೇಡ ಅಂತ ಬಿಡುವ, ವಸ್ತು ಆದ್ರೂ ಬೇಕು. ಎಲ್ಲವನ್ನು ಮಾಡ್ಕೊಳ್ಳಿಕ್ಕೆ ಪರಾವಲಂಬಿ ಅಂತಂದ್ರೆ ವಸ್ತುಗಳ ಅಪೇಕ್ಷೆಯ ಪರಾವಲಂಬಿ ಹೇಗೂ ಹೌದು, ವ್ಯಕ್ತಿಗಳ ಅಪೇಕ್ಷೆಯ ಹೌದು. ತಂದೆ ಬೇಕು, ತಾಯಿ ಬೇಕು, ಸಣ್ಣ ಮಕ್ಕಳಿಗೆ, ದೊಡ್ಡವರಿಗಾದರೆ ಹೆಂಡತಿ ಬೇಕು, ಹೆಂಡತಿಗಾದರೆ ಗಂಡ ಬೇಕು, ಅಣ್ಣನಿಗಾದರೆ ತಮ್ಮ ಬೇಕು, ತಮ್ಮನಿಗಾದರೆ ಅಣ್ಣ ಬೇಕು ಅಂತ. ಹೀಗೆ ಈ ವ್ಯವಸ್ಥೆಯಲ್ಲಿ ಇಲ್ಲದಿದ್ದರೆ ಯಾರೂ ಇಲ್ಲದಿದ್ದರೆ ಕೆಲಸ ನಾವು ಬೇಕು. ಕೆಲಸ ಮಾಡುವವನಿಗೆ ಇನ್ನೊಬ್ಬ ಹೇಳಿಕೆ ದೊಡ್ಡವ ಬೇಕು. ಹೀಗೆ ಇಲ್ಲದಿದ್ದರೆ ನಿಮಗೆ ಯಾವ ಕೆಲಸವೂ ಆಗುವುದಿಲ್ಲ. ನಾವು ಒಬ್ಬರೇ ಬದುಕುತ್ತೇನೆ ಸಾಧ್ಯವೇ ಇಲ್ಲ. ಆ ರೀತಿಯ ಜೀವನವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕಾಡಲ್ಲಿ ಇರ್ತೇನೆ ಅಂತಂದ್ರೆ ಕಾಡು ಬೇಕು ಅಲ್ಲ, ಕಾಡು ಬೇಕು ಅಷ್ಟೇ ಅಲ್ಲ, ನೀವು ಕಾಡಿಗೆ ಹೋದ ಮೇಲೆ ಕಾಡನ್ನು ಹೇಗೆ ನಗರವಾಗಿ ಪರಿವರ್ತನೆ ಮಾಡಬಹುದು ಅಂತ ಆಲೋಚನೆ ಮಾಡ್ತೀವಿ. ಎಷ್ಟೋ ಕಡೆ ಏನಾಗಿದೆ ಅಂತಂದ್ರೆ, ನಗರ ಜೀವನದಿಂದ ಬೇಸತ್ತು ನಾವು ಹಳ್ಳಿಗಳಲ್ಲಿ ಸಿಟಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ ಹೋಗಿ ಕ್ರಮೇಣ 4-5 ವರ್ಷದಲ್ಲಿ ಹಳ್ಳಿ ಹೋಗಿ ಅದೊಂದು ಸಿಟಿ ಆಗಿಬಿಡ್ತದೆ, ಮತ್ತೆ ಅಲ್ಲಿಂದ ಮತ್ತೊಂದು ಹಳ್ಳಿ ಹೋಗ್ತದೆ. ಆ ರೀತಿಯ ವ್ಯವಸ್ಥೆ ಪರಿಸ್ಥಿತಿ ಆಗಿಬಿಟ್ಟು, ಹಾಗಾಗಿ ನಮ್ಮ ಬದುಕು ಎನ್ನುವಂಥದ್ದು ವ್ಯತ್ಯಸ್ತ ಆಗಿದೆ. ಹಾಗಾಗಿ ಅವಶ್ಯಕತೆಗಳು ಬೇರೆ ಆಗ್ತದೆ ಅಂತ ಹೇಳುದು ನಾವು. ಈಗ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಅಥವಾ ದೊಡ್ಡ ಮನೆಯಲ್ಲೂ ಕೂಡು ಕುಟುಂಬದಲ್ಲಿ ಬದುಕುತ್ತಾ ಇದ್ದವ ಇದನ್ನು ಬದುಕು ಅಂತ ಎಣಿಸಿಕೊಂಡು ಸಾರ್ಥಕ ಭಾವನ ಅನುಭವಿಸುವುದಕ್ಕೂ, ಅವನೇ ಒಂದು ಸಿಟಿಗೆ ಹೋಗಿ ಅಲ್ಲಿ ಅವ ಬದುಕಿಕೊಂಡು ಇದು ನನ್ನ ಬದುಕು ಅಂತ ಭಾವಿಸುವುದಕ್ಕೋ ಭ್ರಮಿಸುವುದಕ್ಕೋ ವ್ಯತ್ಯಾಸ ಉಂಟು ಅಂತ. ಅಷ್ಟೇ ಅಲ್ಲ ಅಂತ. ಹಾಗೆ ಬದುಕಿದವ ಒಂದು ತಲೆಮಾರು ಕಳೆದ ಮೇಲೆ ಅದನ್ನೇ ಬದುಕು ನೆನೆಸ್ತಾನೆ. ನಾನು ಹಿಂದೆ ಹೇಳಿದೆ ಅಲ್ವಾ, ಕಾಫಿ ಉದಾಹರಣೆ ಕೊಟ್ಟೆಲ್ಲ. ಹಾಗೆ ನೀವು ಮತ್ತೊಂದನ್ನು ಸೇರಿಸ್ತಾ ಹೋಗಿ ಕೊನೆಗೆ ಏನಾಗ್ತದೆ ಅಂದರೆ ಮೂಲ ವಸ್ತುವನ್ನು ಬಿಟ್ಟು ಬದುಕು ಇದು ಅಂತ ಆಗಿಬಿಡ್ತದೆ. ಹಾಗಾದ ಕೂಡಲೇ ನಾವು ಅದರಲ್ಲಿಯೇ ಅನುಕೂಲತೆಗಳು ಹುಡುಕ್ತೇವೆ. ಶಾಸ್ತ್ರವನ್ನು ಅಲ್ಲಿಗೆ ತಗೊಂಡ್ಬರ್ತೇವೆ. ಏನಾಗ್ತದೆ, ಶಾಸ್ತ್ರ ಹೇಳ್ತದೆ ಒಂದು ದೊಡ್ಡ ಭೂಮಿಗೆ ಹೋಗಿ ಅಲ್ಲಿ ನಿಮಗೆ ಬೇಕಾದ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ. ಇವತ್ತು ಹಾಗೆ ಮಾಡ್ಕೊಳ್ಳಿಕ್ಕಿಲ್ಲ. ಯಾಕೆಂತಂದ್ರೆ ಅಂಥ ಭೂಮಿ ಇಲ್ಲ, ಇರುವುದೇ ಒಂದಿಷ್ಟು ತುಂಡು ಭೂಮಿ. ಅದರಲ್ಲಿ ನೀವು ಹೇಳ್ತೀರಿ ನನಗೆ ಇರುವುದೇ 3.5 ಸೆಂಟ್ಸ್, ಅದರಲ್ಲಿ 2 ಪಾಲಾಗಬೇಕು, ಅರ್ಧ ತಮ್ಮನಿಗೆ ಅರ್ಧ ನನಗೆ, ಇದರಲ್ಲಿ ಎಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿ ಅಂತ. ಮೊದಲು ನಾನು ಹೇಳ್ತೇನೆ 3.5 ಸೆಂಟ್ಸ್ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಮನೆ ಕಟ್ಟಬೇಕಂತಾನೆ ಕನಿಷ್ಠ ಒಂದು 15 ಸೆಂಟ್ ಆದ್ರೂ ಜಾಗ ಬೇಕು ಅಂತ. ಹಾಗೆ ಹೇಳಿದ ನಾನು. ಇದು ಅಂದ್ರೆ 25ನೇ ತಾರೀಕು ಸೋಮವಾರದಂದು ಮಧ್ಯಾಹ್ನ 12 ಗಂಟೆಗೆ ಒಂದು ಒಳ್ಳೆ ಮುಹೂರ್ತ ಹೇಳಿ ಅಂತ ಹೇಳಿದ ಹಾಗೆ ನಿಮ್ಗೆ ಅಲ್ಲಿಂದ ಮತ್ತೆ ಆಚೀಚೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಅದರೊಳಗೆ ನೀವು ಸುತ್ತಾಡಬೇಕು, ಅದರಲ್ಲೇ ಒಂದನ್ನು ಹೇಳಬೇಕು. ಹೀಗೆ ಶಾಸ್ತ್ರವನ್ನು ನಿಮ್ಮ ಅನಿವಾರ್ಯತೆಗೆ ತಕ್ಕ ಹಾಗೆ ಉಪಯೋಗಿಸಿಕೊಂಡು ಅದರಿಂದ ಒಳ್ಳೆಯದು ಅದರಿಂದ ಕೆಡುಕು ಅಂತ ನಾವು ಅದಕ್ಕೆ ನಮ್ಮದೇ ಒಂದು ಸ್ಕೇಲ್ ಇಟ್ಟುಕೊಂಡು ಅದನ್ನು ಬಳಸುವುದಕ್ಕಿಂತಲೂ ನಮ್ಮ ಅವಶ್ಯಕತೆಗಳನ್ನು ಸ್ವಲ್ಪ ತ್ಯಾಗ ಮಾಡಿ ಅಥವಾ ಅದನ್ನು ಸ್ವಲ್ಪ ಹಿರಿದಾಗಿಸಿ ಬದುಕುವುದು ಒಳ್ಳೆಯದು ಅಂತ ಕಾಣ್ತದೆ. ಈ ದೃಷ್ಟಿಯಲ್ಲಿ ಮತ್ತೊಮ್ಮೆ ಶಾಸ್ತ್ರವನ್ನು ಪರಾಮರ್ಶೆ ಮಾಡುವ ಅಗತ್ಯ ಉಂಟು ಅಂತ ನಾನು ಕಾಣ್ತದೆ. ಒಂದು ಇನ್ನೊಂದು ನಿರ್ಮಾಣದ ವಿಷಯಕ್ಕೆ ಬಂದರೆ, ಹಳೆಯ ನಿರ್ಮಾಣದಲ್ಲಿ ಇದ್ದ ರುಚಿ ಇವತ್ತಿಲ್ಲ, ಶ್ರದ್ಧೆ ಇಲ್ಲ. ಶಿಲ್ಪದ ಬಗ್ಗೆ ಮಾತಾಡುವ, ಶಿಲ್ಪದ ಬಗ್ಗೆ ಮಾತಾಡುವ. ನೀವು ಅನೇಕ ಶಿಲ್ಪಗಳನ್ನು ನೋಡಿದ್ದೀರಿ. ಇವತ್ತಿನ ಹೊಸ ಶಿಲ್ಪಗಳನ್ನು ನೀವು ನೋಡ್ಬೋದು. ಶಿಲ್ಪವನ್ನೇ ನೋಡ್ತಾ ಇದ್ದವನಿಗೆ ಶಿಲ್ಪಕ್ಕಿಂತ ಹೊರತಾದ ಶಿಲ್ಪದ ಒಳಗೆ ಇರುವಂಥ ಒಂದು ಜೀವಂತಿಕೆ ಅನ್ನುವಂಥದ್ದು ಎರಡರಲ್ಲಿ ಕಾಣಬೇಕು. ಕೇವಲ ಉದ್ದ ಅಗಲ ಎತ್ತರ ಎನ್ನುವಂಥ ಲೆಕ್ಕಾಚಾರಗಳಾಗಲಿ ಅಥವಾ ಕಣ್ಣು ಮೂಗು ಬಾಯಿ ಅಥವಾ ಆಭರಣಗಳು ಅಥವಾ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಂಜಕ ಸಾಮಗ್ರಿ ಅಂತ ಕರಿತೇವೆ ನಾವು, ಹೊರಗೆ ಇರುವಂಥ ಅದನ್ನು ಅಭಿವ್ಯಂಜಿಸಲಿಕ್ಕೆ ಅದನ್ನು ಸರಿಯಾಗಿ ಕಾಣಿಸ್ಲಿಕ್ಕೆ ಇರುವಂಥ ಹೊರಗಿನ ಪ್ರಭಾವಲಯಗಳು
ಅದೊಂದು ಮರವೋ, ಒಂದು ಗಿಳಿಯೋ, ಒಂದು ಪ್ರಾಣಿ ಪಕ್ಷಿಗಳು ಅದಕ್ಕೆ ಮೂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಇರುವಂಥದ್ದು, ಅದೆಲ್ಲ ಒಂದು ಬಿಡುವ, ಅದೆಲ್ಲ ಇರ್ತದೆ. ಅದು ಇದ್ರೂ ಕೂಡ ನಿಮಗೆ ಅದನ್ನು ನೋಡಿದ ಕೂಡಲೇ ಅದರಲ್ಲಿ ರುಚಿ ಬರುವುದಿಲ್ಲ, ಏನೋ ಕಮ್ಮಿ ಉಂಟು ಅಂತ ಕಾಣ್ತದೆ. ಕಮ್ಮಿ ಇರುವುದು ಯಾವುದು ಅಂತ ನಮಗೆ ನೋಡ್ಲಿಕ್ಕೆ ಸಮಥಿಂಗ್ ಇಸ್ ಮಿಸ್ಸಿಂಗ್, ಮಿಸ್ ಆಗಿದೆ ಅಂತ ಕಾಣ್ತದೆ, ನಿಮ್ಗೆ ಗೊತ್ತಾಗ್ತದೆ. ಇನ್ನೊಂದನ್ನು ನೋಡುವಾಗ ಅದರಲ್ಲಿ ಉಂಟು ಅಂತ ಕಾಣ್ತದೆ. ನೀವು ಇದನ್ನು ಅಧ್ಯಯನ ಮಾಡ್ತಾ ಹೋದರೆ, ಸ್ವಲ್ಪ ಡೀಪ್ ಆಗಿ ಶಿಲ್ಪವನ್ನು ನೋಡ್ತಾ ಹೋದರೆ, ಪ್ರಾಚೀನ ಶಿಲ್ಪಗಳಲ್ಲಿ ಒಂದು ಜೀವಂತಿಕೆ ಕಾಣ್ತದೆ. ಅದರ ಮೂಗು ತುಂಡಾಗಿರ್ಬೋದು, ಬೇಕಾದ್ರೆ ಕೈ ತುಂಡಾಗಿರ್ಬೋದು, ಆದರೆ ಅದು ಏನೋ ಒಂದು ಕಥೆ ಹೇಳ್ತಾ ಉಂಟು ನಿಮ್ಗೆ ಕಾಣ್ತದೆ. ನೀವೊಂದು 50 ರೂಪಾಯಿಗೋ 5,000 ರೂಪಾಯಿಗೋ ಒಂದು ಪ್ರದರ್ಶನಕ್ಕೆ ಇಟ್ಟದಕ್ಕೆ ರೇಟ್ ಹಾಕಿಟ್ಟು ಒಂದು ಶಿಲ್ಪವನ್ನು ನೋಡಿದ್ರೆ ಅದು ಕಾಣುವುದಿಲ್ಲ ನಿಮಗೆ. ಅದ್ರ ರೇಟ್ ಕಾಣ್ತದೆ, ಆದರೆ ಅದು ಕಾಣುವುದಿಲ್ಲ. ಅದನ್ನು 10 ಪೀಸ್ ಇಟ್ಟಿರ್ತಾನೆ, ಎಲ್ಲ ಪೀಸ್ ಒಂದೇ ಲೆಕ್ಕ ಕಾಣ್ತಾ ಇರ್ತದೆ. ಹಳೆಯ ದೇವಸ್ಥಾನಕ್ಕೆ ಹೋಗ್ತೀರಿ, ಕೈಕಾಲೆಲ್ಲ ತುಂಡಾಗಿರ್ತದೆ, ನಮ್ಮ ದೃಷ್ಟಿ ಅದಕ್ಕೆ ರೇಟೇ ಇಲ್ಲ, ಅದರ ಅದ್ಭುತವಾದ ಜೀವಂತಿಕೆ ಕಾಣ್ತಾ ಇರ್ತದೆ. ಇದು ಹೇಗೆ ಬಂತು ಅಂತ, ಇದು ಬಂದದ್ದು ಹೇಗೆ ಅಂತ, ಬಂದದ್ದು ಹೇಗೆ ಅಂತ ನೀವು ಆಲೋಚನೆ ಮಾಡಬೇಕಾದ್ರೆ ಒಂದು ಝೂಮ್ ಮಾಡಬೇಕು. ನನ್ನ ಪರಿಭಾಷೆಯಲ್ಲಿ ನೀವು ಝೂಮ್ ಮಾಡಬೇಕು. ನೀವು ಹೇಗೆ ಒಂದು ಫೋಟೋವನ್ನು ಝೂಮ್ ಮಾಡಿದ ಕೂಡಲೇ ನಿಮಗೆ ಅದರ ಓರೆಕೋರೆಗಳು ಕಾಣ್ತದೆ, ಅಥವಾ ಒಬ್ಬ ಒಳ್ಳೆ ಕಲಾವಿದ ತುಂಬ ಕಷ್ಟಪಟ್ಟು ಒಂದೊಂದು ರೇಖೆಯನ್ನು ಬ್ರಷಲ್ಲಿ ಮಾಡಿದ್ದಾನೆ ಅಂತ ಝೂಮ್ ಮಾಡಿದ ಕೂಡ ಅವ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತಾಗ್ತದೆ. ಅನೇಕ ತುಂಬ ದೊಡ್ಡ ಪೈಂಟಿಂಗ್ಗಳನ್ನು ಸ್ಟಡಿ ಮಾಡೋದು ಹಾಗೆ, ಅಂದರೆ ಅದನ್ನು ಝೂಮ್ ಮಾಡಿ ಕಲರ್ ಮಿಕ್ಸಿಂಗ್ ಹೇಗೆ ಮಾಡಿದ್ದಾರೆ ಅಂತ ತುಂಬ ನೋಡಿಕೊಂಡು, ಅಥವಾ ಎಷ್ಟು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಂತ ನೇರ ನೋಡುವಾಗ ಒಂದು ಕೂದಲು ಕಾಣ್ತದೆ. ಝೂಮ್ ಮಾಡುವಾಗ ಪ್ರತಿಯೊಂದು ಎಳೆಯನ್ನು ಬ್ರಷಲ್ಲಿ ಬಿಡಿಸಿದ್ದು ಕಾಣ್ತದೆ. ಒಂದು ಚಿರತೆಯನ್ನು, ಒಂದು ನಾಯಿಯನ್ನು ಮಾಡಿದ್ದಾನೆ ಅಂತ ತಿಳಿಸಿ ಅದರ ಪ್ರತಿಯೊಂದು ರೋಮವನ್ನು ಎಳೆದದ್ದು ಕಾಣ್ತದೆ. ಅದು ಝೂಮ್ ಮಾಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಹಾಗಾಗಿ ಶಾಸ್ತ್ರ ನಮಗೆ ಕೊಟ್ಟ ದೊಡ್ಡ ಕೊಡುಗೆ ಏನು ಅಂತಂದರೆ, ಆತ್ಮ ಸಂತೋಷ ನಿಮಗೆ ಕಾಣಬೇಕು, ನಿಮ್ಮೊಳಗಿರುವ ಸಂತೋಷ ಪ್ರತಿಫಲಿಸುವುದು ಅದರಲ್ಲಿ, ಅದರೊಳಗೆ ಸಂತೋಷ ಕಾಣುವುದು ಅಂದರೆ ಹಾಗೆ. ಅದು ಕಾಣಬೇಕು ಅಂತಂದರೆ ನೀವು ಅದನ್ನು ಝೂಮ್ ಮಾಡಬೇಕು. ಹಾಗೆ ಮಾಡಿದರೆ ಅದು ಕಾಣ್ತದೆ, ಅದರ ಓರೆಕೋರೆಯೂ ಕಾಣ್ತದೆ, ಅದರೊಟ್ಟಿಗೆ ಸಂತೋಷದ ಒಟ್ಟಿಗೆ ಯಾವ ಮಾಡಿದ ತಪ್ಪುಗಳು ಕಾಣ್ತದೆ. ಪ್ರಾಚೀನ ಶಿಲ್ಪಗಳಲ್ಲಿ ಓರೆಕೋರೆಗಳಿಗಿಂತ ಅವ ಶ್ರದ್ಧೆಯಿಂದ ಹೊಡೆದ ಒಂದೊಂದು ಪೆಟ್ಟುಗಳು ಕಾಣ್ತದೆ ನಮಗೆ. ಹಾಗಾಗಿ ಅದರಲ್ಲಿ ಜೀವಂತಿಗೆ ಬಂದದ್ದು. ಕಮರ್ಷಿಯಲ್ ಆದ ಶಿಲ್ಪಗಳಲ್ಲಿ ನಾಳೆ 9 ಗಂಟೆ ಒಳಗೆ ಮುಗಿಸ್ಬೇಕು ಅನ್ನೋ ತೊರೆ ಕಾಣ್ತದೆ. ಕೆಲಸ ಮುಗಿಸ್ಬೇಕು, ಅವನಿಗೆ ಡೆಲಿವರಿ ಮಾಡಬೇಕು ನಾಳೆ 9 ಗಂಟೆ ಒಳಗೆ, ವೇಗ ವೇಗ ಉಂಟು. ಮತ್ತೆ ಅದಕ್ಕೆ ಇಷ್ಟು ಹಣ ಹಾಕಿದ್ದಾನೆ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅವನಿಗೆ. 5,000 ರೂಪಾಯಿ ಹೇಳಿದ್ದವ, ಅದಕ್ಕೆ ಅಷ್ಟು ಮಾಡ್ತೇನೆ ಅಷ್ಟೇ, ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡುವುದಿಲ್ಲ ಅವ, ನಾನು ತಗೊಳ್ಳೋದಿಲ್ಲ, ಬೇಡ ಅಷ್ಟೇ ಕೊಡುವ. ಈ ರೀತಿಯಲ್ಲಿ ನೀವು ಅದನ್ನು ಕಮರ್ಷಿಯಲ್ ಆಗಿ ಆಲೋಚನೆ ಮಾಡಿ ದೇಶಕಾಲಗಳ ವ್ಯಾಪ್ತಿಗೆ ಒಳಪಡಿಸಿ ಬಂಧಿಸಿ ಕೊಟ್ಟರೆ ಅದರ ರುಚಿಯಲ್ಲಿ, ಅದರ ಸೌಂದರ್ಯದಲ್ಲಿ ಒಂದು ಪರಿಧಿ ನಿಮಗೆ ಕಾಣ್ತದೆ. ಇದು ಯಾವುದರ ಪರಿವೇ ಇಲ್ಲ ಅಂತ ಅನಿಸಿ. 3 ಗಂಟೆ ಹಿಂದೂಸ್ತಾನಿ ಒಂದು ಸಣ್ಣ ರಾಗವನ್ನು 3 ಶಬ್ದ 4 ಶಬ್ದಗಳಲ್ಲಿ ಇಟ್ಟುಕೊಂಡು ವಿಸ್ತರಿಸಿದ್ರು ತಿಳಿಸಿ, ಅದು ಟಿಕೆಟ್ ಇಡುವ ಕಚೇರಿ ಅಲ್ಲ. ಟಿಕೆಟ್ ಇಡದೆ ಬಂದವರೆಲ್ಲ ಕಣ್ಣು ಮುಚ್ಚಿ ಮಲ್ಕೊಂಡು ಕೂತ್ಕೊಂಡು ಅವರವರ ಆಸನದಲ್ಲಿ ಕೂತ್ಕೊಂಡು ಆಸ್ವಾದಿಸಬೇಕಾದಂಥ ಒಂದು ಕಚೇರಿ. ಅದಕ್ಕೆ ಇಯತ್ತ ಇಲ್ಲ, ನಮ್ಮ ಪರಿಭಾಷೆಯಲ್ಲಿ ಮಿತಿ ಅನ್ನುವಂಥದ್ದಿಲ್ಲ, ಇಯತ್ತ ಅಂತ ಕರಿತೇವೆ. 1ನೇ ಇಯತ್ತೆ 2ನೇ ಇಯತ್ತೆ ಅಂತ ಹಳೆಯ ಕನ್ನಡದಲ್ಲಿ ಶಬ್ದ ಇತ್ತು ಶಾಲೆಗೆ ಹೋಗುವಾಗ. 3ನೇ ಇಯತ್ತೆಯಲ್ಲಿ ಇದ್ದಾನೆ. ಇಯತ್ತ ಅಂತಂದರೆ ಪರಿಮಿತಿ ಅಂತ ಅರ್ಥ, ಸಾಮಾನ್ಯ ಪರಿಮಿತಿ ಅಂತ. ಅದಕ್ಕೆ ಅದಿಲ್ಲ. ಪ್ರಾಚೀನ ಶಿಲ್ಪಗಳಿಗೆ ಬಾಕ್ಯ ರೇಖೆಗಳುಂಟು, ಸೌಂದರ್ಯಕ್ಕೆ ಮಿತಿ ಅನ್ನುವಂಥದ್ದಿಲ್ಲ. ಯಾಕೆ ಅಂತಂದರೆ ಅವರು ಎಷ್ಟು ಸಮಯ ಉಪಯೋಗ ಮಾಡಿದ್ದಾರೆ ಗೊತ್ತಿಲ್ಲ ಅದನ್ನು ಮಾಡಲಿಕ್ಕೆ. ನವೀನ ಶಿಲ್ಪಗಳಿಗೆ ಏನು ಅಂತಂದರೆ ಅದಕ್ಕೊಂದು ಮಿತಿ ಉಂಟು, ಒಂದು ಸಮಯ ಉಂಟು, ಇಷ್ಟರಲ್ಲಿ ಮುಗಿಬೇಕು, ಇಷ್ಟು ಕಾಲ ಅಂತ ಉಂಟು. ಹಾಗಾಗಿ ಏನಾಗ್ತದೆ ಅಂತಂದರೆ ನೀವು ಎಷ್ಟು ತಿಳಿಸ್ಬೇಕು ಅಂತ ಅಷ್ಟನ್ನು ತಿಳಿಸಿ ಬಿಡ್ತೀರಿ, ಮತ್ತೆ ಅದಕ್ಕಿಂತ ಹೆಚ್ಚು ಹೋಗ್ಬೋದು. ಈ ದೃಷ್ಟಿ ಶಿಲ್ಪದಲ್ಲಿ ಇಟ್ಟುಕೊಳ್ಬೇಕು. ಹಾಗಾಗಿ ನಮ್ಮ ದೇವಸ್ಥಾನಗಳನ್ನು ಹಿರಿಯರು ಕಟ್ಟಿದ್ದು 50 ವರ್ಷ, 75 ವರ್ಷ, 3 ವರ್ಷ, 1,000 ಜನ ಕೆಲಸ ಮಾಡಿದರು. ನಾವು ಕತೆ ಕೇಳ್ತೇವೆ, ಅದು ಕತೆ ಅಲ್ಲ, ಒಂದು ಕಾಲದ ಇತಿಹಾಸ ನಮಗೆ ಇವತ್ತು ಕತೆ ಹಾಕಿ ಕಾಣ್ತದೆ. ಇವತ್ತು ಸಣ್ಣ ಮಕ್ಕಳಿಗೆ ನೀವು ನಮ್ಮ ಕಾಲದಲ್ಲಿ ಪೇಜರ್ ಅಂತ ಒಂದು ವಸ್ತು ಇತ್ತು, ಫ್ಲಾಪಿ ಡಿಸ್ಕ್ ಅಂತ ಒಂದು ವಸ್ತು ಇತ್ತು ಅಂತ ಹೇಳಿದ್ರೆ ಮಕ್ಕಳು ನಂಬುದೇ ಇಲ್ಲ. ಅದೀಗ ಎಲ್ಲಿ ಹೋಯ್ತು ಅಂತಿಲ್ಲ, ಫ್ಲಾಪಿ ಡಿಸ್ಕ್ ಈಗ ಕಾಣೋದಿಲ್ಲ. ಯಾಕೆ? ಯಾರು ಉಪಯೋಗ ಮಾಡೋದಿಲ್ಲ. ಸಿಡಿಯೂ ಕಾಣ್ತಾ ಇಲ್ಲ, ಉಪಯೋಗ ಮಾಡೋದಿಲ್ಲ. ಈಗ ಪೆನ್ ಡ್ರೈವ್ ಬಂದಿದೆ ಅಂತ. ಈ 10-15 ವರ್ಷದಲ್ಲಿ ನಾವು ಇಷ್ಟು ಫಾರ್ವರ್ಡ್ ಆಗಿದ್ದೇವೆ. 1000 ವರ್ಷದ ಹಿಂದಿನ ನಿರ್ಮಾಣ ತಂತ್ರಜ್ಞಾನ ಹೇಗಿರ್ಬೋದು? ಅವರು ಅಷ್ಟು ಸಮಯ ಕೆಲಸ ಮಾಡಿದ್ದಾರೆ, ಅಷ್ಟು 1000 ಜನ ಕೆಲಸ ಮಾಡಿದ್ದಾರೆ ಒಂದು ದೇವಸ್ಥಾನಕ್ಕೋಸ್ಕರ. ಬೇಲೂರಿನಂತ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ನೀವು ಆಲೋಚನೆ ಮಾಡಿದರೆ ಅದಕ್ಕೆ ಅವರು ವ್ಯಯಿಸಿದ ಸಮಯ ಎಷ್ಟು, ಅವರ ಶ್ರದ್ಧೆ ಎಷ್ಟು, ಆ ಕ್ವಾಂಟಿಟಿ ಎನ್ನುವಂಥದ್ದು, ಆ ಸಮಯ ಎನ್ನುವಂಥದ್ದು ಅದರಲ್ಲಿ ಇವತ್ತು ಕಾಣ್ತಾ ಉಂಟು. ಅದು ಸೌಂದರ್ಯ. ನಾವು ಇವತ್ತು ಅದೇ ಕೆಲಸವನ್ನು, ಅದರ ರೆಪ್ಲಿಕಾವನ್ನು ತಯಾರು ಮಾಡ್ತೇವೆ. ಒಂದು 10 ನಿಮಿಷದಲ್ಲೂ 20 ನಿಮಿಷದಲ್ಲೂ ಅದರ ರಬ್ಬರ್ ಮೋಲ್ಡನ್ನು ಮಾಡಿ ಬೇಕಾದ್ರೆ ನಾವು ಎದುರಿಡ್ತೇವೆ. ಆ ಬಾಕ್ಯ ರೇಖೆ ಕಾಣ್ತದೆ, ಸೌಂದರ್ಯ ಕಾಣುವುದಿಲ್ಲ. ಸೂಕ್ಷ್ಮದಲ್ಲಿ ಝೂಮ್ ಮಾಡಿ ನೋಡಿದರೆ, ಸಾಮಾನ್ಯವಾಗಿ ನೋಡಿದರೆ ಕಾಣ್ತದೆ. ಮತ್ತೊಂದು ಇನ್ನೊಂದು, ನಿಮಗೊಂದು ರುಚಿ, ಒಂದು ವಸ್ತುವಿನ ರುಚಿ ಯಥಾರ್ಥವಾಗಿ ಕಾಣಬೇಕು ಅಂತಂದರೆ
ನಿಮಗೆ ಅದರಲ್ಲಿ ಅತ್ಯಂತವಾದ ಪ್ರೀತಿ ಇರಬೇಕಾಯ್ತು. ನಾನು ಹಿಂದೆ ಹೇಳಿದ ಹಾಗೆ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಇರಬೇಕು. ಇಲ್ಲದಿದ್ದರೆ ಒಂದು 3-4 ಬಗೆಯ ಮಾವಿನ ಹಣ್ಣು ತಂದಿಡ್ತೇನೆ ನಿಮ್ಮ ಎದುರಿಗೆ, ಅದರ ಹೆಸರು ಹೇಳುವುದಿಲ್ಲ, ಅದರ ಬಣ್ಣ ನೀವು ನೋಡಬೇಡಿ, ಅದನ್ನೆಲ್ಲ ಕಟ್ ಮಾಡಿ ನೀವು ತಿನ್ನಿ, ನಿಮಗೆ ಮಾವಿನ ಹಣ್ಣು ತಿಂದಾಗ ಆಗ್ತದೆ ಅಷ್ಟೇ. ಅದು ಯಾವುದು, ಅದರ ಪ್ರಭೇದ ಯಾವುದು, ಅದು ಕಾಟೋ ಕಸಿಯೋ, ಅದರಲ್ಲಿ ಇಂಥ ಹೆಸರು ನಿಮ್ಗೆ ಯಾವುದು ಗೊತ್ತಾಗೋದಿಲ್ಲ. ನೀವು ಒಂದು 10 ಮಾವಿನ ಗಿಡಗಳನ್ನು ನೆಟ್ಟು ಒಂದು 25 ವರ್ಷದಿಂದ ತೋಟ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ನೋಡಿ ಹೇಳ್ತೀರಿ ರುಚಿ ಮಾಡಬೇಕು ಅಂತಿಲ್ಲ, ಇದು ಇದೇ ರುಚಿ, ಇದು ಇದೆ ಅಂತ ಹೇಳ್ತೀರಿ. ಕಾರಣ ಏನು ಅಂತಂದ್ರೆ ನಿಮಗೆ ಅದರಲ್ಲಿ ಅತ್ಯಂತ ಪ್ರೀತಿ ಉಂಟಷ್ಟೇ. ಶಿಲ್ಪದ ಬಗ್ಗೆ ಅತ್ಯಂತ ಪ್ರೀತಿ ಇದ್ದವನಿಗೆ ಮಾತ್ರ ಶಿಲ್ಪದ ಯಥಾರ್ಥವಾದ ಸೌಂದರ್ಯ ಗೊತ್ತಾಗ್ತದೆ, ಇಲ್ಲದವನಿಗಲ್ಲ. ಹಾಗಾಗಿ ನಾವು ಅದನ್ನು ಅನುಭವಿಸಬೇಕು ಅಂತಂದ್ರೆ ನಾವು ಯಥಾರ್ಥವಾದ ಸೌಂದರ್ಯದ ಪ್ರತಿಪಾದಕರಾಗಬೇಕು, ಆಮೇಲೆ ಆಸ್ವಾದಕರಾಗಬೇಕು ಅಂತಂದ್ರೆ ನಾವು ಅಷ್ಟು ಅಧ್ಯಯನ ಮಾಡಿ ಶಿಲ್ಪವನ್ನು ಪ್ರೀತಿಸಬೇಕು. ಶಿಲ್ಪವನ್ನು ಮಾತ್ರ ಅಲ್ಲ, ಪ್ರತಿಯೊಂದು ವೃತ್ತಿಯನ್ನು, ಪ್ರತಿಯೊಂದು ವಸ್ತುವನ್ನು, ಯಾವುದೇ ವಸ್ತುವಿನ ಬಗ್ಗೆ ನೀವು 10 ನಿಮಿಷ ಮಾತಾಡಬೇಕು ಅಂತಂದ್ರೆ ಕನಿಷ್ಠ 1 ಗಂಟೆ ನೀವು ಸ್ಟಡಿ ಮಾಡಬೇಕು, ಇಲ್ಲದ್ರೆ 10 ನಿಮಿಷ ಮಾತಾಡಲಿಕ್ಕೆ ಆಗುದಿಲ್ಲ. ಆ ದೃಷ್ಟಿಯಿಂದ ನಮ್ಮ ದೇವಾಲಯಗಳನ್ನು ನೋಡಿದರೆ, ಪ್ರಾಚೀನ ದೇವಾಲಯಗಳನ್ನು ನೋಡಿದರೆ, ಅವುಗಳನ್ನು ಕಟ್ಟಲಿಕ್ಕೆ ಅವರು ಪಟ್ಟ ಶ್ರಮಗಳನ್ನು ನೋಡಿದರೆ ಅದನ್ನು ಉಳಿಸ್ಕೊಳ್ಬೇಕು ಅಂತ ಕಾಣುತ್ತೆ. ಆ ದೃಷ್ಟಿಯಿಂದ ನಾನು ಒಂದಿಷ್ಟು ಪ್ರಯತ್ನ ಮಾಡಿದ್ದು ಹಳೆಯ ದೇವಸ್ಥಾನಗಳನ್ನು ತೆಗಿಬೇಡಿ, ಅದನ್ನು ಹಾಗೆ ಉಳಿಸುವ. ಖರ್ಚು ಜಾಸ್ತಿ ಆದರೂ ಪರವಾಗಿಲ್ಲ, ಅದನ್ನು ಬದಿಗೆ ಸರಿಸುವುದು ಬೇಡ ಅಂತ ಹೇಳಿ ಈ ಕಳೆದ 20 ವರ್ಷದಿಂದ ಒಂದಿಷ್ಟು ದೇವಸ್ಥಾನಗಳನ್ನು, ಹಳೆಯ ದೇವಸ್ಥಾನಗಳನ್ನು ಹಾಗೆ ತೆಗೆದು ಹಾಗೆ ಅದನ್ನು ಜೀರ್ಣೋದ್ಧಾರ ಅಂತಂದ್ರೆ, ಜೀರ್ಣೋದ್ಧಾರ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಜೀರ್ಣವಾದ ವಸ್ತುಗಳನ್ನು ಬೇರೆ ಮಾಡುವುದು ಅಷ್ಟೇ. ಜೀರ್ಣ ಅಂದ್ರೆ ಹಾಳಾಗಿರುವಂತ, ಶಿಥಿಲವಾದ ವಸ್ತುಗಳನ್ನು ನೀವು ತೆಗೆದು ಅದಕ್ಕೆ ನಾನು ಯಾಕೆ ಆ ಪದವನ್ನ ವಿಂಗಡಿಸಿ ಕೇಳಿದೆ ಅಂತಂದ್ರೆ ಕೆಲವರು ಅದರ ಬದಲು ಅಜೀರ್ಣ ಅಂತ ಹೇಳೋ ಪದ ಯೂಸ್ ವ್ಯವಸ್ಥೆ. ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಜೀರ್ಣ ಎನ್ನುವ ಶಬ್ದಕ್ಕಿಂತ ಹೆಚ್ಚು ಅಜೀರ್ಣ ಎನ್ನುವ ಶಬ್ದ ಪ್ರಸಿದ್ಧವಾಗಿದೆ. ಭಾಷಾಶಾಸ್ತ್ರದಲ್ಲಿ ನೀವು ಯಾವುದನ್ನು ಹೆಚ್ಚು ಉಪಯೋಗ ಮಾಡ್ತೀರಿ ಅಂತಂದ್ರೆ ಯಾವ ಶಬ್ದ ಪ್ರಸಿದ್ಧವಾಗಿರ್ತದೋ ಅದನ್ನು ನಾವು ಹೆಚ್ಚು ಉಪಯೋಗ ಮಾಡ್ತೇವೆ. ಉದಾಹರಣೆಗೆ ನಮ್ಮಲ್ಲಿ ಸೃಜನಶೀಲತೆ ಅಂತ ಒಂದು ಶಬ್ದ ಉಂಟು, ಅದು ಕನ್ನಡದಲ್ಲಿ ಬಂದುಬಿಟ್ಟಿದೆ. ವಸ್ತುತಃ ಅದು ಸಂಸ್ಕೃತದ ಶಬ್ದ, ಅದು ಸೃಜನಶೀಲತೆ ಅಂತ ಆಗುವುದಿಲ್ಲ, ಸರ್ಜನಶೀಲತಾ ಅಂತ ಆಗಬೇಕು, ಸರ್ಜನ ಅಂತ ಆಗಬೇಕು. ನಾವು ಎಲ್ಲ ಕಡೆಯಲ್ಲಿ ಉಪಸರ್ಜನ ಅಂತ ಹೇಳ್ತೇವೆ, ವಿಸರ್ಗ ಅಂತ ಹೇಳ್ತೇವೆ. ಅಲ್ಲೆಲ್ಲ ವಿಸರ್ಗ ಉಪಸರ್ಗ ಅಂತ ಹೇಳುವುದಿಲ್ಲ, ಉಪಸರ್ಗ ಅಂತ ಹೇಳ್ತೇವೆ, ವಿಸರ್ಗ ಅಂತ ಹೇಳ್ತೇವೆ, ಉತ್ಸರ್ಜನ ಅಂತ ಹೇಳ್ತೇವೆ, ವಿಸರ್ಜನ ಅಂತ ಹೇಳ್ತೇವೆ. ಅಲ್ಲೆಲ್ಲ ಸರ್ಜನ ಅಂತ ಉಪಯೋಗ ಮಾಡ್ತೇವೆ. ಆದರೆ ಇಲ್ಲಾಗುವಾಗ ಸೃಜನಶೀಲತೆ ಅಂತ ಉಪಯೋಗ ಮಾಡ್ತೇವೆ. ಅಂದ್ರೆ ಕಾರಣ ಏನು ಅಂತಂದ್ರೆ ಯಾರೋ ಒಬ್ಬರು ದೊಡ್ಡವರು ಅದನ್ನು ಪ್ರಯೋಗ ಮಾಡಿದ್ದಾರೆ, ಯಾವುದೋ ಒಂದು ಪೇಪರ್ನಲ್ಲೋ ಒಂದು ಲೇಖನದಲ್ಲೋ ಅದು ಬಂದಿದೆ, ಹೆಚ್ಚಿನ ಜನ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಷ್ಟೇ. ಅದನ್ನು ಪರಿಷ್ಕಾರ ಮಾಡ್ಲಿಕ್ಕೆ ಕಷ್ಟ. ಸೃಜಿಸುವುದು ಅಂತ ಉಂಟು. ಯಾಕಂದ್ರೆ ಏನಾಗ್ತದೆ ಅಂತಂದ್ರೆ ಸೃಷ್ಟಿ, ಈ ವ್ಯಾಕರಣದಲ್ಲಿ ಕೆಲವು ಶಬ್ದಗಳು ಹಾಗಾಗ್ತದೆ, ಕೆಲವು ಶಬ್ದಗಳು ಹೀಗೆ ಆಗಬೇಕು ನಿಯಮ ಇದೆ, ಪ್ರತ್ಯಯ ಬರುವಾಗ ಆಗುವಂತಹ ಸಣ್ಣ ಸಣ್ಣ ವ್ಯತ್ಯಾಸಗಳು. ಹಾಗಾಗಿ ಸೃಷ್ಟಿ ಅಂತ ಆಗ್ತದೆ, ಕ್ರಿಯೆ ಅಂತ ಹೇಳುವಾಗ ಸರ್ಜನಂ ಅಂತ ಆಗುದು, ಸೃಜನ ಅಂತ ಆಗುದಿಲ್ಲ, ಸರ್ಜನ ಅಂತ ಆಗಬೇಕು. ಸಣ್ಣ ಉದಾಹರಣೆ ಹೇಳಿದೆ ಅಷ್ಟೇ. ಈ ರೀತಿಯ ವ್ಯವಸ್ಥೆಗಳು ಹೇಗಾಯಿತು ಅಂತ ಕೇಳಿದ್ರೆ ಜನ ಅದನ್ನು ಹೆಚ್ಚು ಲೈಕ್ ಮಾಡಿದ್ರು, ಅದರ ದಾರಿಯಲ್ಲಿ ಹೋದ್ರು, ಅದನ್ನು ಹಿಡ್ಕೊಂಡ್ರು. ಹಾಗಾಗಿ ಮುಂದೆ ಬಂದವರು ಅದು ತುಂಬ ಜನ ಅದನ್ನು ಹೇಳ್ತಾ ಇದ್ದಾರೆ, ನೀವು ಒಬ್ಬರೇ ಅಂತ ಗಲಾಟೆ ಮಾಡ್ತೀರಿ, ನಮಗೆ ಏಮಾರಿಸಿದ್ರು. ಹಾಗಾಗಿ ನಾವು ಸುಮ್ಮನೆ ಕೂತ್ಕೊಳ್ಬೇಕಾಯ್ತು. ಹೀಗೆ ಶಾಸ್ತ್ರವು ಶಾಸ್ತ್ರದ ಅಸ್ತಿತ್ವವನ್ನು ಕಳ್ಕೊಳ್ತದೆ ಅಂತ ಹೇಳಿದೆ ಅಲ್ವಾ ಆಗ. ಅದು ಹೀಗೆ ನೀವು ಮತ್ತೊಂದನ್ನೇ ಶಾಸ್ತ್ರ ಅಂತ ಪ್ರತಿಬಿಂಬಿಸಿ ಇದೆ ಅಂತ ನೀವು ಪ್ರತಿಪಾದಿಸಿದರೆ ನಿಮ್ಮ ಹಿಂಬಾಲಕರ ಸಂಖ್ಯೆ ಜಾಸ್ತಿ ಆದರೆ ಒಂದು ಊರಿನಲ್ಲಿ 75 ಜನ ಅದನ್ನೇ ಸತ್ಯ ಅಂತ ಒಪ್ಪಿದರೆ 25 ಜನಕ್ಕೆ ಬೇರೆ ಮಾರ್ಗ ಇಲ್ಲ, ಮೌನ ವಹಿಸುವುದು ಮಾರ್ಗ. ಅದನ್ನು ಉಳಿಸ್ಬೇಕಷ್ಟೇ. ಪ್ರಾಚೀನ ಶಾಸ್ತ್ರಗಳನ್ನು ಋಷಿಗಳು ಉಳಿಸಿದ ಹಾಗೆ ಎಷ್ಟೋ ದಾಳಿ ಆಯಿತು ಸಾಂಸ್ಕೃತಿಕವಾಗಿ ಭಾರತದ ಮೇಲೆ, ಒಂದಷ್ಟು ನಾಶಗಳಾಯಿತು, ಪುಸ್ತಕಗಳು ಸುಟ್ಟು ಹೋದವು, ನೀರಲ್ಲಿ ಹೋದು, ನಾವೇ ಒಂದಷ್ಟನ್ನು ಅಟ್ಟದಲ್ಲಿಟ್ಟು ಹಾಳು ಮಾಡಿ ನೀರಿಗೆ ಹಾಕಿದೆವು. ಆದರೂ ಕೂಡ ಅದು ಉಳಿದದ್ದು ಹೇಗೆ ಅಂತಂದರೆ ಯಾರೋ ಒಬ್ಬರಿಬ್ಬರು ಶ್ರದ್ಧೆಯನ್ನು ಉಳಿಸಿದ್ರಷ್ಟೆ. ಶಿಲ್ಪವು ಉಳಿದದ್ದು ಹಾಗೆ, ದೇವಸ್ಥಾನಗಳು ಉಳಿದದ್ದು ಹಾಗೆ. ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ಅನೇಕ ದೇವಸ್ಥಾನಗಳು ಸ್ವತ್ವವನ್ನು ಕಳ್ಕೊಂಡಿದ್ದಾವೆ, ಬಿದ್ದು ಹೋಗಿದ್ದಾವೆ, ಎಲ್ಲ ಆಗಿದೆ. ಆದರೆ ಉಳ್ಕೊಂಡದ್ದು ಹೇಗೆ ಅಂತಂದರೆ ಜೀರ್ಣವಾದ ವಸ್ತುಗಳನ್ನು ತೆಗೆದು, ನಾನು ಹೇಳಿಕ್ ಬಂದದ್ದು ಅಜೀರ್ಣ ಎನ್ನುವ ಶಬ್ದ ಯಾಕೆ ಬಂತು, ಜೀರ್ಣ ಎನ್ನುವಂಥದ್ದು ಈ ಅಜೀರ್ಣ ಅಂತ ಆಗುದು ಹೇಗೆ ಅಂತಂದ್ರೆ ತಿಂದದ್ದು ಹಾಗೇ ಇದ್ರೆ ಅಜೀರ್ಣ. ಅಂದ್ರೆ ಏನ್ ಅರ್ಥ ಅಂತಂದ್ರೆ ಜೀರ್ಣ ಆಗ್ಲಿಲ್ಲ ಅಂತ ಅರ್ಥ. ಹಾಗಾದ್ರೆ ಜೀರ್ಣ ಅಂದ್ರೆ ಏನ್ ಅರ್ಥ ಅಂದ್ರೆ ತಿಂದದ್ದು ಒಳಗಿಂದ ಪುಡಿ ಪುಡಿ ಆಗ್ಲಿಲ್ಲ ಅಂತ. ಹಾಗಾದ್ರೆ ಜೀರ್ಣ ಶಬ್ದಕ್ಕೆ ಪುಡಿ ಪುಡಿ ಆಗುದು ಅಂತ ಅರ್ಥ ಆಯ್ತು, ಅಥವಾ ಪೂರ್ತಿಯಾಗಿ ಕಲಸಿ ಹಿಂಡಲ್ಪಡುವುದು ಅಂತ ಅರ್ಥ ಆಯ್ತು. ಹಾಗಾದ್ರೆ ಜೀರ್ಣ ಅಂತಂದ್ರೆ ಪುಡಿಯಾದದ್ದು, ಹಿಂಡಿದ್ದು, ಅಥವಾ ಜೀರ್ಣ ಅಂತಂದ್ರೆ ಖಂಡವಾದ ತುಂಡು ತುಂಡಾದ್ದು ಅಂತ ಅರ್ಥ. ಅದನ್ನ ಉದ್ಧಾರ ಮಾಡಿದ್ದೇವೆ ಅಂತಂದ್ರೆ ಪುನಃ ಅದನ್ನು ಸರಿ ಮಾಡಿದ್ದೇವೆ. ದೇವಸ್ಥಾನ ಪುಡಿ ಪುಡಿ ಆಗಿತ್ತು,
ಜೀರ್ಣವಾಗಿತ್ತು, ನಾವು ಉದ್ಧಾರ ಮಾಡಿದ್ದೇವೆ, ಜೀರ್ಣೋದ್ಧಾರ ಅದನ್ನ ಮತ್ತೆ ಮೂಲ ರೂಪಕ್ಕೆ ತರುವ ಪ್ರಯತ್ನ ಮಾಡಿದ್ದೇವೆ. ದೇವಸ್ಥಾನ ಅಜೀರ್ಣವಾಗಿತ್ತು ಅಂತಂದ್ರೆ ತಿಂದ ಆಹಾರ ಅಜೀರ್ಣ ಆಗಿದೆ ಅಂತ ಅದೇ ರೂಪದಲ್ಲಿ ಇತ್ತು ಅಂತ. ಹಾಗೆ ಹಾಗೆ ದೇವಸ್ಥಾನ ಹಾಗೆ ಇತ್ತು, ಅಜೀರ್ಣವಾಗಿತ್ತು ಅಂತಂದ್ರೆ ಹಾಗೇ ಇತ್ತು. ಬಟ್ ಅದುವೇ ಸರಿ ಅಂತ ಮುಂದುವರಿತಾ ಇದೆ. ಹೌದು, ಹಾಗೆ ಹಾಗೆ ಆಗ್ತಾ ಇದೆ. ಅದಕ್ಕೇನಂತಂದ್ರೆ ಇದನ್ನು ಪರಿಷ್ಕಾರ ಮಾಡೋದು ಹೇಗೆ ಅಂತಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಯಾರಿಂದ ಸಾಧ್ಯ ಉಂಟು ಅಂದ್ರೆ ಅಧ್ಯಾಪಕರಿಂದ ಸಾಧ್ಯ ಉಂಟು. ಒಬ್ಬ ಉಪನ್ಯಾಸಕ, ಒಬ್ಬ ಅಧ್ಯಾಪಕ ಒಂದು 50 ಜನ ವಿದ್ಯಾರ್ಥಿಗಳಿಗೆ ಒಟ್ಟಿ ಪಾಠ ಮಾಡ್ತಾನೆ. ಆಗ ಅವ ಮಾಡಿದ ಪರಿಷ್ಕಾರ ಆ 50 ಮಕ್ಕಳು ಅದನ್ನು ಪ್ರತಿಫಲಿಸ್ತಾರೆ, ಅವ್ರು ಮಾಡ್ತಾರೆ. ಈ ಮಹಾಪುರುಷರು ಮಾಡಿದ್ರೆ ಸರಿಯಾಗ್ತದೆ. ಅಲ್ಲ, ಅದು ಯಾಕೆ ಇದೀಗ ಸಾರಿ ನಾನು ಒಂದರಿಂದ ಇನ್ನೊಂದಕ್ಕೆ ಜಂಪ್ ಆಗ್ತೀನಿ ಅಂತ ತಿಳ್ಕೊಬೇಡಿ. ಬಟ್ ಇದು ಹೇಗೆ ಇಲ್ಲಿ ಅಜೀರ್ಣ ಅನ್ನೋ ಥರನೇ ಆ ಕಡೆ ಚಿಕ್ಕಮಗಳೂರು ಆಗಿದೆ ಅದು. ಹೌದು ಹೌದು ಹೌದು. ಅಂದ್ರೆ ಅದು ಯಾರೋ ಅಂದ್ರೆ ಕೆಲವು ಬಾರಿ ಏನಾಗ್ತದೆ ಅಂತ ನಮ್ಮಲ್ಲಿ ಸಂಸ್ಕೃತದಲ್ಲಿ ಉಂಟು ಮಹಾಕವಿ ಪ್ರಯೋಗ ಅಂತ. ಮಹಾಕವಿಗಳು ಕೆಲವು ಬಾರಿ ವ್ಯಾಕರಣ ಶಿಥಿಲವಾದಂಥ ಶಬ್ದಗಳನ್ನು ಪ್ರಯೋಗ ಮಾಡಿ ಬಿಟ್ಟರೆ ಅನಂತರ ಬಂದವರು ಅದನ್ನು ಮಹಾಕವಿ ಪ್ರಯೋಗ ಅಂತ ಅದಕ್ಕೆ ಒಂದು ಪಟ್ಟಿ ಕೊಟ್ಟು ಅದನ್ನು ಹಾಗೇ ಉಪಯೋಗ ಮಾಡ್ತಾ ಬರ್ತಾರೆ. ಯಾಕೆಂದ್ರೆ ಅವ್ರ ಮೇಲೆ ಗೌರವದಿಂದ. ಹಾಗಾಗಿ ನಮ್ಮಲ್ಲಿ ಕೆಲವು ಪ್ರಯೋಗಗಳನ್ನು ಹಿಂದಿನವರು ದೊಡ್ಡವರು ಮಾಡಿಬಿಟ್ರೆ ಅವರ ಮೇಲಿನ ಗೌರವ ಮತ್ತು ಭಯದಿಂದ ಹಾಗೆ ಅದನ್ನು ಮಾಡಿಕೊಂಡು ಹೋಗೋ ಪರಂಪರೆ ಉಂಟು. ಇಲ್ಲ ಅಂತ ಹೇಳುದಿಲ್ಲ, ಅದನ್ನು ತಪ್ಪು ಅಂತಲ್ಲ. ಹಾಗಾಗಿ ನಾನು ಹೇಳುದು ಹೇಗೆ ಅಂತಂದ್ರೆ ಇದನ್ನು ಸರಿ ಮಾಡುದು ಹೇಗೆ ಅಂತಂದ್ರೆ ಅಂತಹ ಮಹಾಪುರುಷ ಲೋಕದಲ್ಲಿ ಇವತ್ತಿಗೂ ಇದ್ದಾರೆ ತುಂಬಾ ಜನ. ಅಂಥವ್ರು ಅದನ್ನು ಸರಿಯಾಗಿ ಒಂದು ಬಾರಿ ಪ್ರಯೋಗ ಮಾಡಿದರೆ ಅವರ ದಾರಿಯನ್ನು ತುಂಬಾ ಜನ ಹಿಡಿತಾರೆ. ಆ ಪ್ರಯತ್ನಗಳು ನಿರಂತರವಾಗಿ ನಡಿಬೇಕು. ಅದಕ್ಕೆ ಮದ್ದು ಅದೇ, ಬೇರೆ ಏನಲ್ಲ. ನೀವು ಯಾವುದೇ ಒಂದು ಶಬ್ದವನ್ನು, ಸಾಧು ಶಬ್ದವನ್ನು ಲೋಕಕ್ಕೆ ನಿಮಗೆ ತೋರಿಸ್ಬೇಕು ಅಂತ ಮನಸ್ಸಿದ್ರೆ ಒಬ್ಬ ದೊಡ್ಡ ಮಹಾಪುರುಷನಿಂದ, ಲೋಕದಲ್ಲಿ ನಾವು ಯಾರನ್ನು ದೊಡ್ಡ ಸೆಲೆಬ್ರಿಟಿಗಳು ಅಂತ ಕರಿತೇವೋ ಅಥವಾ ತುಂಬ ಪ್ರಸಿದ್ಧರಾದವರು ಅಂತ ಕರಿತೇವೋ, ಅವರು ಒಂದು 2 ಬಾರಿ ಆ ಶಬ್ದವನ್ನು ಪ್ರಯೋಗ ಮಾಡಿದರೆ ಜನ ಅದನ್ನು ಪ್ರಯೋಗ ಮಾಡಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದಾರೆ ಅಂತ. ಹೌದು, ಸಣ್ಣ ಉದಾಹರಣೆ ಹೇಳ್ತೇನೆ. ಆದ್ರೆ ಆ ಸೆಲೆಬ್ರಿಟಿಗಳನ್ನೇ ಎಜುಕೇಟ್ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಅದು ಸೆಲೆಬ್ರಿಟಿ ಅಂದ್ರೆ ಇನ್ವರ್ಟೆಡ್ ಕಾಮರ್ಸ್. ಹೌದು. ಹಾಗಾಗಿ ನಾನು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ. ಆತ್ಮನಿರ್ಭರ ಎನ್ನುವಂಥ ಶಬ್ದ ಇತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ. ಇಲ್ಲಿವರೆಗೆ ಆ ಶಬ್ದವನ್ನು ನೀವು ಕೇಳಿದ್ರ? ಅದು ಕೇಳಿದ್ದು ಇತ್ತೀಚೆಗೆ. ಅದು ಎಷ್ಟು ಪ್ರಸಿದ್ಧ ಆಯಿತು, ಎಷ್ಟು ಬಳಕೆಗೆ ಬಂತು. ಇವತ್ತು ಅದೊಂದು ಹಿಂದಿ ಶಬ್ದ ಅಂತ ಹೇಳಿಯೋ ಸಂಸ್ಕೃತ ಶಬ್ದ ಅಂತ ಹೇಳಿಯೋ, ನಿಜವಾಗಿ ಸಂಸ್ಕೃತ ಶಬ್ದ. ನಿರ್ಭರ ಮತ್ತು ಆತ್ಮ 2 ಶಬ್ದಗಳು ಅಚ್ಚ ಸಂಸ್ಕೃತ ಶಬ್ದಗಳು. ಅದು ಎಷ್ಟು ಬಳಕೆಗೆ ಬಂತು ಅಂದ್ರೆ ಎಲ್ಲ ಕಡೆಯಲ್ಲೂ ಬಳಕೆಗೆ ಬಂತು. ಕಾರಣ ಏನು ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಳಸಿದ್ದಾರೋ. ಹೀಗೆ ಇಂಥ ಶಬ್ದಗಳನ್ನು ಯಾರೋ ಒಬ್ಬ ವ್ಯಕ್ತಿ ಬಳಸಿದ್ರೆ ಆ ಶಬ್ದ ಪೂರ್ಣವಾಗಿ ಲೋಕ ಒಪ್ಪಿಕೊಳ್ತದೆ. ಆ ರೀತಿಯೇ ಸಾಹಿತ್ಯದ ಸೃಷ್ಟಿಯಾಗಬೇಕು. ಸಾಧು ಶಬ್ದಗಳನ್ನು ಸಾಧು ತರರಾದವರು, ಸಾಧು ತಮರಾದವರು, ದೊಡ್ಡವರು ಪ್ರಯೋಗ ಮಾಡಬೇಕು. ಅದನ್ನು ಉಳಿದವರು ಅನುಸರಣೆ ಮಾಡುವಂಥ ದಾರಿಯಲ್ಲಿ ಹೋದರೆ ಅದು ಒಳ್ಳೆಯದಾಗ್ತದೆ ಅಂತ ಕಾಣ್ತದೆ ನನಗೆ. ಆ ರೀತಿ ಶಾಸ್ತ್ರವೂ ಹಾಗೆ. ಶಾಸ್ತ್ರ ಪರಿಷ್ಕಾರ ಮಾಡಬೇಕು ಅಂತಂದರೆ ಯಾರು ಪರಿಷ್ಕಾರ ಮಾಡಬೇಕು ಅಂತಂದರೆ ಈ ಹಿಂದೆ ನಾವು ಮಾತಾಡೋದು ಶಾಸ್ತ್ರವನ್ನು ಪರಿಷ್ಕಾರ ಮಾಡಬೇಕು ಒಂದು ಅರ್ಥದಲ್ಲಿ. ತುಂಬ ಶಾಸ್ತ್ರ ಎನ್ನುವಂಥದ್ದು ಒಂದು ಹಂತದಲ್ಲಿ ಹಾಳಾಗ್ತಾ ಉಂಟು, ಕಾಳಜಿ. ಅದನ್ನು ಪರಿಷ್ಕಾರ ಮಾಡೋದು ಹೇಗೆ ಅಂತಂದರೆ ಶಾಸ್ತ್ರ ಏನು ಹೇಳ್ತಾ ಉಂಟು ಮೊದಲು ತಿಳ್ಕೊಳ್ಬೇಕು. ಆಮೇಲೆ ನಾವು ಅದಕ್ಕೆ ಏನು ಕೊಡುಗೆ ಕೊಡ್ಬೋದು. ನಾವು ಆ ಚೌಕಟ್ಟನ್ನು, ಹಳೆಯ ಚಿತ್ರವನ್ನು ರೀಡ್ರಾಯಿಂಗ್ ಮಾಡಲಿಕ್ಕೋ ರೀಪೈಂಟಿಂಗ್ ಮಾಡಲಿಕ್ಕೋ ನನ್ನ ಹತ್ರ ಸಾಧ್ಯ ಇಲ್ಲದಿದ್ದರೆ ಅದರ ಧೂಳು ತೆಗೆದು ಚೌಕಟ್ಟು ಚೇಂಜ್ ಮಾಡ್ಬೋದಲ್ವ? ಶಾಸ್ತ್ರದ ವ್ಯವಸ್ಥೆ ಹಾಗೆ. ನೀವು ಶಾಸ್ತ್ರಕ್ಕೆ ಅಂಟಿಕೊಂಡ ಧೂಳು ತೆಗೀರಿ, ಅದರ ಚೌಕಟ್ಟನ್ನು ಚೇಂಜ್ ಮಾಡಿ, ಶಾಸ್ತ್ರ ಹಾಗೆ ಇರ್ತದೆ. ನಮ್ಮ ಬಾಧ್ಯತೆ ಈಗಿನ ಕಾಲದಲ್ಲಿ ಅದು ಅಂತ ಹೇಳ್ತೇನೆ. ನಮಗೆ, ನಾವು ಋಷಿಗಳಲ್ಲ, ಅವರ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಕೊಟ್ಟದ್ದನ್ನು ಮತ್ತೊಮ್ಮೆ ಅದರ ಧೂಳನ್ನು ತೆಗೆದು ಅದಕ್ಕೊಂದು ಚೌಕಟ್ಟು ಬೇರೆ ಹಾಕಿ ಮತ್ತೊಮ್ಮೆ ಅದನ್ನು ನೋಡಿ ಧನ್ಯರಾಗಬೇಕು. ಅಷ್ಟು ಕೆಲಸ ಮಾತಾಡ್ತಾ ಇದ್ದಾಗ ನೀವು ಹೇಳಿದ್ರೆ ಸತ್ಯ ಮತ್ತೆ ಸುಳ್ಳಿನ ಒಂದು ವಿಚಾರ. ಅಂದರೆ ಯಾವುದು ಸತ್ಯ ಅಂತ ಯಾವುದು ಸುಳ್ಳು ಎನ್ನುವಂಥದ್ದು ನೋಡ್ಬೇಕು ನಾವು. ನಮ್ಮ ದೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವುದು ಸತ್ಯ, ಕಣ್ಣಿಗೆ ಕಾಣದೇ ಇರುವುದು ಸುಳ್ಳು, ಅನುಭವಕ್ಕೆ ಬರುವುದು ಸತ್ಯ, ಅನುಭವಕ್ಕೆ ಬಾರದೇ ಇರುವುದು ಸುಳ್ಳು, ಹೀಗೆಲ್ಲ ನಾವು ಮಾಡ್ತೀವಿ. ಆದರೆ ಪ್ರಾಚೀನರ ದೃಷ್ಟಿ ಅದಲ್ಲ. ಪ್ರಾಚೀನರ ದೃಷ್ಟಿ ಸತ್ಯ ಮತ್ತು ಸುಳ್ಳು ಎನ್ನುವುದಕ್ಕೆ ಮಹಾಭಾರತ ಕೊಡುವುದು, ಯಾವ ಮಾತನ್ನು ನೀವು ಹೇಳಿದರೆ ಇಡೀ ಜಗತ್ತಿಗೆ ಒಳ್ಳೇದಾಗ್ತದೆ ಅದು ಸತ್ಯ, ಯಾವ ಮಾತನ್ನು ಹೇಳುವುದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತದೆ ಅದು ಸುಳ್ಳು. ಸತ್ಯ ಸಿಂಗರಿಸಿಕೊಂಡು ಹೊರಬರುವುದಕ್ಕಿಂತ ಮೊದಲೇ ಸುಳ್ಳು ಕೈಗೆ ಸಿಕ್ಕಿದ ಸೀರೆಯನ್ನು ಸುತ್ತಿಕೊಂಡು ಊರೆಲ್ಲ ಸುತ್ತಾಡಿ ಬಂದಿತ್ತು ಅಂತ. ಅಂದ್ರೆ ಸತ್ಯಕ್ಕೆ ಒಂದೇ ದಾರಿ, ಆದರೆ ಸುಳ್ಳಿಗೆ ಸಾವಿರ ದಾರಿಗಳಿರ್ತದೆ. ಅಂದ್ರೆ ಸಣ್ಣ ಉದಾಹರಣೆ ಕೊಡ್ತೇನೆ. ಮಲಯಾಳದಲ್ಲಿ ಸಂಸಾರ ಅಂತಂದ್ರೆ ಮಾತಾಡುದು ಅಂತ ಅರ್ಥ. ಅವನೊಟ್ಟು ಸಂಸಾರಿಚ್ಚು ಅಂತಂದ್ರೆ ಅವನೊಟ್ಟಿಗೆ ಮಾತಾಡಿದೆ ಅಂತ ಅರ್ಥ.
ಕನ್ನಡದಲ್ಲಿ ಸಂಸಾರ ಮಾಡುದು ಅಂತಂದ್ರೆ ಗಂಡ ಹೆಂಡತಿ ಮಾಡೋ ವ್ಯಾಪಾರ ಅಂತ ಅರ್ಥ. ನಮ್ಮ ಪ್ರಾಚೀನವಾದ ದೇವಸ್ಥಾನಗಳನ್ನೆಲ್ಲ ವಿಮಾನ ಅಂತ ಕರೆಯುವಂಥದ್ದು. ಇವತ್ತು ನಾವು ಕೂಡ ಅದನ್ನು ವಿಮಾನ ಗೋಪುರ, ವಿಮಾನ ಅಂತ ಆ ಶಬ್ದವನ್ನು ಉಪಯೋಗ ಮಾಡ್ತೇವೆ. ಹೌದು. ವಿಮಾನ ಬೇರೆ ಲೋಕದಿಂದ ಬಂದ ವಿಮಾನವನ್ನು ನೋಡಿ ತದ್ವತ್ತಾಗಿ ಕಲ್ಲಿನಿಂದ ನಾವು ವಿಮಾನವನ್ನು ರಚಿಸಿದ್ವಿ. ಹಾಗಾಗಿ ದೇವರನ್ನು ನಮ್ಮ ಸ್ಮರಣೆಗೆ ತರುವ ಸಂಕೇತ ಎನ್ನುವಂಥದ್ದು ದೇವಸ್ಥಾನ. ಹಾಗಂತ ಆ ಬಿಂಬದಲ್ಲಿ ದೇವರಿಲ್ವಾ ಅಂತ ಕೇಳಿದ್ರೆ ದೇವರಿದ್ದಾನೆ. ಯಾಕೆಂತಂದ್ರೆ ಅದ್ರಲ್ಲಿ ದೇವರಿಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಹಾಗಾಗಿ ಆ ವಿಮಾನ ಎನ್ನುವಂಥದ್ದು ದೇವರಿರುವಂತಹ ಜಾಗ. ದೇವರು ಎಲ್ಲಿರ್ತಾನೆ ಕೇಳಿದ್ರೆ ವಿಮಾನದಲ್ಲಿ ಇರ್ತಾನೆ ನಮ್ಮ ಕಲ್ಪನೆ.